ಆ ರಾಜಾದಿರಾಜನನ್ನು ಮಹಿಮೆಪಡಿಸಿ ಅವರನ್ನು ಕೊಂಡಾಡಿ ಆಡೋಣ. ಹಾಲೆಲೂಯ. ನಾ ಬದುಕಿರುವ ದಿನವೆಲ್ಲ ನಾನು ನಿನ್ನನ್ನೇ ಕೊಂಡಾಡುವೆ, ನಿನ್ನನ್ನೇ ಸ್ತುತಿಸುವೆ, ಅವರ ನಾಮವನ್ನು ಮಹಿಮೆಪಡಿಸೋಣ. ಉಸಿರಿರುವ ದಿನವೆಲ್ಲ ಆರಾಧನೆ ಮಾಡುವೆ, ನಾ ಬದುಕಿರುವ ಕ್ಷಣವೆಲ್ಲ ನಾ ಎಂದೆಂದು ಕೊಂಡಾಡುವೆ. ನಾ ಉಸಿರಿರುವ ದಿನವೆಲ್ಲ ಆರಾಧನೆ ಮಾಡುವೆ.
ವಾಗ್ದಾನ ತಪ್ಪುವುದೇ ಇಲ್ಲ. ಇಂದಿನ ಕಷ್ಟ ವೇದನೆ ಶಾಶ್ವತವೇ ಅಲ್ಲ. ನನ್ನಲ್ಲಿ ನಿನ್ನ ವಾಗ್ದಾನ ತಪ್ಪುವುದೇ ಇಲ್ಲ. ಇಂದಿನ ಕಷ್ಟ ವೇದನೆ ಶಾಶ್ವತವೇ ಅಲ್ಲ. ಆಶ್ರಯವೇ ನಾದಾರವೇ ನಿನಗೆ ಆರಾಧನೆ. ಆಶ್ರಯವೇ ನಾದಾರವೇ
ನನ್ನ ಉಸಿರಿರುವ ದಿನವೆಲ್ಲ ನಿನ್ನ ಆರಾಧನೆ ಮಾಡುವೆ. ನಾ ಬದುಕಿರುವ ದಿನವೆಲ್ಲ ನಿನ್ನ ಎಂದೆಂದು ಕೊಂಡಾಡುವೆ. ನಾ ಉಸಿರಿರುವ ದಿನವೆಲ್ಲ ನಿನ್ನ ಆರಾಧನೆ ಮಾಡುವೆ. ನಾ ಬದುಕಿರುವ ಕ್ಷಣವೆಲ್ಲ ನಿನ್ನ ಎಂದೆಂದು ಕೊಂಡಾಡುವೆ. ಆಶ್ರಯವೇ ನನ್ನಾಧಾರವೇ ನಿನಗೆ ನನ್ನ ಆರಾಧನೆ. ಯೇಸುವೇ ನಿನಗೆ ನನ್ನ ಆರಾಧನೆ. ಆಶ್ರಯವೇ ನನ್ನಾಧಾರವೇ ನಿನಗೆ ನನ್ನ ಆರಾಧನೆ. ಯೇಸುವೇ ನಿನಗೆ ನನ್ನ ಆರಾಧನೆ. ಯೇಸುವೇ ನಿನಗೆ ನನ್ನ ಆರಾಧನೆ. ಒಂದು ಜ್ವರದ ಚಪ್ಪಳೆ ತಟ್ಟಿ Hallelujah, hallelujah, praise the Lord. Thank you, Jesus. ನಿನಗೆ ಆರಾಧನೆ. Hallelujah, amen, hallelujah. So
ಚಪ್ಪಾಳೆ ಬರಲಿ ಜೋರಾಗಿ. 1 Peter chapter 5 verses 6 and 7. 1 ಪೇತ್ರನಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ ವಚನ 6 ಮತ್ತು 7. ಹೇಳಿ. ಹೀಗಿರುವುದರಿಂದ, ಎಲ್ಲರೂ ಒಟ್ಟಾಗಿ, ಈಗಿರುವುದರಿಂದ, ಹೀಗಿರುವುದರಿಂದ, ಈಗಿರುವುದರಿಂದ, ಹೀಗಿರುವುದರಿಂದ, ಹೇಗಿರುವುದರಿಂದ, ಹೀಗಿರುವುದರಿಂದ, ಹೇಗಿರುವುದರಿಂದ. ಹೇಗಿದ್ದೀರಾ ಇವಾಗ? ತುಂಬ ದುಃಖದಲ್ಲಿದ್ದೀರಾ, ಕಣ್ಣಲ್ಲಿದ್ದೀರಾ, ಕಷ್ಟದಲ್ಲಿದ್ದೀರಾ, ಒಳ್ಳೆ ಶುಭ ಕಾರ್ಯಗಳು ಆಗ್ತಾ ಇಲ್ಲ, ಕೈ ಇಟ್ಟಿದ್ದೆಲ್ಲ ಕಾರ್ಯಗಳು ಸಕ್ಸಸ್ ಆಗ್ತಾ ಇಲ್ಲ, ಮನೆ ಕಟ್ಟೋಕ್ಕಾಗ್ತಾ ಇಲ್ಲ, ಲೋನ್ ಮುಗ್ಸೋಕ್ಕಾಗ್ತಾ ಇಲ್ಲ, ಮದುವೆ ಫಿಕ್ಸ್ ಆಗ್ತಾ ಇಲ್ಲ, ಮಕ್ಕಳಾಗ್ತಾ ಇಲ್ಲ, ಇದೆಲ್ಲ ಸಮಸ್ಯೆಗಳಿದೆ. ಇದೆಲ್ಲ ದೀಸ್ ಆರ್ ಆಲ್ ದೋಸ್ ಕೈಂಡ್ ಆಫ್ ಪ್ರಾಬ್ಲಮ್ಸ್. ನೋ ಹ್ಯಾಪಿನೆಸ್, ನೋ ಚೈಲ್ಡ್, ಬ್ಯಾರನ್ನೆಸ್, ನೋ ಫೈನಾನ್ಸಸ್, ಆಲ್ ಕೈಂಡ್ ಆಫ್ ಟ್ರಿಬ್ಯುಲೇಷನ್ಸ್, ಆಲ್ ಕೈಂಡ್ ಆಫ್ ಇನ್ಸಲ್ಟ್ಸ್, ಸೋ ಮೆನಿ ಕೈಂಡ್ ಆಫ್ ಮೆಂಟಲಿ ಯು ಹ್ಯಾವ್ ಬೀನ್ ಹರಾಸ್ಡ್, ಪರ್ಸಿಕ್ಯೂಷನ್ಸ್, ಹಿಂಸೆಗಳು, ಇವೆಲ್ಲ ಈಗಿರುವುದರಿಂದ ಅಪ್ಪ ಹೇಳ್ತಾರೆ, ದೇವರ ತ್ರಾಣದ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ದೇವರು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. ಎಲ್ಲರೂ ಒಟ್ಟೆಗಳನ್ನ. ಈಗಿರುವುದರಿಂದ, ಹೀಗಿರುವುದರಿಂದ, ದೇವರ ತ್ರಾಣವುಳ್ಳ, ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ, ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ದೇವರು ತಕ್ಕ ಕಾಲದಲ್ಲಿ, ದೇವರು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವರು, ನಿಮ್ಮನ್ನು ಮೇಲಕ್ಕೆ ತರುವರು. ದೇವರು ತಕ್ಕ ಕಾಲದಲ್ಲಿ, ದೇವರು ತಕ್ಕ ಕಾಲದಲ್ಲಿ, ಕೈ ಮೇಲೆ ಬರಬೇಕು, ದೇವರ ತಕ್ಕ ಕಾಲದಲ್ಲಿ, ದೇವರು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು, ನಿಮ್ಮನ್ನು ಮೇಲಕ್ಕೆ ತರುವನು. ದೇವರು ದೇವರು ತಕ್ಕ ಕಾಲದಲ್ಲಿ, ತಕ್ಕ ಕಾಲದಲ್ಲಿ ನಿಮ್ಮನ್ನು ನಿಮ್ಮನ್ನು ಮೇಲಕ್ಕೆ ತರುವನು, ಮೇಲಕ್ಕೆ ತರುವನು, ಮೇಲಕ್ಕೆ ತರುವನು. ಮೇಲಕ್ಕೆ ತರುವನು. ಹೇಳಿ, 7 ಬಾರಿ ಹೇಳಿ. ಮೇಲಕ್ಕೆ ತರುವನು, ಮೇಲಕ್ಕೆ ತರುವನು, ಮೇಲಕ್ಕೆ ತರುವನು, ಮೇಲಕ್ಕೆ ತರುವನು, ಮೇಲಕ್ಕೆ ತರುವರು, ಮೇಲಕ್ಕೆ ತರುವರು, ಮೇಲಕ್ಕೆ ತರುವರು, ಮೇಲಕ್ಕೆ ತರುವರು, ಮೇಲಕ್ಕೆ ತರುವರು. ಮೇಲಿಂದ ಕೆಳಗೆ ಉಳಿಸ್ಬಿಡಲ್ಲ ನಿಮ್ಮನ್ನ. ಕೆಳಗಿರೋರ್ನ ಮೇನ್ ತರ್ತಾರೆ, ಮೇಲಕ್ಕೆ ತರ್ತಾರೆ, ನಿಮ್ಮನ್ನ ಮೇಲೆ ತರ್ತೀನಿ ಅಂತಾರೆ. ಆಗ ಮೇಲ್ ತರೋದು ದೇವ್ರ ಕೆಲಸ. ದೇವ್ರ ತ್ರಾಣವುಳ್ಳ ಹಸ್ತದಗಳಿಗೆ ತಗ್ಗಿಸ್ಕೊಳ್ಳೋದು ನಿಮ್ಮ ಕೆಲಸ. ತಗ್ಗಿಸ್ಕೊಳ್ದೇನೆ ಅಹಂಕಾರ ಇದ್ಕೊಂಡು ನಾನು ಮೇಲ್ ತೊಗೊಂಬ ಅಂದರೆ ಅಪ್ಪ ಹೇಳ್ತಾರೆ, ಮೊದಲು ತಲೆ ಬಗ್ಗಿಸ್ಕೊಂಡು ತಗ್ಗಿಸ್ಕೊ ಅಂತ ಹೇಳ್ತಾರೆ. ಇನ್ನು ಅಹಂಕಾರ ಬಿಡಲಿಲ್ಲ, ದುರಹಂಕಾರಗಳು ಬಿಡಲಿಲ್ಲ, ಸ್ವಾಭಿಮಾನಗಳು ಬಿಡಲಿಲ್ಲ. ಅಹಂಕಾರ, ದರ್ಪ, ಈಗೋ, ಸ್ವಾಭಿಮಾನ, ಕಚ್ಚಾಟ, ಒಳಜಗಳ, ವೈಮನಸ್ಸು, ಕ್ರೋಧ, ಮತ್ಸರ, ಇವೆಲ್ಲ ನಾವು ಬಿಡಬೇಕು. ಇವೆಲ್ಲ ಯಾವಾಗ ಬಿಡ್ತೀರಾ? ಎಂಟಿನೆಸ್ ಮಾಡ್ಕೋಬೇಕು. ಆ ಎಂಟಿನೆಸ್ ಆಗೋದಕ್ಕೆ ಆ ಟೈಮ್ ತೊಗೊಂಬಿಡೋದು. ತ್ರಾಣವುಳ್ಳ ಹಸ್ತ ಡೌನ್ಲೋಡ್ ಆಗಬೇಕೆಲ್ಲ. ಏನಾಗಬೇಕು? ಡಿಲೀಟ್ ಆಗಬೇಕು. ದೇವ್ರ ಸನ್ನಿಧಿಗೆ ಬಂದಾಗ ಎಲ್ಲ ಡಿಲೀಟ್ ಮಾಡ್ತಾರೆ ದೇವರು. ನೋಡಿ, ನಿಮ್ಮ ಮೊಬೈಲ್ ಕೆಲವು ಟೈಮಲ್ಲಿ ಏನಾಗುತ್ತೆ? ಹ್ಯಾಂಗ್ ಆಗಿಬಿಡುತ್ತೆ. ಹ್ಯಾಂಗ್ ಆಗುತ್ತೆ ಅಂದರೆ ನೇಣಾಕೊಂಡು ಸತ್ತೋಗ್ಬಿಡುತ್ತೆ ಅಂತಲ್ಲ ಅಲ್ವಾ? ಅದಕ್ಕೆ ಹ್ಯಾಂಗ್ ಆಗೋಯ್ತು ಅಂತ ಹೇಳ್ತೇವೆ. ಯಾರೋ ಒಬ್ಬರು ಮನುಷ್ಯರಿಗೆ ಅವ್ರು ಹ್ಯಾಂಗ್ ಮಾಡ್ಕೊಂಬಿಟ್ರೆ ನಾವು ಸತ್ತೋದ್ನಾ ಅಂತ ಹೇಳ್ತಾರೆ. ಮೊಬೈಲ್ ಹ್ಯಾಂಗ್ ಆಗೋಯ್ತು ಅಂದ್ರೆ ಏನು ಹೇಳ್ತೀರಾ? ಅದು ಹ್ಯಾಂಗ್ ಆಗೋಯ್ತು ಅಂದರೆ ಇನ್ನೇನು ಕೆಲಸ ಮಾಡಲ್ಲ, ರೀಬೂಟ್ ಮಾಡಬೇಕು. ಇರೋ ಡೈಲಿ ಎಲ್ಲ ವಸ್ತುಗಳೆಲ್ಲ ಅದರಿಂದ ಏನು ಮಾಡಬೇಕು? ಡಿಲೀಟ್ ಮಾಡಬೇಕು. ಗಿಲೀಟ್ ಮಾಡೋಂಗಿಲ್ಲ, ಡಿಲೀಟ್. ತುಂಬ ಗಿಲೀಟ್. ಥೋड़ा ಗಿಲೀಟ್ करो या इसको, थोड़ा पैसे चाहिए नहीं, थोड़ा नाइस करो या इसको, थोड़ा आइस डालो उसका तो ಅದು सिर का ऊपर, हाँ मस्का डालो इसको, पैसा चाहिए नहीं, हाँ तुम सासू को मस्का चाड़ो, मस्का सासू माँ को मस्का करो, सासू जी को मस्का करो, काका को मस्का करो, काकी को बहुत मस्का करो, आइस करो. वो तो सिग्नेचर करना पड़ेगा नहीं, मतलब कैसे? दिक्कत करो यार, ಟೆನ್ಷನ್ ಮಾಡ್ಕೊಬೇಡ ಕಣ ಅಲ್ವಾ? ನೈಸ್ ಮಾಡ್ತೀವಿ, ಗಿಲೀಟ್ ಮಾಡ್ತೀವಿ ಅಲ್ವಾ? ಇಲ್ಲ ಅಂದ್ರೆ ಅಹಂಕಾರಾಗಿರ್ತೀವಿ. ಅಪ್ಪ ಹೇಳ್ತಾರೆ, ನಿನ್ನ ದೇವ್ರ ಹತ್ರ ನಿನ್ನ ಗಿಲೀಟ್ ಮಾಡಲ್ಲ, ಡಿಲೀಟ್ ಮಾಡ್ತಾರೆ. ದೇವ್ರ ತ್ರಾಣವುಳ್ಳ ಹಸ್ತಗಳಿಗೆ ಯಾರೋ ಒಬ್ಬರು ಬಂದು ಹೇಳ್ತಾರೆ, 8 ವರ್ಷದ ದೇವ್ರ ಮುಂದೆ ತೆಗೆಸ್ಕೊಂಡಿದ್ದೀನಿ ಬದ. ಏನು ಬದ? ಯಾವಾಗ ಮಾಡ್ತಾಯಿಯಪ್ಪ? 8 ವರ್ಷ ಆಗೋಯ್ತು. ಯಾರಾದ್ರೂ ರೆಕಾರ್ಡ್ ಬ್ರೇಕರಿ ಇದು? ಅಲ್ಲಿ 8 ವರ್ಷ ತೆಗೆಸ್ಕೊಂಡಿದ್ಯಾ? ಅಹಂಕಾರ ಬಿಟ್ಟಿದ್ಯಾ ನೀನು? ಅಹಂಕಾರ ತೆಗೆಸ್ಕೊಂಡಿದ್ಯಾ? ಸುಳ್ಳು ಹೇಳೋದು ಬಿಟ್ಟಿದ್ಯಾ? ದರ್ಪ, ಕಣ್ಣಲ್ಲೇ ದರ್ಪ ತೋರಿಸ್ತಿದ್ಯಾ, ಅದು ಬಿಟ್ಟಿದ್ಯಾ? ನಾನು ಅಂತ ಹೆಮ್ಮೆ ಇದೆಯಲ್ಲ, ಹೆಮ್ಮೆ ಬಿಟ್ಟಿದ್ಯಾ? ಈಗುಗಳು ಬಿಟ್ಟಿದ್ಯಾ? ಅದೊಂದು ಬಿಡೋಕ್ಕಾಗ್ತಿಲ್ಲ ಬೇದಾರೆ. ಅದು ಬಿಡೋಕ್ಕೇ ನಿನ್ನ ಟೈಮಪ್ಪ. ಅವ್ರು ಬನ್ನಿ ಸನ್ನಿಧಾನದಲ್ಲಿ ನೀ ಕಾಯೋದಕ್ಕೆ ಕೂತ್ಕೊಂಡ್ರೆ ಅವ್ರೇನು ಮಾಡ್ತಾರೆ? ಒಂದೊಂದೇ ತೆಗಿತಾ ಇರ್ತಾರೆ, ಎಲೆನ ತೆಗೆದು ನಿನ್ನ ಶುದ್ಧ ಮಾಡ್ತಾರೆ. ಶುದ್ಧ ಯಾವಾಗ ಆಗ್ಬಿಡುತ್ತೆ? ಶುದ್ಧ ಪಾತ್ರೆ ಶುದ್ಧ ಆಗಿದ ತಕ್ಷಣ ಅದೇನು ಮಾಡ್ಬಿಡ್ತಾರೆ? ಒಳ್ಳೆ ಪರಮಾರ್ಥಿಕವಾದ ಹಾಲನ್ನು ಹಾಕ್ತಾರೆ, ಅಭಿಷೇಕದ ಹಾಲು ಹಾಕಿದ ತಕ್ಷಣ ಅದು ಪಾತ್ರೆ ಏನಂತ? ಅಭಿಷೇಕದ ಪಾತ್ರೆ ಆಗತ್ತೆ. ಅಭಿಷೇಕದ ಪಾತ್ರೆ ಆಗಿದ ತಕ್ಷಣ ನೀವೇನಾಗ್ತೀರಾ? ಬೇರೆಯವ್ರಿಗೆ ಅಕ್ಷಯ ಪಾತ್ರೆ ಆಗ್ತೀರಾ.
ನೋಡಿ, ನಾನು ನಿಂತಿದ್ದೀನಿ ಇಲ್ಲಿ, ನಿಮಗೆಲ್ಲ ಏನಾಗಿದ್ದೀನಿ, ಏನು ಪಾತ್ರ ಆಗಿದ್ದೀನಿ? ಅಕ್ಷಯ ಪಾತ್ರೆ. ಅಕ್ಷಯ ಪಾತ್ರೆ. ಯಾರ್ಯಾರಿಗೆ ಏನೆಲ್ಲ ಬೇಕು ನಿಮ್ಮ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ನಿಮಗೆಲ್ಲ ಸಕ್ಸಸ್ ಆಗ್ತಾ ಹೋಗುತ್ತೆ. ಕಾರಣ ಯಾಕೆ? ದೇವ್ರನ್ನ ಸನ್ನಿಧಾನದಲ್ಲಿ ನನ್ನ ದೇವರು ಸಿದ್ಧ ಮಾಡಿದ್ದಾರೆ, ಶುದ್ಧ ಮಾಡಿದ್ದಾರೆ. ಹೋಗು ಮಗನೇ, ನೀನು ನಾಲ್ಕೈದು ಜನಗಳಿಗೆ ನೀನು ಉಪಯುಕ್ತವಾದ ಪಾತ್ರೆ ಆಗಬೇಕು ಅಂತ ಹೇಳಿ ನನ್ನನ್ನು ರೆಡಿ ಮಾಡಿದ್ದಾರೆ. ಆಗ ನೀವೆಲ್ಲ ರೆಡಿ ಆಗಬೇಕು. ಆಗ ಆಶೀರ್ವಾದ ಅನ್ನೋದು ನಮ್ಗೆ ಬೇಕು ಅಂದರೆ ಅವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿ. ದೇವರು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. ಆಗ ಮೇಲಕ್ಕೆ ತಕ್ಕ ಕಾಲ ತಗ್ಗಿಸ್ಕೊಳ್ಬೇಕಂದ್ರೆ ಅವರ ತ್ರಾಣವುಳ್ಳ ಹಸ್ತದ ಕೆಳಗೆ ತಗ್ಗಿಸ್ಕೊಂಡ್ರೆ ಏನು ಮಾಡ್ಬೇಕು? ತಗ್ಗಿಸ್ಕೊಂಡು ಸುಮ್ಮನೆ ಹಂಗೆ ಕೂತಿರ್ಬೇಕಾ? ಧರ್ಮೋಪದೇಶಕಾಂಡ 28ನೇ ಅಧ್ಯಾಯ, ಡಿಟ್ರೋನಮಿ ಚಾಪ್ಟರ್ 28 ವರ್ಸ್ ನಂಬರ್ 1 and 2 ಇಟ್ ಸೇಸ್, ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ತಗ್ಗಿಸ್ಕೊಂಡು ಏನು ಮಾಡ್ಬೇಕಂತೆ? ಅವ್ರ ಸನ್ನಿಧಿಯಲ್ಲಿ ಕೂತ್ಕೊಂಡ್ಬಿಟ್ಟು, ಚೇರ್ ಮೇಲೆ ಕೂತ್ಕೊಂಡ್ಬಿಟ್ಟು, ಇಲ್ಲೇ ಇದೀನಿ ಬ್ರದರ್ ಅದಲ್ಲ, ಅಲ್ಲಿ ಕೂತ್ಕೊಂಡು ಏನು ಮಾಡಬೇಕು? ದರ್ ಆರ್ ಸೋ ಮೆನಿ ಥಿಂಗ್ಸ್ ಯು ಆರ್ ಸಪೋಸ್ ಟು ಡೂ ಇಟ್. ಕೆಲವು ಕೆಲಸಗಳು ನೀವು ಮಾಡಬೇಕು. ಆಕೆ ಅಪ್ಪ ಹೇಳ್ತಾ, ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಈಗ ನಿಮಗೆ ಬೋಧಿಸಿರುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ. ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ. ಬಾಯಿ ಹಿಡ್ಕೋಬಾರ್ದು. ವೆಲ್ಡಿಂಗ್ ಮಾಡ್ಬಿಡ್ತಾರೆ ದೇವ್ರು. ಬಾಯಿ ತೆಗೀರಿ, ಅನುಸರಿಸಿ ನಡೆದರೆ. ಬಾಯಿ ತೆಗೀರಿ, ಅನುಸರಿಸಿ ನಡೆದರೆ. ಬಾಯಿ ಅನುಸರಿಸಿ ನಡೆದರೆ. ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ. ಆತನ ಆಜ್ಞೆಗಳನ್ನು ಅನುಸರಿಸಿ ನಡೆದರೆ. ನೋಡಿ ಪಕ್ಕದಲ್ಲಿ ಅನುಸರಿಸಿ ನಡೆದರೆ. ನಕ್ಕೊಂಡು ಹೇಳಿ, ಅನುಸರಿಸಿ ನಡೆದರೆ. ಹೊರಗಡೆ ಬಾ, ನೋಡ್ಕೊಳ್ತೀನಿ. ನಿಮ್ಗೆ ಏನೇನೋ ಹೇಳ್ತೀವಲ್ಲೋ ಅನ್ಬೇಡಿ. ಅನುಸರಿಸಿ ನಡೆದರೆ. ನೋಡಿ, ನಡೆದ್ರೇ ಮಾಡಿಸೋರೆ. If you walk diligently in the word of the Lord. If you walk diligently in the presence of God, hearken his voice of God diligently, then God lift you. ಆಗ ಹೇಳ್ತಾರೆ ನಡೆದರೆ. ಆಗ ಹೇಳಿ, ಆತನು ಭೂಮಿಯ ಮೇಲಿರುವ ಎಲ್ಲಾ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ನಿಮ್ಮನ್ನು ಮೇಲಕ್ಕೆ ತರುವನು. ಹೇಳಿ, ಮೇಲಕ್ಕೆ ತರುವನು. ಏರೋಪ್ಲೇನ್ ಹಿಂಗೆ ಹೋಗುತ್ತೆ, ಮೇಲಕ್ಕೆ ಹೋಗ್ಬಿಡತ್ತೆ. ಹಂಗೆ ಹೋಗ್ಬಿಟ್ಟು ಆಕಾಶದೊಳಗೆ ಹೋಗ್ಬಿಟ್ಟು ಅಲ್ಲೆಲ್ಲ ಬಿದ್ದೋಗ್ಬಿಡಲ್ಲ. ಅಲ್ಲಿಂದ ಏನು ಮಾಡುತ್ತೆ? ನೀವು ಹೋಗೋ ಡೆಸ್ಟಿನೇಷನ್ನ ತೋರಿಸತ್ತೆ. ನೀವು ಅಮೇರಿಕಾಗೆ ಹೋಗ್ಬೇಕಾ, ಬಾಂಬೆಗೆ ಹೋಗ್ಬೇಕಾ, ಡೆನ್ಮಾರ್ಕ್ ಹೋಗ್ಬೇಕಾ, ಜಾನ್ ಆಫ್ ಕೆನಡಿ ಏರ್ಪೋರ್ಟ್ಗೆ ಹೋಗ್ಬೇಕಾ, ಮೆಕ್ಸಿಕೋ ಏರ್ಪೋರ್ಟ್ಗೆ ಹೋಗ್ಬೇಕಾ, ಇಲ್ಲ ಸಿಂಗಾಪುರ್ ಚಾಂಗಿ ಏರ್ಪೋರ್ಟ್ಗೆ ಹೋಗ್ಬೇಕಾ, ಇಲ್ಲ ಸಿಯೋಲ್ ಕೊರಿಯಾ ಏರ್ಪೋರ್ಟ್ಗೆ ಹೋಗ್ಬೇಕಾ, ಯಾವ ದೇಶಕ್ಕೆ ಹೋಗ್ಬೇಕು? ಹಂಗೆ ಮೇಲೆ ಹೋದ್ಮೇಲೆ ಅಲ್ಲಿಂದ ಏನು ನಿಮ್ಮೊಂದು ಪ್ರೋಗ್ರೆಸ್ಸು ಯಾವ ದೇಶಕ್ಕೆ ಹೋಗ್ಬೇಕು ಸೇರಿಸತ್ತೆ. ಹೋಗಿ ಇದನ್ನು ಒಂದು ಸಾಧಾರಣ ಏರೋಪ್ಲೇನೇ ಮೇಲೆ ಹತ್ಬಿಟ್ರೆ ನಿಮ್ಮನ್ನು ಒಂದು ಖಂಡದಿಂದ ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರಕ್ಕೆ ತೊಗೊಂಡೋಗೋದಕ್ಕೆ ಆ ಮಿಷಿನ್ಗೆ ಇಷ್ಟು ಶಕ್ತಿ ಕೊಟ್ಟಿರೋದಾದರೆ, ಆ ಮಿಷನ್ನ ಕಂಡುಹಿಡಿಯತಕ್ಕ ಸಾಮರ್ಥ್ಯ ಬಲವನ್ನು ಕೊಟ್ಟಂಥ ಆ ಪರಲೋಕದ ದೇವರ ಚಿತ್ತಕ್ಕೆ ನೀವು ವಿಧೇಯತೆ ಆಗ್ಬಿಟ್ರೆ ಎಲ್ಲ ಕಾರ್ಯಗಳಲ್ಲಿ ದೇವರು ನಿಮ್ಮನ್ನ ಮೇಲಕ್ಕೆ ತಂದು ಆಶೀರ್ವಾದ ನಿಮ್ಮ ಜೀವನದಲ್ಲಿ ತರೋಕ್ಕೆ ದೇವರು ಸಹಾಯ ಮಾಡ್ತಾರೆ. ಅಭಿವೃದ್ಧಿ ಆಗುತ್ತೆ. ನೀವು ಇದುವರೆಗೆ ಯಾವುದೆಲ್ಲ ಕೇಳಲಿಲ್ಲ, ಆತನೇ ನಿಮ್ಮ ಗುಡಾರಕ್ಕೆ ರಕ್ಷಕನಾಗಿ ಇಳಿದು ಬಂದು ನಿಮ್ಮನ್ನ ಮೇಲಕ್ಕೆ ತಂದು ಆಶೀರ್ವಾದ ಮಾಡ್ತಾರೆ. ಹಲ್ಲೆಲೂಯಾ, ಚಪ್ಪಾಳೆ, ಆಮೆನ್. ನಾನು ಹಾಡಿ ಆಶಿಸುವೆ.
ಬಿಡುಗಡೆಯ ನಾಯಕ. ಯಾವಾಗ ವಾಕ್ಯಕ್ಕೆ ನೀವು ವಿಧೇಯತೆ ಆಗ್ಬಿಡ್ತೀರಾ, ಬಿಡುಗಡೆ ಮಾಡೋ ಪವಿತ್ರ ಆತ್ಮ ನಿಮ್ಮೊಳಗೆ ಎಂಟ್ರಿ ಮಾಡಿಬಿಡ್ತಾರೆ ಅಲ್ವಾ? ಎಂಟ್ರಿ ಆಗ್ಬಿಡ್ತಾರೆ. ಯಾವಾಗ ಅವ್ರು ಎಂಟ್ರಿ ಆಗ್ತಾರೆ, ನಿನ್ಗೆ ಬಿಡುಗಡೆನೆ, ಹಲ್ಲೆಲೂಯಾ. ಆಶೀರ್ವಾದ ಬಂದ್ಬಿಡತ್ತೆ. ದೇವ್ರಿಗೆ ಸ್ತೋತ್ರ. ನಿಮ್ಮ ಕೈಲಿ ಇನ್ನು ಮಾಡೋದು ಬೇಕಾಗಿಲ್ಲ ನೋಡಿ. ಯಾವುದೊಂದು ದೊಡ್ಡ ಟ್ರಾಫಿಕ್ ಆಗ್ಬಿಟ್ಟಿರುತ್ತೆ, ದೊಡ್ಡ ಜಂಕ್ ಆಗಿರುತ್ತೆ, ಎಲ್ಲ ಬಸ್ಸು ಕಾರ್ ಎಲ್ಲ ಅಲ್ಲೆಲ್ಲ ನಿಂತ್ಕೊಂಡ್ಬಿಡುತ್ತೆ. ಈಗ ಟ್ರಾಫಿಕ್ ಕ್ಲಿಯರ್ ಮಾಡಬೇಕು, ನೀವೇನು ಮಾಡ್ತೀರಾ? ಗಾಡಿಯಿಂದ ಕೆಳಗೆ ಇಳಿತೀರಾ, ಇಳಿದು ಹೋಗಿ ಸ್ವಲ್ಪ ಈ ಕಡೆ ಬಾಪ, ಈ ಕಡೆ ಬಾ, ಆ ಕಡೆ ಹೋಗುವ, ಕಲ್ಲೆತ್ತಾಕು ಇದೆತ್ತಾಕು, ನೀವು ಕೈಯಲ್ಲಿ ಆದದೆಲ್ಲ ನೀವು ಮಾಡಿಬಿಡ್ತೀರಾ. ಅದು ನಿಮ್ಮ ಕೈಯಲ್ಲಿ ಇದ್ದದ ಕೆಪಾಸಿಟಿ. ಆದರೆ ಯಾವಾಗ ಆ ಫೈರ್ ಇಂಜಿನ್ ಸೆಕ್ಷನ್ ಅವರು, ಟ್ರಾಫಿಕ್ ಪೊಲೀಸ್ ಕ್ಲಿಯರೆನ್ಸ್ನವರೆಲ್ಲ ಬಂದ್ಬಿಟ್ಟಿದ್ದ ತಕ್ಷಣ, ಡಿಪಾರ್ಟ್ಮೆಂಟ್ ಬಂದಿದ್ದ ತಕ್ಷಣ ನೀನೇನು ಮಾಡ್ಬಿಡ್ತೀಯ? ಅಲ್ಲಿಗೆ ರೆಸ್ಟ್ ಕೊಟ್ಬಿಟ್ಟು ನೀನು ಹೋಗಿ ಕಾರಲ್ಲಿ ಕುತ್ಕೊಂಡ್ಬಿಡ್ತೀಯ. ನೀನು ಮಾಡೋ ಕೆಲಸ ಎಲ್ಲ ನೀನು ಮಾಡಿದೆ, ನಿನ್ನ ಕೈಯಲ್ಲಿ ಆಗಲಿಲ್ಲ, ಇನ್ನು ಅವ್ರು ಪರ್ಫೆಕ್ಟಾಗಿ ಮಾಡಿ ಮುಗಿಸ್ಬಿಡ್ತಾರೆ. ದಟ್ ಈಸ್ ವಾಟ್ ಗಾಡ್. When your life is in junk, when your life is in confused, when your life is in all kind of troubles and chaos, that's the time the deliverer will come. God will come down. ಆ ಟ್ರಾಫಿಕ್ ಝೋನ ಈ ಝೀರೋ ಟ್ರಾಫಿಕ್ ಝೋನ್ ಮಾಡಿ ನಿನ್ನ ಲೈಫಲ್ಲಿ ಎಲ್ಲಿ ಹೇಗೆ ಸೆಟ್ಲ್ ಮಾಡಬೇಕು ಎಲ್ಲ ಕ್ಲಿಯರೆನ್ಸ್ ಮಾಡಿ ಅವ್ರು ಮಾಡಿ ಮುಗಿಸ್ಬಿಡ್ತಾರೆ. ಯಾಕೆ? ನಿನ್ನ ಕೈಲಿ ಶಕ್ತಿ ಇಲ್ಲ ಅಂತ? ನಿನ್ನ ಕೈಲಿ ಶಕ್ತಿ ಇದೆ ಮಾಡೋಕ್ಕೆ, ನಿನಗಿಂತ ಹೆಚ್ಚಾಗಿ ಅವ್ರ ಕೈಲಿ ಶಕ್ತಿ ಇದೆ. ಆಮೆನ್. ಹಲ್ಲೆಲೂಯಾ. ನಿನಗಿಂತ ಹೆಚ್ಚು ಎಬಿಲಿಟಿ ಅವ್ರಿಗಿದೆ, ನಿನಗಿಂತ ಹೆಚ್ಚು ಪರ್ಫೆಕ್ಷನ್ ಅವ್ರಿರ್ತದೆ. ಅವ್ರ ಹತ್ರ ಬಂದುಬಿಟ್ರೆ ನೀನೇನು ಮಾಡ್ಬಿಡ್ತೀಯಾ? ನೀನು ರೆಸ್ಟಿಂಗ್ ಪಾರ್ಟ್ನರ್ ಆಗ್ಬಿಡ್ತೀಯಾ, ಅವರು ವರ್ಕಿಂಗ್ ಪಾರ್ಟ್ನರ್ ಆಗ್ಬಿಡ್ತಾರೆ. ಸಿನರ್ಜಿ ಅಂದರೆ ಬಿಸ್ನೆಸ್ ಅಂದರೆ ಇಬ್ಬರು ಸೇರಿ ಮಾಡೋ ಡೀಲಿಂಗ್ ಇದು ಬಿಸ್ನೆಸ್. ಇವಾಗ ನಾವು ಬಿಸ್ನೆಸ್ ಮಾಡ್ತಾ ಇದ್ದೀವಿ, ಹೋಲಿ ಸ್ಪಿರಿಟ್ ಜೊತೆ ಸೇರಿಕೊಂಡು ನಾವೇನು ಮಾಡ್ತಾ ಇದ್ದೀವಿ? ಸೇವೆ ಮಾಡ್ತಾ ಇದ್ದೀವಿ. ನಮ್ಮ ಸೇವೆ ಏನು ಗೊತ್ತಾ? ನಾನು ಸುಮ್ಮನೆ ಬಾಯಿ ತೆಗಿತೀನಿ, ಕಿವಿಗಳು ಏಸು ನಾಮದಲ್ಲಿ ಕಿವಿ ನೋವುಗಳು ಬಿಟ್ಟು ಹೋಗ್ಲಿ ಅಂತ ನಾನು ಹೇಳ್ತೀನಿ, ಆ ಹುಡುಗಿಗೆ ಕಿವಿ ನೋವು ಬಿಟ್ಟು ಬಿಡುಗಡೆ ಆಗಿರುತ್ತೆ. ಆ ಕೆಲಸ ಮಾಡೋರು ಯಾರು ಗೊತ್ತಾ? ಪವಿತ್ರ ಆತ್ಮ. ಸೊ ನಾವು ಮಾತಾಡೋದಷ್ಟೇ. ಆಗ ನನ್ನ ಬಾಯಿ ಏನಾಗಿದೆ? ಮೈ ಮೌತ್ ಇಸ್ ಅ ವೆಪನ್. ಒಂದು ಬ್ಯಾಟಲ್ ಫೀಲ್ಡ್ಗೆ ಹೋಗತಕ್ಕಂಥ ಒಂದು ವೆಪನ್ ಆಗಿದೆ. ಆ ವೆಪನ್ ಏನು ಮಾಡಬೇಕು? ನಾನು ಯೂಸ್ ಮಾಡಬೇಕು. ದ ಮೋರ್ ಐ ಯೂಸ್, ದ ಮೋರ್ ಐ ಬೀನ್ ಬೆನಿಫಿಟೆಡ್. ದ ಮೋರ್ ಐ ಯೂಸ್ ಇಟ್, ದ ಮೋರ್ ಐ ವಿಲ್ ಬೀನ್ ಅನಾಯ್ಟೆಡ್. ಯಾವಾಗ ಹೆಚ್ಚು ಹೆಚ್ಚು ವಾಕ್ಯನ ಹೇಳಕ್ಕೆ ಆರಂಭ ಮಾಡ್ತೀರಾ, ವಾಕ್ಯ ಜೀವಿತದಲ್ಲಿ ಹೇಗಲು ಇರುಳು ಆ ವಾಕ್ಯನ ಧ್ಯಾನ ಮಾಡಿ ಅದನ್ನೇ ಹಗಲು ಇರುಳು ಧ್ಯಾನಿಸಿಕೊಂಡು ಆ ವಾಕ್ಯಗಳಲ್ಲಿ ಬರೋದ್ರಿಂದಲ್ಲ ನೀ ಕೈಗೊಂಡು ನಡೆಯೋದಕ್ಕೆ ಆರಂಭ ಮಾಡ್ತೀರಾ. ಚಪ್ಪಾಳೆ ಬರಲಿ. ಆರಂಭ ಮಾಡ್ತೀರಾ. ಬೀಜ ಬಿತ್ತಿ ದೇವರಿಗೆ ಸ್ತೋತ್ರ. ಅಪ್ಪ ನಿಮ್ಮ ಕೈಗಳನ್ನ ಆಶೀರ್ವಾದ ಮಾಡ್ತಾರೆ. ಅವ್ರ ಕೈಯಲ್ಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಇದುವರೆಗೆ ನೀವು ಹೋಗಿ ಮುಚ್ಚಿರುವಂತ ಎಲ್ಲೆಲ್ಲಿ ಡೋರ್ಗಳು ಮುಚ್ಚಲ್ಪಟ್ಟಿದೆ, ಆ ಮುಚ್ಚಲ್ಪಟ್ಟ ಡೋರ್ಗಳನ್ನ ಅಪ್ಪ ಎಬಿನೇಸರ್ ಆಗಿ ಅವ್ರ ಕೆಲಸ ಆರಂಭ ಮಾಡ್ತಾರೆ. ಹೇಳಿ, ಎಬಿನೇಸರೇ, ಇದುವರೆಗೂ ನನಗೆ ಸಹಾಯವನ್ನ ಅನುಗ್ರಹಿಸಿ ಕೊಡೋದಕ್ಕಾಗಿ ಬರುತ್ತಾರೆ. ಬಿಡುಗಡೆ ನಾಯಕ ಬಂದ್ಬಿಟ್ರು. ಬಂದ ಮೇಲೆ ಏನು ಮಾಡ್ತಾರೆ? ಎಲ್ಲೆಲ್ಲಿ ನಿಮಗೆ ರೋಡ್ ಸರಿ ಇಲ್ಲ ಅಲ್ಲಿ ರೋಡ್ ಏನು ಮಾಡ್ತಾರೆ? ವೈಡನಿಂಗ್ ಮಾಡ್ತಾರೆ, ರಾಜ ಮಾರ್ಗ ಮಾಡ್ತಾರೆ, ವಿಸ್ತಾರ ಮಾಡ್ತಾರೆ. ವಿಸ್ತಾರ ಮಾಡಿ ನೀನು ಸಮಾಧಾನವಾಗಿ ಸಂತೋಷವಾಗಿ ನಿನ್ನ ಬಾಯಿ ಅರಿಕೆಯಿಂದ ನೀನು ನಡೆಯೋದಕ್ಕೆ ಆರಿಕೆ ಮಾಡಬೇಕು. ಅದಕ್ಕೆ ಅಪ್ಪ ಹೇಳ್ತಾರೆ, ನಿಮ್ಮ ದೇವರಾದ ಕರ್ತನ ಮಾತಿನ ಆಜ್ಞೆಗಳನ್ನೆಲ್ಲ ನೀವು ಅನುಸರಿಸಿ ನಡೆದರೆ ಭೂಮಿಯ ಮೇಲಿರುವ, ಮನೆ ಮೇಲಿರುವ, ಭೂಮಿಯ ಮೇಲಿರುವ ಎಲ್ಲ ಶೆಟ್ರುಗಳಿಗಿಂತ, ಎಲ್ಲ ಪೆಂಗಾಲ್ಗಳಿಗಿಂತ, ಎಲ್ಲ ಡಿಸೋಸ್ಗಳಿಗಿಂತ, ಎಲ್ಲ ಪೆರೇರಾಗಿಂತ ದೇವರು ನಿಮ್ಮನ್ನು ಭೂಮಿಯ ಮೇಲೆ ಉನ್ನತ ಸ್ಥಾನಕ್ಕೆ ತರ್ತಾರೆ. ಮಂಗಳೂರಲ್ಲೂ ಎಲ್ಲ ಜನರಿಗಿಂತ ಅಂತ ಹೇಳಿಲ್ಲ, ಕರ್ನಾಟಕದಲ್ಲೂ ಎಲ್ಲ ಜನರಿಗಿಂತ ಹೇಳಿಲ್ಲ, ಇಂಡಿಯಾದಲ್ಲಿರೋ ಎಲ್ಲ ಜನಗಳಿಗಿಂತ ಅಂತ ಹೇಳಿಲ್ಲ, ಭೂಮಿಯ ಮೇಲಿರುವ. ಹೇಳಿ ಪಕ್ಕದಲ್ಲಿ, ಭೂಮಿಯ ಮೇಲಿರುವ. ಭೂಮಿಯ ಮೇಲಿರುವ. ಹೇಳಿ 3 ಬಾರಿ ಹೇಳಿ. ಭೂಮಿಯ ಮೇಲಿರುವ, ಭೂಮಿಯ ಮೇಲಿರುವ, ಭೂಮಿಯ ಮೇಲಿರುವ. ಭೂಮಿಯ ಮೇಲಿರೋ ಎಲ್ಲ ಜನಾಂಗಗಳಿಗಿಂತ ನಿಮ್ಮನ್ನು ಮೇಲಕ್ಕೆ ತರುತ್ತಾನೆ. ಮೇಲಕ್ಕೆ ತರುತ್ತಾರೆ. ನಾನು ಇನ್ನೂ ಫೇಮಸ್ ಆಗಿಲ್ಲ ಬ್ರದರ್. ನೀನು ದೇವ್ರನ್ನ ಫೇಮಸ್ ಮಾಡಿಲ್ವೇ? ಹಲೋ, ನೀನು ಫೇಮಸ್ ಆಗಿಲ್ಲ, ನೀನು ದೇವ್ರನ್ನೇನು ಮಾಡಲಿಲ್ಲ? ಫೇಮಸ್ ಮಾಡಲಿಲ್ಲ. ಫೇಮಸ್ ಮಾಡ್ಬೇಕು. ನೀನು ದೇವ್ರನ್ನ ಹೆಂಗೆ ಫೇಮಸ್ ಮಾಡಬೇಕು? ವಾಕ್ಯನ ನುಡಿಬೇಕು. ಹೌ ಗಾಡ್ ನೇಮ್ ವಿಲ್ ಬಿಕಮ್ ಫೆಮಿಲಿಯರ್ ಹೆಂಗಾಗತ್ತೆ? ದ ಮೋರ್ ಯು ಪ್ರೊನೌನ್ಸ್ ದ ವರ್ಡ್ ಆಫ್ ಗಾಡ್. ದೇವ್ರು ಹೇಳ್ತಾರೆ, ನಿನ್ನನ್ನು ನಾನು ಎಲ್ಲ ಜನಾಂಗಗಳಿಗಿಂತ ಮೇಲೆ ತರ್ತೇನೆ, ನಿನ್ನ ಎಲ್ಲ ಜನಾಂಗಗಳಿಂದ ಪ್ರಖ್ಯಾತಿ ಹೊಂದುತ್ತೀನಿ, ನಿನ್ನ ಹೆಸರನ್ನ ಪ್ರಖ್ಯಾತಿ, ನೀನು ಹೆಸರುವಾಸಿ ಆಗ್ತೀಯ. ಐ ವಿಲ್ ಮೇಕ್ ಯುವರ್ ನೇಮ್ ಗ್ರೇಟ್ ಇಫ್ ಯು ಒಬೇ ಮೈ ವಾಯ್ಸ್. கீழ்ப்படிதல் ரொம்ப முக்கியம். அவருக்கு கீழ்ப்படிந்தால் ஆசீர்வாதத்தை எல்லாம் வந்து ஆண்டவர் இலவசமாக நீங்கள் கேட்டுக்கொள்கிறதுக்கும் வேண்டிக் கொள்கிறதுக்கும் அதிகமாக கர்த்தர் செய்து முடிப்பார். Beyond your thinking, beyond your ability, God will able to do more what you think and pray. ನೀವು ಕೇಳೋದಕ್ಕಿಂತ ಬೇಡೋದಕ್ಕಿಂತ ಅತ್ಯಧಿಕವಾಗಿ ಅಪ್ಪ ಮಾಡಿ. ಇವತ್ತು ಲೈಫಲ್ಲಿ ಸ್ವರ್ಗಿ ಬಂದಿದ್ದೀರಾ, ಲೈಫೇ ಏನು ಮಾಡೋಕ್ಕಾಗ್ತಾ ಇಲ್ಲ ಬದ. ಈ ಕುಟುಂಬ ಜೀವನದ ಸಮಸ್ಯೆಯಿಂದ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ, ಸಾಲದಿಂದ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ.
ನಾನಾಗಿಷ್ಟು ಸಾಲ ಮಾಡ್ಕೊಂಬಿಟ್ಟೆ, ನನ್ನ ತಂದೆ ಬೈತಾ ಇದ್ದಾರೆ ಅಂತ ಎಷ್ಟೋ ಗಂಡು ಮಕ್ಕಳು ಅಳ್ತಾರೆ ಕೂತ್ಕೊಂಡು. ಅಳಿಬೇಡಿ, ನಿಮ್ಗೊಂದು ಕಣ್ಣೀರಿಗೆ ಒಂದು ದೇವರೊಂದು ಉತ್ತರ ಇಟ್ಟಿದ್ದಾರೆ. ವಾಕ್ಯ ನೋಡಿ, ದೇವ್ರು ನಿಮ್ಗೆ ಯಾವಾಗ ನುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಹಣ ಹಾಗೆ ಉತ್ಪತ್ತಿ ಆಗುತ್ತೆ. ಹೇಗೆ ಯಾಕೋಬು ಪ್ರಾರ್ಥನೆ ಮಾಡಿ ಆಶೀರ್ವಾದ ಪಡೆದಿದ ತಕ್ಷಣ ಪ್ರತಿದಿನ ಬೆಳಗ್ಗೆ ಎದ್ದು ನೋಡಿದ್ರೆ ಒನ್ ಆಫ್ಟರ್ ದ ಲ್ಯಾಂಪ್ಸ್ ಚಿಕ್ಕ ಚಿಕ್ಕ ಮರಿ ಆಗ್ತಾನೆ ಇತ್ತಂತೆ. ಡೈಲಿ ಸ್ಪಾಟೆಡ್ದು ಲ್ಯಾಂಪ್ಗಳೇನಾಗ್ತಾ ಇತ್ತಂತೆ, ಮರಿಗಳು ಚುಕ್ಕೆ ಚುಕ್ಕೆ ಮರಿಗಳೆಲ್ಲ ಬೆಳಗ್ಗೆ ನೋಡ್ಬೇಕಾದ್ರೆ ನೋಡಿದ್ದು ಬೆಳಗ್ಗೆಲ್ಲ ಮರಿ ಬರ್ತಾ ಇತ್ತಂತೆ. ಹಂಗೆ ಪ್ರತಿದಿನ ಬೆಳಗ್ಗೆ ಹಣ ಮರಿ ಆಗ್ತಾನೆ ಬರುತ್ತೆ. ಯಾಕೆ ಗೊತ್ತಾ, ಹಣನ ಬೀಜವಾಗಿ ಬಿತ್ತಕ್ಕೆ ನೀವು ಸ್ಟಾರ್ಟ್ ಮಾಡ್ತಿದ್ದೀರಾ. ವೆನ್ ಯು ಸೋ ದ ಸೀಡ್, ದ ಮನಿ ವಿಲ್ ಬಿಕಮ್ ಯುವರ್ ಎಬಿಲಿಟಿ, ಮನಿ ವಿಲ್ ಬಿಕಮ್ ಯುವರ್ ಫೋರ್ಟ್ರೆಸ್. ಆ ಬೀಜ ಅವನು ಬಾಲಕ ಭಾರತೀಯವರೇ ಆ ರೊಟ್ಟಿನ ದೇವ್ರ ಮುಂದೆ ತಂದಿಟ್ಟಿದ್ದಕ್ಕೆ ಆ ರೊಟ್ಟಿ 1000 ಗಟ್ಟಲೆ ಜನರು ಊಟ ಮಾಡೋಷ್ಟು ಮಟ್ಟಿಗೆ ದೇವರು ಅವನನ್ನು ಆಶೀರ್ವಾದ ಮಾಡಿ ಕೊಟ್ಬಿಟ್ರು. ಯಾಕೆಂದರೆ ಆ ರೊಟ್ಟಿನೇ ಅವನಿಗೆ ಬ್ಲೆಸ್ಸಿಂಗ್ ಆಗ್ಬಿಡುತ್ತೆ. ನಾನು ಹೇಳ್ತೀನಿ, ಇವತ್ತು ನಿಮ್ಮ ಜೀವನದಲ್ಲಿ ದೇವರೊಂದು ದೊಡ್ಡ ಕೆಲಸ ಮಾಡೋಕ್ಕೆ ಅವರು ಶಕ್ತರಾಗಿದ್ದಾರೆ. ಆ ಶಕ್ತಿಯುಳ್ಳ ವಾಕ್ಯವನ್ನು ನೀನು ನುಡಿಯೋದಕ್ಕೆ ಸ್ಟಾರ್ಟ್ ಮಾಡಿ. ನಾನು ನುಡಿತೀನಿ, ದೇವರೇ ಭೂಮಿಯ ಮೇಲಿರೋ ಎಲ್ಲ ಜನಾಂಗಗಳಿಗಿಂತ ನನ್ನನ್ನು ಉನ್ನತ ಸ್ಥಿತಿಗೆ ತರುವರು. ನೆಕ್ಸ್ಟ್ 2ನೇ ವಾಕ್ಯ, ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಟ್ಟು ನಡೆದರೆ. ಆಜ್ಞೆಗಳನ್ನ ಅನುಸರಿಸೋದು ಬೇರೆ, ನೆಕ್ಸ್ಟ್ ಕಿವಿಗೊಡೋದು ಬೇರೆ. ಇವಾಗ ನೋಡಿ ಏನು ಮಾಡ್ತಿದ್ದೀರಾ, ಎಲ್ಲರೂ ಕಿವಿ ಎಲ್ಲಿದೆ, ಎಲ್ಲ ಸ್ಟ್ರೈಟಾಗಿದೆ ಕಿವಿಗಳೆಲ್ಲ. ನಾನು ಹೇಳೋದೆಲ್ಲ ಕೇಳಿಸ್ತಾ ಇದೆಯಾ? ಕಿವಿ ಒಳಗೋಗ್ತಿದ್ಯಾ? ಒಳಗೋಗಿ ಎಲ್ಲೋಗುತ್ತದು? ಅದೇ ಬೇದ ಹಿಂಗೆ ಹೋಗ್ಬಿಟ್ಟು ಹಂಗೆ ಹೋಗ್ಬಿಡತ್ತೆ ಬೇದ ಹೊರಗಡೆ. ಹಂಗೆ ಹೋಯ್ತು ಅಂದರೆ ಆಯಿತು ಬೇದ, ನಿನ್ನ ಲೈಫೇ ಮುಗೀತು. ನೀರಿನ ಮೇಲೆ ಹೋಮ ಆಗ್ದಂಗೆ ಬ್ರದರ್ ಸಿಸ್ಟರ್. ವಾಕ್ಯ ಒಳಗೆ ಹೋಗ್ಬೇಕಂದ್ರೆ ನೀವು ಕಿವಿಗೊಟ್ಟು ಏನಿರುತ್ತೆ, ಕಿವಿಗೊಟ್ಟು ನಡೆದರೆ, ಕಿವಿಗೊಟ್ಟು ನಡೆದರೆ. And all these blessings will come on you and overtake you if you will listen to the voice of the Lord your God. ಇಲ್ಲಿ ಓವರ್ಟೇಕ್ ಮಾಡತ್ತಂತೆ. ಹೇಳ್ತೀವಲ್ಲ ಕಾರಲ್ಲಿ ಹೋಗುವಾಗ, ಏನು ಗುರು ಓವರ್ಟೇಕ್ ಮಾಡ್ಕೊಂಡು ಹೋಯ್ತವನೇ, ಇನ್ನು ಓವರ್ಟೇಕ್ ಮಾಡ್ಬಿಟ್ಟ ಗುರು. ನಾನು ನೋಡಿದ್ರೆ 60ಲಿದ್ದೆ, ನನ್ನ ಮಗ 90 ಹೋಗ್ತಾ ಇದ್ದಾನೆ. ನಾನು 90 ಹೋಗ್ತಾ ಇದ್ದಾನೆ, 1 ಟನ್ಗೆ ಹೋಗ್ಬಿಟ್ಟ, ಓವರ್ಟೇಕ್ ಮಾಡಿಬಿಟ್ಟ ಕಾರು, ಬಸ್ಸು ಓವರ್ಟೇಕ್ ಮಾಡಿಬಿಡ್ತು. ಐ ಟೆಲ್ ಯು ಪೀಪಲ್ ಆಫ್ ಗಾಡ್, ಯಾವುದೆಲ್ಲ ಸೈತನ ಓವರ್ಟೇಕ್ ಮಾಡದ ದೇವರು ಅದನ್ನು ಅಂಡರ್ಟೇಕ್ ಮಾಡಿ ದೇವರ ಆಶೀರ್ವಾದ ಓವರ್ಟೇಕ್ ಆಗಿ ಬರುತ್ತೆ. ದೇವರ ಆಶೀರ್ವಾದ ಓವರ್ಟೇಕ್ ಆಗಿ ಬರುತ್ತೆ. ಹೇಗೆ ಸೂರ್ಯನ ಕಿರಣಗಳಂತೆ ಆತನ ಕಿರಣಗಳು ನಿಮ್ಮ ಮೇಲೆ ಉದಯಿಸುತ್ತೆ, ಜ್ಯೋತಿ ಮೂಡುತ್ತೆ. ಉದಯದಲ್ಲಿ ಯಾವಾಗ ಬಡವರ ಆಸೆ ನೆರವೇರಿಸಿದಾಗ, ದಿಕ್ಕಿಲ್ಲದವರಿಗೆ ಅವರ ಆಸೆಗಳನ್ನು ಪೂರೈಸಿ, ದಿಕ್ಕಿಲ್ಲದವರಿಗೆ ನಿನ್ನ ಮೃಷ್ಟಾನ್ನಗಳಿಂದ ಅವನ ತೃಪ್ತಿಗೊಳಿಸಿದಾಗ ಕತ್ತಲೆಯಲ್ಲಿ ಜ್ಯೋತಿ ನಿನ್ನ ಮೇಲೆ ಮೂಡಿ ಬರುತ್ತದೆ. ನಿನ್ನ ಕತ್ತಲೆ ಹೋಗಿ ಬೆಳಕು ಉಂಟಾಗುತ್ತದೆ. ದೇವರ ಬೆಳಕಿನ ಕಿರಣಗಳೊಂದಿಗೆ ಆಪ ನಿನ್ನ ಮೇಲೆ ಉದಯಿಸಿ ಬರ್ತಾನೆ. The rays of love, the rays of blessings will come on you. It will overtake you, and all these blessings will come on you. It doesn't say all these blessings will come on your mother-in-law and sister-in-law. No, it comes on you. तेरा ऊपर क्या आता खुदा आशा? क्यों? आप तेरा परमेश्वर को आप क्या किया? Completely obedience हो गया. So खुदा क्या करता? Blessing करता. आपके आशीर्वाद, आपके ऊपर के आशीर्वाद देता. आपको सासू कमाई और आपको दीदी को, आपको भाइयों को नहीं, ನೀನು ಅಣ್ಣನಿಗೋ ಅಕ್ಕನಿಗೆ ಆಶೀರ್ವಾದ ಕೊಡೋದಿಲ್ಲ. ಮಾಡಿಸೋರೆ ನಿಮ್ಮ ಮೇಲೆ ಆಶೀರ್ವಾದ. ನಿಮ್ಮ ದೇವರಾದ ಮಾತಿನ ಯೆಹೋವನ ಮಾತಿಗೆ ಹೇಳಿ, ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಟ್ಟು ನಡೆದರೆ. ಕಷ್ಟಪಟ್ಟು ದುಡಿದರೆ ಅಂತ ಹೇಳಿಲ್ಲ, ಕಿವಿಗೊಟ್ಟು ನಡೆದರೆ. ಕಷ್ಟಪಟ್ಟು ದುಡಿದರೆ. ದುಬೈಲಿ ಕಷ್ಟಪಟ್ಟೆ ಬದ, ಕುವೈಟಲ್ಲಿ ಕಷ್ಟಪಟ್ಟಿದ್ದೀನಿ ಬದ. ಆಲ್ ಇಂಡಿ ಹಾಲು ಮಾರಿ ಇವತ್ತು ಹಾಲು ಕ್ಯಾನು ಹಾಲು ಧೂಪು ಇಟ್ಕೊಂಡಿದ್ದೀನಿ ಬದ. ನೀನು ಹಿಂಡೋದು ಯಾಕೆ? ತಾನಾಗೆ ಹಾಲು ಸುರಿಯಲು ಪಡತ್ತೆ. ಯಾರೋ ಒಂದು ತಾಯಿ ಹೇಳ್ದೆ 3 ಲೀಟ್ರ್ ಮೇಲೆ ಕೊಡ್ತಿರಲಿಲ್ಲ ಬದರ ಎಮ್ಮೆ ಹಾಲು, 3 ಲೀಟ್ರ್ ಅಂತೆ. ಅವಾಗ ನಾನು ಹೇಳಿದೆ, ನಿನ್ನ ಮನೆಯಲ್ಲಿರುವ ಪುಟ್ಟಿಗಳಿಗೂ ಕೋಣಿಗಳಿಗೂ ಎಮ್ಮೆಗಳಿಗೂ ಹಸುಗಳಿಗೆ ಆಸೋದು. ಕ್ಯಾ ಬೋಲ್ತಾ ಹೈ ಪಾಗಲ್, कैसा मेरा गाय दूध दे सकता है? बोलने के बाद में आशीर्वाद मिल सकता है क्या? घास नहीं डाला, कुछ भी नहीं डाला, लेकिन वो बात कर रहे, वो कैसा डाल सकते, कैसा दूध मिल सकता है क्या? क्या बदतमीज बात कर रहे ऊपर टीवी में. ಮೊಬೈಲ್ ಯೂಟ್ಯೂಬಲ್ಲಿ ಕೂತ್ಕೊಂಡು ಏನು ಹುಚ್ಚುಚ್ಚಾಗಿ ಇವ್ರು ಮಾತಾಡ್ತಾ ಇದ್ದಾನೆ. ನಿಮ್ಮ ಪುಟ್ಟಿಗಳಿಗೆ ಕೋಡಿಗಳಿಗೆ ನಿಮ್ಮ ನಡೆಗಳಿಗೆ ಆಶೀರ್ವಾದ ಉಂಟಾಗುತ್ತೆ. ಬೈಬಲ್ ಇದೆ 3ನೇ ವಾಕ್ಯ, ನಿಮ್ಮ ಊರಲ್ಲಿಯೂ ಅಡವಿಯಲ್ಲಿಯೂ ನಿಮಗೆ ಶುಭ ಉಂಟಾಗುತ್ತದೆ. ನಿಮ್ಮ ಸಂತಾನ ವ್ಯವಸಾಯಿಗಳಿಗೂ, ಕುರಿ ದನ ಕತ್ತೆ ಪಶು ಬಳಿಗಳಿಗೆ ಒಂಟೆಗಳಿಗೆ ಶುಭ ಉಂಟಾಗುತ್ತದೆ. The fruit of your lamb will be blessed, and the produce of your ground, and the fruit of your livestock, and the offspring of your
ಕ್ಯಾಟಲ್ ಆ್ಯಂಡ್ ದ ಫ್ಲಾಕ್ಸ್ ಆಫ್ ಯುವರ್ ಶೀಪ್ ಎವ್ರಿಥಿಂಗ್ ವಿಲ್ ಗೋನ್ ಟು ಬಿ ಇನ್ಕ್ರೀಸ್. ಎಲ್ಲವನ್ನು ಇನ್ಕ್ರೀಸ್ ಮಾಡ್ತೀನಿ ಅಂತ ಹೇಳ್ತಾರೆ. ಸ್ತೋತ್ರ. ಆಮೆನ್. ಆಗ ನಿಮ್ಮ ಹತ್ರ ಕತ್ತೆ ಇಲ್ಲ, ಒಂಟೆ ಇಲ್ಲ, ಕುದುರೆ ಇಲ್ಲ, ಪರವಾಗಿಲ್ಲ, ಕಾರ್ ಇದೆ, ಸ್ಕೂಟ್ರ್ ಇದೆ, ಸೈಕಲ್ ಇದೆ, ಬಸ್ ಇದೆ, ಅಲ್ಮೇರಾ ಇದೆ, 2 ನೆಕ್ಲೇಸ್ ಇದೆ, ಇದನ್ನು ದೇವ್ರು ಇನ್ಕ್ರೀಸ್ ಮಾಡ್ತೀನಿ ಅಂತಾರೆ. Hallelujah. ಅದಕ್ಕೆ ಯಾರೋ ಒಬ್ಬ ಹುಡುಗ ಕೇಳ್ದ, ಬದ ನಾವು ಒಂಟೆ ಎಲ್ಲ ತೊಗೋಬೇಕಾ? ಯಾಕಂದರೆ ಬೈಬಲ್ ಬರೆದಿದೆಯಲ್ಲ, ಒಂಟೆ ಕುದುರೆ ಎಲ್ಲ ತೊಗೋಬೇಕು. ಅದು ಆಗಿನ ಕಾಲಕ್ಕೆ ಹೇಳಿದ್ದು ಕಣೋ. ಈಗಿನ ಕಾಲದಲ್ಲಿ ನಿನಗೆ ಫೈನಾನ್ಸ್ಗಳು ಕೊಟ್ಟಿದ್ದಾರೆ, ಶೇರ್ಸ್ ಕೊಟ್ಟಿದ್ದಾರೆ, ಬಿಸ್ನೆಸ್ ಕೊಟ್ಟಿದ್ದಾರೆ. ಒಂದು ಬ್ಯೂಟಿ ಪಾರ್ಲರ್ ವ್ಯಾಪಾರ ನಡೆಸ್ತಿದ್ಯಾ, ಹಾಲು ವ್ಯಾಪಾರ ನಡೆಸ್ತಿದ್ಯಾ, ತೆಂಗಿನಕಾಯಿ ವ್ಯಾಪಾರ ನಡೆಸ್ತಿದ್ಯಾ, ಇದನ್ನು ದೇವ್ರು ಇನ್ಕ್ರೀಸ್ ಮಾಡ್ತಾರೆ. ಓಹೋ ಅಪ್ಪಡಿಯೋ ಆಗ ಅಂದ್ಬಿಟ್ಟು ಏನು ಮಾಡ್ದೆ, ಅವತ್ತಿಂದ ದೇವರೇ ನನ್ನ ತೆಂಗಿನಕಾಯಿ ವ್ಯಾಪಾರ, ಹಾಲಿನ ವ್ಯಾಪಾರ, ನನ್ನ ಬ್ಯೂಟಿ ಪಾರ್ಲರು, ನನ್ನ ಅಂಗಡಿ ವ್ಯಾಪಾರ, ನನ್ನ ಗ್ಯಾರೇಜ್ ಶಾಪು, ನನ್ನ ಖನಾವಳಿ, ನನ್ನ ಹೋಟೆಲ್ ವ್ಯಾಪಾರ ಎಲ್ಲ ಆಶೀರ್ವಾದ ಆಗೋದಕ್ಕಾಗಿ ಸ್ತೋತ್ರ. ಸ್ತೋತ್ರ ಅಂತ ಹೇಳಕ್ಕೆ ಏನು ಮಾಡ್ದ, ಅವನು ಆರಂಭ ಮಾಡ್ಬಿಟ್ಟ. ಯಾವಾಗ ನೀವು ಹೇಳಕ್ಕೆ ಸ್ಟಾರ್ಟ್ ಮಾಡ್ತೀರಾ, ನಿಮ್ಮ ದೇವ್ರು ಏನು ಮಾಡ್ತಾರೆ, ಹಗಲು ಇರುಳು ಆ ವಾಕ್ಯ. ಅದಕ್ಕೆ ದೇವ್ರ ಸನ್ನಿಧಾನದಲ್ಲಿ ತ್ರಾಣವುಳ್ಳ ಹಸ್ತತೆಗಳಿಗೆ ತಗ್ಗಿಸಿಕೊಳ್ಳೋದೇನು, ಸುಮ್ಮನೆ ಅಲ್ಲಿ ಹೋಗ್ಬಿಟ್ಟು ಸೈಲೆಂಟಾಗಿ ಕೂತ್ಕೊಳ್ಳೋದಲ್ಲ, ಅಲ್ಲಿ ಕೂತ್ಕೊಂಡು ಅರಿಕೆಗಳು ಮಾಡಬೇಕು. ನೀವು ದೇವ್ರ ವಾಕ್ಯ ಹೇಳಿದ್ನಲ್ಲ, ಇವತ್ತು ಶುಕ್ರವಾರ ಹೇಳಿದ್ದೀನಿ, ಮನೆಗೆ ಹೋಗ್ಬಿಟ್ಟು ಶನಿವಾರ ಏನು ಮಾಡಬೇಕು, ಅಪ್ಪ ಇದೆಲ್ಲ ಹೇಳೋರಲ್ಲ, ಇದನ್ನ ಹೆಂಗೆ ಪಾಲಿಸ್ಬೇಕು. ದೇವರೇ ನನ್ನ ಮನೇಲಿ ಪುಟ್ಟಿಗಳಿಗೆ, ಕೋಣಿಗಳಿಗೆ, ನನ್ನ ಹಣಕಾಸುಗಳಿಲ್ಲ ಆಶೀರ್ವಾದ ಬರೋದಕ್ಕಾಗಿ ಸ್ತೋತ್ರ. ಅದೆಲ್ಲ ಹೇಳ್ಬೇಕಾಗದೆ, ಹೇಳ್ಬೇಕಾ ಅದೆಲ್ಲ? ಎಷ್ಟು ಜನ ವಿಶ್ವಾಸ ಹೇಳ್ಬೇಕಾ? ಅದನ್ನು ಹೇಳ್ಬೇಕಪ್ಪ. ಅದು ಯಾಕೆ ಬದು ಹಿಂಗೆಲ್ಲ ಹೇಳ್ತೀರಾ? ಅದೆಲ್ಲ ದೇವ್ರು ಎಲ್ಲೂ ಹೇಳಿಲ್ವಲ್ಲ ಹೇಳ್ಬೇಕಂತ. ತೆಗಿರಿ 6ನೇ ಅಧ್ಯಾಯ, ಅದೆಲ್ಲ 6ನೇ ಅಧ್ಯಾಯ ತೆಗಿರಿ. 6th chapter. Turn me attention to 6th chapter, Deuteronomy. 4ನೇ ವಾಕ್ಯ. ದೇವರಿಗೆ ಸ್ತೋತ್ರವಾಗಲಿ. ಇಸ್ರಾಯೇಲರೇ ಹೇಳಿ, ಇಸ್ರಾಯೇಲರೇ ಕೇಳಿರಿ, ಇಸ್ರಾಯೇಲರೇ ಕೇಳಿರಿ, ನಮ್ಮ ದೇವರಾದ ಯೆಹೋವನೊಬ್ಬನೇ ದೇವರು, ನಮ್ಮ ದೇವರಾದ ಯೆಹೋವನೇ, ನಮ್ಮ ದೇವರಾದ ಯೆಹೋವನೊಬ್ಬನೇ ದೇವರು, ಯೆಹೋವನೊಬ್ಬನೇ ದೇವರು. ನೀವು ನಿಮ್ಮ ದೇವರಾದ ಯೆಹೋವನನ್ನು, ನೀವು ನಿಮ್ಮ ದೇವರಾದ ಯೆಹೋವನನ್ನು. ಕಮಾನ್ ಸ್ಪೀಡ್ ಮಾಡಿ, ಏನು ಅಂತ ಬಿದ್ದಿದ್ದೀರಾ? ನಿಮ್ಮ ದೇವರಾದ ಯೆಹೋವನನ್ನು, ನಿಮ್ಮ ದೇವರಾದ ಯೆಹೋವನನ್ನು. ಕಮಾನ್ ಇನ್ನು ಸ್ಪೀಡ್, ನಿಮ್ಮ ದೇವರಾದ ಯೆಹೋವನನ್ನು, ನಿಮ್ಮ ದೇವರಾದ ಯೆಹೋವನನ್ನು. ಇನ್ನು ಸ್ಪೀಡ್, ನಿಮ್ಮ ದೇವರಾದ ಯೆಹೋವನನ್ನು, ನಿಮ್ಮ ದೇವರಾದ ಯೆಹೋವನನ್ನು, ದೇವರಾದ ಯೆಹೋವನನ್ನು, ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದ, ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಶಕ್ತಿಯಿಂದ ಪ್ರೀತಿಸಬೇಕು. ನಾನೀಗ ನಿಮಗೆ ತಿಳಿಸಿದ ಮಾತುಗಳೆಲ್ಲ, ನಿಮಗೆ ತಿಳಿಸಿದ ಮಾತುಗಳೆಲ್ಲ ನಿಮ್ಮ ಅಲ್ಮೇರದಲ್ಲಿರಬೇಕು, ನಿಮ್ಮ ಹೃದಯದಲ್ಲಿರಬೇಕು, ನಿಮ್ಮ ಹೃದಯದಲ್ಲಿರಬೇಕು. तेरा दिल में रहना पड़ेगा. कौन तुम्हारा दिल का रानी, दिल का राजा? ಯೇಸು ರಾಜ, ಯೇಸು ಮಸೀಹ तुम्हारा दिल का राजा. ನಿಮ್ಮ ಹೃದಯದಲ್ಲಿ ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿರಿ, ಕಂಠಪಾಠ ಮಾಡಿ ಅಂತಾರೆ. ಹೇಗೆ ನಾವು ಸ್ಕೂಲ್ಗೆ ಹೋಗಿದ ತಕ್ಷಣ ಜನಗಣಮಣ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಪಂಜಾಬ ಸಿಂಧ್ ಗುಜರಾತ ಮರಾಠ ದ್ರಾವಿಡ ಉತ್ಕಲ ವಂಗಾ, ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಸಿತರಂಗಾ, ತಬ ಶುಭ ಮಾಮಿ ಆಯೇ, ತಬ ಶುಭ ಆಶೀಷ ಗಾಯೇ, ಚಾಹೆ ಜಬ ಜನಗಣ ಮಂಗಳ ಚಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಜಯ ಹೇ ಅಡಿ, ಜಯ ಹೇ ಜಯ ಜಯ. ಆಮೇನ್. ಹೆಂಗ್ ಕಲ್ತ್ರಿ ಇದೆಲ್ಲ? ಹೆಂಗ್ ಕಲ್ತ್ರಿ? ಶಾಲೆಯಲ್ಲಿ ಮಕ್ಕಳಿಂದ ಕಲಿಸಿದನು. ಅವಾಗ ಕಲ್ತಿದ್ದು ಇವತ್ತು ಬಾಯಲ್ಲಿದೆ. ಇದು ರಾಷ್ಟ್ರಗೀತೆ, ರವೀಂದ್ರನಾಥ್ ಠಾಗೂರ್ ಆಡಿದ ಗಾತೆ. ಇಡೀ ವಿಶ್ವದಲ್ಲಿ ಯಾವ ವ್ಯಕ್ತಿ ಕೂಡ ಈ ರೀತಿಯಾದ ಒಂದು ಹಾಡು ಕಂಪೋಸ್ ಮಾಡೋಕ್ಕೆ ಆಗೋದಿಲ್ಲ, ಆಗೋಕ್ಕೂ ಸಾಧ್ಯ ಇಲ್ಲ. ಅಷ್ಟು ಟ್ರೆಮೆಂಡಸ್ ಆಗಿ ನಮ್ಮ ಭಾರತ ದೇಶದ ಎಲ್ಲ ಸಂಸ್ಕೃತಿ ಐಶ್ವರ್ಯಗಳನ್ನ ಒಂದೊಂದು ಪದಗಳಿಂದ ಆಡಿ ಹೊಗಳ್ಬಿಟ್ಟು. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ದೇಶದ ಗೀತೆನೇ ಇಷ್ಟು ಚೆನ್ನಾಗಿ ಆಡ್ತೀಯ ಅಂದರೆ ಈ ದೇಶವನ್ನೇ ಉಂಟು ಮಾಡಿದ ಕರ್ತನ ಹಾಡನ್ನ ಹೇಗೆ ಆಡಬೇಕು, ಅದಕ್ಕೆ ಕಂಠಪಾಠ ಮಾಡಿ ಅಂತ ಹೇಳ್ತಾರೆ. ಸೊ ನಾಳೆ ಭಾನುವಾರ ಇದೇ ವರ್ಡ್ನ ತಗೊಳ್ತೀನಿ. ಫೈನಾನ್ಷಿಯಲ್ ಎಬಿಲಿಟಿ, ಸ್ಟ್ರಗಲ್ಸ್ ಹೆಂಗೆ ಹೊರಗಡೆ ಬರುತ್ತೆ, ಸ್ಟ್ರಾಟಜಿ ಹೆಂಗೆ ಆಶೀರ್ವಾದ ಬರುತ್ತೆ, ಇದ್ರದ್ದು ನಾನು ಸ್ವಲ್ಪ ಮಾತಾಡೋಕ್ಕೆ ಹೋಗ್ತೀನಿ. ಅದಕ್ಕೆ ಅಪ್ಪ ಹೇಳ್ತಾರೆ, ನಿಮ್ಗೆ ಫೈನಾನ್ಸ್ಗಳು ಬೇಕಾ, ಹಣಕಾಸುಗಳು ಬೇಕಾ, ನಿನಗೇನು ಕೊರತೆನೇ ಇರಬಾರ್ದಾ,
ಅಪ್ಪ ಹೇಳ್ತಾರೆ, ನಿನ್ನ ಕರ್ತನಾದ ದೇವರನ್ನ ನಿನ್ನ ಪೂರ್ಣ ಹೃದಯದಿಂದಲೂ, ಪೂರ್ಣ ಪೂರ್ಣ ಪ್ರಾಣದಿಂದಲೂ, ಮನದಿಂದಲೂ, ಪೂರ್ಣ ಮತ್ತು ಪೂರ್ಣ ಪ್ರಾಣದಿಂದಲೂ ಶಕ್ತಿಯಿಂದಲೂ ಪ್ರೀತಿಸಬೇಕು. ಮತ್ತೇನು ಹೇಳ್ತಾರೆ? ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿ ಮನೆಯಲ್ಲಿ ಕೂತಿರುವಾಗಲೂ, ಮನೆಯಲ್ಲಿ ಕುಳಿತಿರುವಾಗಲೂ, ದಾರಿಯಲ್ಲಿ ನಡೆಯುವಾಗಲೂ, ಮನೆಯಲ್ಲಿ ಮಂಚದ ಮೇಲೆ ಮಲಗುವಾಗಲೂ, ಮನೆಯಲ್ಲಿ ಮಂಚದ ಮೇಲೆ ಮಲಗಿರುವಾಗಲೂ, ಮಂಚದಿಂದ ಎದ್ದೇಳುವಾಗಲೂ ಇವುಗಳ ವಿಷಯದಲ್ಲಿ ಮಾತನಾಡಬೇಕು. ಇವುಗಳ ವಿಷಯದಲ್ಲಿ ಮಾತನಾಡಬೇಕು. ಮಾತಾಡ್ತಿದ್ದೀರಾ? ಇವುಗಳ ವಿಷಯದಲ್ಲಿ ಮನೇಲಿ ಕುತ್ಕೊಂಡಾಗ ಅಮ್ಮ ಅಪ್ಪ ಎಲ್ಲ ಕುತ್ಕೊಂಡು, ನೋಡಿ ಆ ಕೆಂಪು ಸಂಬಂಧ ಎಷ್ಟು ಚೆನ್ನಾಗಿ ದೇವ್ರು ಬಿಡಿಸಿರ್ಬೇಕು, ಆ ಏಸಪ್ಪ ಎಷ್ಟು ದೊಡ್ಡವರಲ್ವಾ, ಆ ಶಿಲ್ಬೆಲ್ ದೇವ್ರು ಎಷ್ಟೆಲ್ಲ ಕೆಲಸ ಮಾಡಿದ್ದಾರೆ, ಇದನ್ನು ನೀನು ಕುತ್ಕೊಂಡು ನಿನ್ನ ಹೆಂಡತಿ ಮಕ್ಕಳ ಜೊತೆ ಕುತ್ಕೊಂಡು ಮೊಮ್ಮಕ್ಕಳ ಜೊತೆ ಕುತ್ಕೊಂಡು ಮಾತಾಡೋದಕ್ಕೆ ಕಲಿಬೇಕು. ನೀವು ಅದನ್ನು ಬಿಟ್ಬಿಡ್ತೀವಿ. ಆ ಚರ್ಚ್ ಹೇಗಿದ್ರಾ, ಆ ಚರ್ಚಲ್ಲಿ ಸರಿನೇ ಇಲ್ಲ, ಅಲ್ಲಿ ಆ ಚರ್ಚ್ಗೆ ಹೋದೆ ಬಸ್ ಚಾರ್ಜ್ ತುಂಬ ವೇಸ್ಟ್ ಆಗ್ತದೆ ನನಗೆ, ಅಲ್ಲಿ ಒಂದೇ ಒಂದು ಬಂದು ಕೊಡ್ತಾರೆ, ಇನ್ನೇನು ಲಾಡುನ ಕೊಡ್ತಾರೆ ನಿನಗೆ, ಅಲ್ಲಿ ಇಲ್ಲ ಕಲ್ಲ ಕೊಡ್ತಾರೆ ನಿನಗೆ. ಅದನ್ನೇ ಇಂಥವೇ ಕುತ್ಕೊಂಡು ಮಾತಾಡೋದು ಅಲ್ವಾ? ನಾನು ಇಷ್ಟೆಲ್ಲ ಕಾಣಿಕೆ ಕೊಟ್ಟಿದ್ದೀನಿ, ನನಗೇನು ಇನ್ನೂ ಒಳ್ಳೇದಾಗಿಲ್ಲ, ಒಳ್ಳೇದೆಲ್ಲಿಂದ ಆಯ್ತು? ನೀನು ನುಡಿತಿಲ್ವೇ? ನೀವು ಬಿತ್ತಿದ್ದ ಬೀಜಕ್ಕೆ ಏನು ಸೇರಿಸ್ಬೇಕು? ವಿಶ್ವಾಸ ಸೇರಿಸ್ಬೇಕು. ದೇವರೇ ನಾನು ಕೊಟ್ಟಿದ್ದೀನಪ್ಪ, ಜಡಿದು ಅಳ್ಳಾಡಿಸಿ ವರ್ಷಸುವಾಗಿ ತುಂಬ ಅಳತೆಯಿಂದ ನಿಮ್ಮ ಸೆರಗಿಗೆ ₹500 ಹಾಕಿದ್ರೆ ಮನೆಗೆ ಹೋದ್ ಹೇಳ್ಬೇಕು, ದೇವರೇ ₹500 ಬಿತ್ತಿದ್ದೀನಿ, ಅದು ಜಡಿದು ಅಳ್ಳಾಡಿಸಿ ಹೊರಸುಸುವಾಗಿ ತುಂಬ ಅಳತೆಯಿಂದ ಅಳೆದು ನನ್ನ ಕೈಯಲ್ಲಿ ಬರೋದಕ್ಕಾಗಿ ಬೆಳಗ್ಗೆ ತಿರ್ಗಾ ಮಧ್ಯಾಹ್ನ ಬೇರೆ ₹500 ಹಾಕಿದ್ದೀನಿ, ಜಡಿದು ಅಳ್ಳಾಡಿಸಿ ಹೊರಸುಸುವಾಗಿ ತುಂಬ ಅಳತೆಯಿಂದ ಹಳೆಯಲ್ಲಿ ಪಡಬೇಕು. ಒಂದು ತಂದೆಯಲ್ಲಿ ಬಂದು ಇರೋ ಕಾಣಿಕೆಲ್ಲ ಹಾಕಿ ಹೋಗ್ಬಿಟ್ರಂತ ಯಪ್ಪ ಮಂಗಳೂರಲ್ಲಿ. ರಾಯಚೂರವರು ಇಲ್ಲಿಂದ ಹೋಗಕ್ಕೆ ಬಸ್ ಚಾರ್ಜ್ ಇಲ್ವಂತೆ, ಇಲ್ಲಿಂದ ರೈಲ್ವೆ ಸ್ಟೇಷನ್ವರೆಗೂ ನಡ್ಕೊಂಡು ಹೋಗಿದ್ದಾರೆ, ಹತ್ಕೊಂಡು ದುಡ್ಡು ಕೇಳೋಕ್ಕೂ ನಾಚಿಕೆಯಿಂದ. ಅಪ್ಪ ಹಾಕು ಅಂದ್ಬಿಟ್ರಲ್ಲಿ ಹಾಕ್ಬಿಟ್ಟಿದ್ದಾರೆ. ಮನೆಗೆ ಹೋಗಿ ತಲುಪಿದ್ದಾರೆ, ಕಾಲೆಲ್ಲ ಬೊಕ್ಕಳ ಥರ ಎಲ್ಲ ಬೊಕ್ಕಳ ಬಂದ್ಬಿಟ್ಟಿದೆ, ಕಾಲೆಲ್ಲ ಊದ್ಕೊಂಡು, ಅಷ್ಟು ಬೇಜಾರಾಯಿತು ಅಂತಂತೆ. ಮಾನ್ಯ ದಿನಕ್ಕೆ ಅವ್ರ ಅಕೌಂಟ್ಗೆ ₹29,000 ಅಕೌಂಟ್ಗೆ ಬಂದು ಬಿದ್ದಿದೆ. 29,000. ದೇವನಿಗೆ ಸನ್ಮಾನ ಮಾಡಬೇಕಾದ ಸನ್ಮಾನ ಯಾವತ್ತೂ ತಿರಸ್ಕಾರ ದೇವರು ಮಾಡೋದಿಲ್ಲ. 5 ರೊಟ್ಟಿ ಕೊಟ್ಟಾಗ ಹೋಗಲ್ಲ, 5 ರೊಟ್ಟಿಲಿ ಏನೋ ಮಾಡೋಕ್ಕಾಗತ್ತೆ ಅಂತ ದೇವರು ತಿರಸ್ಕಾರ ಮಾಡಲಿಲ್ಲ. He never despised when the boy gave that 5 loaves unto fish. In spite, he took that bread and broke it and blessed it and gave back to the apostles. ಅದನ್ನು ಮುರಿಯಲ್ಪಡಬೇಕಾದ್ರೆ ಸಾವಿರ 60, 70 ಮಲ್ಲೇಶ್ವರ 80,000 ಜನಗಳು ಊಟ ಮಾಡಿ ಮತ್ತೆ 12 ರೊಟ್ಟಿ 12 ಬುಟ್ಟಿಗಳಲ್ಲಿ ಆ ರೊಟ್ಟಿ ಮಿಗುವಾಗಿ ದೇವರು ಮಾಡಬಹುದು. ಕಾರಣ ಯಾಕೆ? ದೇವರ ಆಶೀರ್ವಾದ ಭಾಗ್ಯದಾಯಕವಾದದ್ದು. The blessing of the Lord will make you rich. God will never add any sorrows in those blessing people of God. ಚಪ್ಪಾಳೆ. ಇದುವರೆಗೂ ಸಹಾಯರಿರೇ ಎಬಿನೇಸರೇ, ಎಬಿನೇಸರೇ, ಇದುವರೆಗೂ ಸಹಾಯರಿರೇ ಎಬಿನೇಸರೇ, ಎಬಿನೇಸರೇ, ಇದುವರೆಗೂ ಸಹಾಯರಿರೇ, ಇದುವರೆಗೂ ಸಹಾಯರಿರೇ, ಇದುವರೆಗೂ
Jesus, thank you, Jesus. Thank you, Jesus. Thank you, Jesus. Sorry. Thank you, Jesus. Thank you, Jesus. Thank you, Jesus, thank you. Thank you, Jesus. Thank you, Jesus. Thank you, Jesus. Thank you, Jesus. ಈಗ ಜೋರಾಗಿ ಬರಲಿ ಚಪ್ಪಾಳೆ. Thank you, Jesus. Thank you. ಸ್ಪೀಡ್ ಆಗಿ. Thank you, Jesus, thank you. thank you, Jesus, thank you. ಮನಸ್ಸೆ ಮನಸ್ಸೆ. Jesus. Thank you. Thank you, Jesus, thank you. Thank you, Jesus. Thank you, Jesus. Thank you, Jesus. Thank you. Thank you. ಸಂತೋಷ, ಸ್ಮೈಲ್ ಮಾಡಿ. Thank you, Jesus. Thank you. Thank you, Jesus. Thank you. ಸ್ಮೈಲ್ ಮಾಡಿ. Thank you, Jesus. Thank you. ಯಾಕೆ? ಅಸೂಯೆ. Thank you, Jesus. Thank you. Thank you, Jesus. Thank you. Thank you, Jesus. Thank you. Thank you, Jesus, thank you. Thank you, Jesus, thank you. Thank you, Jesus, thank you. ಚಪ್ಪಾಳೆ, ಗಾಳಿ ಬಚಾओ. ನುಡಿಗರು, ನಿನ್ನ ಪರಮೇಶ್ವರ ಅವರ ಹೇ. Jesus, thank you. Thank you, Jesus, thank you. ಬೇರೆ ಪ್ರಸಾದದಲ್ಲಿ ಸಂತೋಷವಾಗಿ ಸಂತೋಷವಾಗಿ. Thank you, Jesus, thank you. Thank you, Jesus. Thank you, Jesus. ಕೈ ಎತ್ತಿ ಮೇಲೆ. Thank you, Jesus. ಕೇಳಿಸ್ತಾ ಇಲ್ಲ ನನಗೆ. ಎಲ್ಲರೂ ಒಟ್ಟಿಗೆ. Thank you. Jesus, thank you, Jesus. ಇನ್ನು ಜೋರಾಗಿ. ಹೆಣ್ಣು ಮಕ್ಕಳು ಮಾತ್ರ. ಇನ್ನು ಜೋರಾಗಿ. ಹೆಣ್ಣು ಮಕ್ಕಳು ಜೋರಾಗಿ. ಗಂಡು ಮಕ್ಕಳು ಮಾತ್ರ. ಎಲ್ಲ ಒಟ್ಟಿಗೆ ಸೇರಿ. Thank you. Thank you, Jesus. ಒಟ್ಟಿಗೆ ಎಲ್ಲರೂ. Thank you, Jesus. Thank you. Hallelujah. Thank you, Jesus. ಬೆಳಿಗ್ಗೆ ಎದ್ದ ತಕ್ಷಣ ಏನ್ಬೇಕು? ಏಸಪ್ಪಗೆ, ಏಸಪ್ಪ ನಿನಗೆ ವಂದನೆ. ಗುಡ್ ಮಾರ್ನಿಂಗ್. ಹೆಂಡ್ತಿಗೆ ಹೋಗಿ ವಂದನೆ ಅಲ್ಲ, ಗುಡ್ ಮಮ್ಮಗೆ ವಂದನೆ ಅಲ್ಲ. ಫಸ್ಟು ಎದ್ದಿದ ತಕ್ಷಣ ಜೀವ ಕೊಟ್ಟವ್ರು ಯಾರು? ಹೆಂಡ್ತಿನ, ದೇವರು, ಗಂಡನ, ಅತ್ತೆನ, ಮಾವನ? ದೇವರು, कौन दिया जीवन? परमेश्वर दिया. ಪರಮೇಶ್ವರ ಯೇಸು ಮसीह. उसको कैसे शुक्रगुजार करना? सुबह से परमेश्वर प्यारे पिता आपको नाम को शुक्रगुजार करते हैं प्रभु. तेरा नाम को महिमा प्रभु. हालेलुया, आमेन. तेरे नाम के महिमे ಆಗಲಪ್ಪ. हालेलुया. यीशु मसीह तेरा नाम को महिमे. ಹಾಲೆಲೂಯಾ. ಅಪ್ಪನಿಗೆ ಸ್ತೋತ್ರ ಸ್ತೋತ್ರ. ಅದೇ ಆಮೆನ್. ಪ್ರೀತಿ. ಹೌದು ಸ್ವಾಮಿ. ಪ್ರೀತಿ ಇತ್ತು ಹೆಂಗಿರುತ್ತೆ ಅಲ್ವಾ? ಗಂಡ ಹೆಂಡತಿ ಇತ್ತು ತುಂಬ ಪ್ರೀತಿಯಾಗಿ ಹೆಂಗಿರ್ತಾನೆ? ಅವಳು ಅಡುಗೆ ಮನೆಗೆ ಹೋದ್ರೆ ಅಲ್ಲೇ ಹೋಗ್ತಿರ್ತಾನೆ ಅಲ್ವಾ? ಬೆಡ್ರೂಮ್ಗೆ ಹೋದ್ರೆ ಅಲ್ಲೂ ಹೋಗ್ತಿರ್ತಾನೆ. ಹೊರಗಡೆ ಹೋಗಿ ಕಸ ಹಾಕೋದ್ರೆ ನಾನೇ ಬರ್ತೀನಿ ಅಂತಾನೆ. ಪ್ಯಾರ್ ಕರೆಂಗ ಜ್ಯಾದಾ ತುಜಸೆ ಅಲ್ವಾ? ನಾವು ನೋಡ್ತೀವಿ ರೋಡಲ್ಲಿ ಹೆಣ್ಣು ನಾಯಿ ಹೋಗ್ತಾ ಇದ್ರೆ 15 ನಾಯಿ ಹೋಗ್ತಾ ಇರುತ್ತೆ ಪ್ರೀತಿಯಿಂದ. ಹಂಗಾರೆ ನಗಬಾರ್ದು, ಅದು ಪ್ರೀತಿ. ಅದು ಸುಮ್ಮನೆ ಹೋಗಲ್ಲ. ಏನು ನಾಯಿ ನೆಕ್ಲೆಸ್ ಹಾಕೊಂಡೈತಾ? ಇಲ್ಲ ನಾಯಿ ಬ್ಯೂಟಿ ಪಾರ್ಲರ್ಗೆ ಹೋಗಿ ಬಂದೈತಾ? ಇಲ್ಲ ನಾಯಿ ಜಡೆ ಹಾಕೊಂಡೈತಾ? ಇಲ್ಲ ಫ್ರಾಕ್ ಹಾಕೊಂಡೈತಾ? ಅದು कुछ भी नहीं है, लेकिन प्यार दिल में है, अंदर है.
ಓ ಪ್ಯಾರ್ ಎಕ್ಸ್ಪ್ರೆಸ್ ಕರ್ತೆ ಹೆಣ್ಣಾಯಿ ಜೊತೆ ಗಂಡ ಏನು ಮಾಡುತ್ತೆ ಬಾಲ್ಗಳು ಗಡಗಡ ಅಲ್ಲಾಡ್ಸ್ಕೊಂಡು ಹೋಗ್ತಾ ಇರುತ್ತೆ. ಆ ನಾಯಿಗಿರೋ ಬಾಲ ನಿಮ್ಗೆ ಇಲ್ವಲ್ರಿ? ಓ ಅಂತ ಕೂತಿರ್ತೀರ. ಎಲ್ಲಾನು ಒಂದು ದಿನ ನಾಯಿ KMC ಹಾಸ್ಪಿಟ್ಲಿಗೆ ಆಂಬ್ಯುಲೆನ್ಸಲ್ಲಿ ಬೋಮ್ 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 ಅಂತ ಆಂಬ್ಯುಲೆನ್ಸಲ್ಲಿ ಹೋಗೈತೆ ನಾಯಿಗಳು. ಎಲ್ಲಾನು ಒಂದು ನಾಯಿಗೆ ಓಪನ್ ಹಾರ್ಟ್ ಸರ್ಜರಿ, ಬೈ ಹಾರ್ಟ್ ಸರ್ಜರಿ, ಸ್ಟಡ್ಡು, ವೀಕು, ವಾಷರು, ನೆಟ್ಟು ಅದನ್ನು ಹಾಕೋರೆ. ಎಲ್ಲರೂ ಒಂದು ನಾಯಿ ಹೆಣ್ಣಾಯಿನ ಕರ್ಕೊಂಡು, ನನ್ನ ಹೆಂಡತಿಗೆ ತುಂಬ ವೀಕ್ ಆಗೋಳು, ಶುಗರ್ ಆಗೈತೆ, ಅವಳಿಗೆ ಕಿಡ್ನಿ ಡೌನ್ ಆಗೈತೆ, ಯಾವ ಕಿಡ್ನಿ ಸ್ಟೋನ್ ಆಗೈತೆ ಅಂತ ಹೆಣ್ಣಾಯಿ ಹೆಣ್ಣಾಯಿನ ಕರ್ಕೊಂಡು ಹೋಗೈತೆ. ಅನಿಲ್ ಮಸ್ಕತ್ತಲ್ಲಿ ಐತೆ ಆ ಥರ ನಾಯಿಗಳನ್ನ ಕರ್ಕೊಂಡು ಹೋಗೋದು ಇಲ್ಲ. ಮಸ್ಕತ್ತಲ್ಲಿ ಬಿಸ್ಕತ್ ಐತೆ ಅಷ್ಟೇ ಅಲ್ವಾ? ಎಲ್ಲಾದರೂ ನೋಡಿದ್ದೀರಾ? ಎಲ್ಲಾದರೂ ಒಂದು ಕಾಗೆ ಮರದಿಂದ ಕೆಳಗೆ ಬಿದ್ದು ನಾನು ಇವತ್ತು ನೇಣು ಹಾಕಿಕೊಳ್ತಾ ಇದ್ದೇನೆ, ನನ್ನ ಜೀವನದಲ್ಲಿ ದೇವರು ನನಗೆಲ್ಲ ಅನ್ಯಾಯ ಮಾಡಿದ್ದಾರೆ, ಕಾರಣ ನಾನು ತುಂಬ ಕಪ್ಪಗಿದ್ದೇನೆ ಅಂತೇಳಿ ನಾನು ನೇಣ ಕೊಡಿದ್ದೆ. ಅದು ಕಪ್ಪಗಿರಲಿ, ಕೆಂಪಗಿರಲಿ, ವೈಟಾಗಿರಲಿ, ಹೆಂಗೆ ಇರಲಿ ಕರ್ತನಿಗೆ ಸ್ತೋತ್ರ ಮಾಡುತ್ತೆ. ಒಂದು ನಾಯಿ ಎಲ್ಲಾದರೂ ಒಂದು ಕಡೆ IC ವಾರ್ಡಲ್ಲಿ ಹೋಗಿ ICU ಅಂತ ಕೂತ್ಕೊಂಡು ಮಲಗಿದೆಯಾ? ಎಲ್ಲಾದರೂ ನಾಯಿಗಳು ಬಂದು ಮನೋಜ್ ಬೆಳ್ತಂಗಡಿ ಚರ್ಚ್ ಆಸ್ಪತ್ರೆ ಹತ್ರ ಬಂದು ನಾಯಿ ತುಂಬ ಸೀರಿಯಸ್ ಆಗಿದೆ ಶಂಕರಾಗೆ, ಪಾರ್ವತಿಗೆ ಸೀರಿಯಸ್ ಆಗೈತೆ ಅಂತೇಳಿ ನಿಂತವರ. ಯಾರೋ ಒಂದು ತಾಯಿ ಫೋನಲ್ಲಿ ಪ್ರೇ ಮಾಡಿಸ್ಕೊಳ್ಳೋದು, ಪಾರ್ವತಿಗೆ ಪ್ರಾರ್ಥನೆ ಮಾಡಿ ಬದೆ 2 ತಿಂಗಳಿಂದ ವಾಂತಿ ಮೇಲೆ ವಾಂತಿ ಮಾಡ್ತಾ ಇದ್ದಾಳೆ. ಏನಮ್ಮ ಯಾಕೆ ಸ್ಕೂಲ್ಗೆ ಹೋಗ್ಲಿಲ್ವಮ್ಮ? ಇಲ್ಲ ಸ್ಕೂಲ್ಗೆ ಎಲ್ಲೂ ಹೋಗ್ತಿಲ್ಲಪ್ಪ. ಏನು ಎಷ್ಟು ವಯಸ್ಸು? 3 ವರ್ಷ ಆಯಿತು ಬದೆ. ಹೌದಾ? ಫೋಟೋ ಕಳಿಸಿ ಪ್ರೇ ಮಾಡ್ತೀನಿ ಅಂದರೆ ನಾಯಿನ ಫೋಟೋ ಕಳಿಸೋಳು. ಹೆಣ್ಣಿನ ಹೆಸರು ಪಾರ್ವತಿ, ಗಂಡನ ಹೆಸರು ಶಿವ. ಹಿಂಗೆ ಇಟ್ಬಿಟ್ರೆ ಏನು ಅರ್ಥ? ಅಲ್ಲಮ್ಮ ಅದಕ್ಕೆ ಹೋಗಿ ಆ ದೇವ್ರ ಹೆಸರು ಪಾರ್ವತಿ ಅಂತ ಇಕ್ಕಿದೆಯಲ್ಲಮ್ಮ ಹೆಣ್ಣಾಯಿಗೆ. ಇನ್ನು ಕೆಲವರು ಅವಳಿಗೆ ತುಂಬ ಹುಷಾರಿಲ್ಲ. ಹೆಂಡ್ತಿನ ಇಲ್ಲ, ಅತ್ತೆನ ಇಲ್ಲ, ಆಂಟಿನ ಇಲ್ಲ, ಯಾವುದು ಕತ್ತೆ, ಹೆಣ್ಣು ಕತ್ತೆ. ಬೆಕ್ಕು ಹುಷಾರಿಲ್ಲ, ಜೆಸ್ಸಿ ಅಂತ ಹೆಸರು, ಬೆಕ್ಕ ಹೆಸರು ಜೆಸ್ಸಿ ಇಸ್ ನಾಟ್ ಫೀಲಿಂಗ್ ಪ್ಲೀಸ್ ಪ್ರೇ ಫಾರ್ ಹರ್. ನಾನು ತಿಳ್ಕೊಂಡೆ ಯಾರು ಮೊಮ್ಮಗಳೇನೋ ತಿಳ್ಕೊಂಡೆ. ನೋಡಿದ್ರೆ ತಾತ ಹೇಳುತ್ತೆ ಇಲ್ಲ ಅದು ಪುಸಿ ಕ್ಯಾಟ್ ಅಂತ ಹೇಳ್ತಾರೆ. ನಾಯಿಗಳಿಗೆ ಜೆಸ್ಸಿ, ರೆಬೆಕಾ, ಸಾರಾ, ಅಬ್ರಾಮು, ಯಾಕೋಬು, ಯೂದ ಇಸ್ಕರಿಯೋತು ಇಂಥ ಹೆಸರು ಇಟ್ಕೊಂಡು ಏನು ಮಾಡಿದ್ದಾರೆ? ಹ್ಯಾವ್ ಯು ಎವರ್ ಸೀನ್ ಒನ್ ಡಾಗ್ ಹ್ಯಾಸ್ ಟೇಕನ್ ಸೂಸೈಡ್? ಎಲ್ಲಾದರೂ ನಾಯಿ ಸೂಸೈಡ್ ಮಾಡ್ಕೊಂಡು ನೋಡಿದ್ದೀರಾ? ಇಲ್ಲ. ಎಲ್ಲಾದರೂ ನಾಯಿ ಡೆತ್ ನೋಟ್ ಬರೆದು ಹೋಗೈತಾ ನಾನು ಸಾಯ್ತಾ ಇದ್ದೀನಿ ಅಂತ ಹೇಳಿ? ಒಂದೇ ಒಂದು ನಾಯಿ ಲ್ಯಾಕಿಂಗ್. ಯಾಕೆ ಗೊತ್ತಾ? ಅವು ಕರ್ತನನ್ನು ಪ್ರೀತಿ ಮಾಡ್ತವೆ. ಅದಕ್ಕೆ ಅಪ್ಪ ಹೇಳ್ತಾರೆ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ಗಮನಿಸಿ ನೋಡಿ, ಗಮನಿಸಿ ನೋಡಿ. ಅವು ಬಿತ್ತುವುದಿಲ್ಲ, ಮಲ್ಲೇಶಪ್ಪ ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ. ಆದಾಗ್ಯೂ ದೇವರು ಅದಕ್ಕೆ ಲಿಪ್ಸ್ಟಿಕ್ಕು, ಪೌಡ್ರು, ಟಾನಿಕ್ ಎಲ್ಲ ಕೊಟ್ಟು ಸಾಕಿ ಒಂದು ಬಟ್ಟೆ, ಫ್ರಾಕು, ಬನೀನ್ ಏನಿಲ್ಲ ರೀ ಅದಕ್ಕೆ. ಏನು ಆಶ್ಚರ್ಯ! ಒಂದು ಕಟಿಂಗ್ ಅಂಗಡಿಗೆ ಹೋಗಲ್ಲ ರೀ ಅದು. ಒಂದು ಕಟಿಂಗ್ ಅಂಗಡಿಗೆ ಹೋಗಲ್ಲ, ಶಾಂಪೂ ತೊಗೊಳ್ಳಲ್ಲ, ಒಂದು ಬ್ಯೂಟಿ ಪಾರ್ಲರ್ಗೆ ಹೋಗಲ್ಲ, ಒಂದು ಕ್ಲಿನಿಕ್ ಹೋಗಲ್ಲ, ಮಸಾಜ್ ಸೆಂಟ್ರಿಗೆ ಹೋಗಲ್ಲ, ವ್ಯಾಯಾಮ ಮಾಡ್ಕೊಳ್ಳಲ್ಲ. ಆರಾಮಾಗಿ ಗೂಡಲ್ಲಿ ಅಕ್ಕಿ ಹಾರ್ಕೊಂಡು ಜೀವನ ಮಾಡುತ್ತೆ. ಆಕಾಶದಲ್ಲಿ ಹಾರಾಡೋ ಅಕ್ಕಿಗಳನ್ನ ನೋಡಿ. ಅಕ್ಕಿ ಹಾರಬೇಕಾದ ಹೌ ದ ಬರ್ಡ್ಸ್ ವಿಲ್ ಫ್ಲೈ ವಿತ್ ಅನ್ ಎಂಟಿ ಸ್ಟಮಕ್ ಆರ್ ಫುಲ್ ಸ್ಟಮಕ್. ಖಾಲಿ ಹೊಟ್ಟೆಯೊಂದಿಗೆ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡುತ್ತೆ? ಗೂಡಿಂದ ಹೊರಗಡೆ ಹಾರತ್ತೆ. ಅದು ಹೊರಗಡೆ ಹಾರಬೇಕಾದ್ರೆ ಏನಕ್ಕೆ ಹಾರತ್ತೆ? ಎಲ್ಲೋ ಒಂದು ಕಡೆ ನನ್ನ ರಕ್ಷಕಂದು ಊಟ ಇಟ್ಟಿದ್ದಾನೆ ಅಂತ ಹೇಳ್ಕೊಂಡು ಹುಡ್ಕೊಂಡು ಹೋಗುತ್ತೆ. ಪ್ರೇಮ ಮಕ್ಕಳೇ, ಬೆಳಗ್ಗೆ ಎದ್ದ ತಕ್ಷಣ KFCಗೆ ಹೋಗ್ಲಾ, ಇಲ್ಲ ಮೆಕ್ಡೊನಾಲ್ಡ್ಗೆ ಹೋಗ್ಲಾ, ಬಂದರ್ ಸ್ಟೇಷನ್ ಹತ್ರ ಹೋಗ್ಲಾ ಅಂತ ಹೋಗೋದಿಲ್ಲ. ಅದು ಡಿಸೈಡ್ ಮಾಡಲ್ಲ. ಇವತ್ತು ಹೋಗಿ 2 ಚಟ್ನಿ ತಿಂದು ಬರ್ತೀನಿ, 2 ಇಡ್ಲಿ ವಡೆ ತಿಂದು ಬರ್ತೀನಿ ಅಂತ ನೇರವಾಗಿ ಹೋಟ್ಲಿಗೆ ಬರಲ್ಲ. ಅದು ಅದಕ್ಕೆ ಬೇಕಾದ ಊಟನ ದೇವರು ಎಲ್ಲ ಒಂದು ಕಡೆ ಇಟ್ಟಿದ್ದಾರೆ. ಆಗ ಒಂದು ಅಕ್ಕಿ ಕೂಡ ತನ್ನ ಊಟ ಬೇಕಂದ್ರೆ ಅದು ಗೂಡು ಬಿಟ್ಟು ಹೊರಗಡೆ ಹಾರಬೇಕು. ಇದೀರಾ? ಅದು ಗೂಡು ಬಿಟ್ಟು ಹೊರಗಡೆ ತನ್ನ ಕಂಫರ್ಟ್ ಝೋನಲ್ಲಿ ಕೂತ್ಕೊಂಡು ಅದು ಊಟ ಬರೋದಿಲ್ಲ. ಸೊ ಆಸ್ ಲಾಂಗ್ ಆಸ್ ಯು ರೆಸ್ಟ್ ಇನ್ ಯುವರ್ ಕಂಫರ್ಟ್ ಝೋನ್, ಯು ವಿಲ್ ನೆವರ್ ಗೆಟ್ ದ ಹ್ಯಾಂಡ್ ಆಫ್ ದ ಲಾರ್ಡ್ ಆನ್ ಯುವರ್ ಮಿನಿಸ್ಟ್ರಿ ಆರ್ ಆನ್ ಯುವರ್ ಲೈಫ್. ನಿನ್ನ ಜೀವನದಲ್ಲಿ, ನಿನ್ನ ಸೇವೆಯಲ್ಲಿ ಕರ್ತನ ಹಸ್ತ ನೋಡೋಕ್ಕಾಗಲ್ಲ. ನಿನ್ನ ಗೂಡು ಅನ್ನುವಂಥ ಕಂಫರ್ಟ್ಸ್ಗಳನ್ನ ಬಿಟ್ಟು ನೀನು ಆರಬೇಕು. ಅವತ್ತಿಂದ ಅಲ್ಫೋನ್ಸ್ ಅವರೇ, ನನ್ನ ಮೇಲೆ ಡಿಪೆಂಡ್ ಆಗಿಲ್ಲ, ನನ್ನ ಹೆಂಡತಿ ಮೇಲೆ ಡಿಪೆಂಡ್ ಆಗಿಲ್ಲ, ನಮ್ಮ ಅಕ್ಕನ ಮೇಲೆ ಡಿಪೆಂಡ್ ಆಗಿಲ್ಲ. ನನ್ನ ರಕ್ಷಕನಾದ ನನ್ನ ಕರ್ತನನ್ನು ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಹೃದಯದಿಂದಲೂ, ಪೂರ್ಣ ಬಲದಿಂದಲೂ ಆತನ ಪ್ರೀತಿಸ್ತಾರೆ. I will love my Lord with all my heart, with all my soul, with all my strength. ನಾನು ಅವನ್ನ ಪೂರ್ಣವಾಗಿ ಪ್ರೀತಿಸ್ತೇನೆ. ಐ ಲವ್ ಮೈ ಗಾಡ್ ಲೈಕ್ ಎನ್ ಇಚ್ಚಿಂಗ್ ಲಾರ್ಡ್. ನನ್ನ ಹೃದಯ ಎಲ್ಲ ಅವರೇ, ನನ್ನ ಮನಸ್ಸೆಲ್ಲ ಅವರೇ, ನನ್ನ ತನುಮನಗಳೆಲ್ಲ ಅವರೇ. ನನ್ನ ರಕ್ತದ ಒಂದೊಂದು ತೊಟ್ಟಲುಗಳು ಕೊಡಲಿ ಕೂಡ ಒಂದೊಂದು ತೊಟ್ಟು ರಕ್ತ ಕಣಗಳಲ್ಲಿ ಆ ಯೇಸುವನ ಪ್ರೀತಿ ಚಿಮ್ಮಿ ಚಿಮ್ಮಿ ಹರಿತಾ ಇದೆಯಪ್ಪ. ಆ ಪ್ರೀತಿ ನಮಗೆ ಬರಬೇಕು ಮಕ್ಕಳೇ, ಬರಬೇಕು. ಆ ಥರ ಪ್ರೀತಿಸೋರಿಗೆ ಅಪ್ಪ ಹೇಳ್ತಾರೆ,
Proverbs chapter 8 verse 21 verse 16ನೇ ವಾಕ್ಯ ಹೇಳುತ್ತೆ. verse 16 it says 17 ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸುತ್ತೇನೆ. ಹೇಳಿ, ನನ್ನನ್ನು ಪ್ರೀತಿಸುವವರನ್ನ ಜೋರಾಗಿ ಹೇಳ್ರಿ. ಏನ್ರಿ? ನನ್ನ ಪ್ರೀತಿಸುವವರನ್ನ, ನನ್ನನ್ನು ಪ್ರೀತಿಸುವವರನ್ನ, ಜೋರಾಗಿ ನನ್ನ ಪ್ರೀತಿಸುವವರನ್ನ, ನನ್ನನ್ನು ಪ್ರೀತಿಸುವವರನ್ನ. ನೀ ಹೇಳ್ಬೇಕ ನನ್ನ ತಗೊಂಡು ಅಡ್ಮಿಟ್ ಮಾಡ್ರಿ ಇವಳನ್ನ. ಒಂದು ಬರ್ಬೇಕ್ರಿ ಉಚ್ಚಾಗ. ಅದೇ ₹1,00,000 ನೋಟ್ ಕೊಡ್ತೀನಿ ಅಂತ ಹೆಂಗೆ ತೊಳ್ತೀರಾ? ಬ್ರದೇ ಬಂದ್ಬಿಟ್ಟು ಹತ್ರ ಈಗಲೇ ಬಂದ್ಬಿಡ್ಲಾ? ನಿಗ್ರಿತಾ ಇರ್ತೀರಾ, ಎಗ್ರಿ ಬರ್ತಿರ್ತೀರಾ. ಇಲ್ಲ, ಆರಾಧನೆ ಎಂಡಿಂಗಲ್ಲಿ ಕೊಡ್ತೀನಿ. ನಿಮ್ಮ ಮನುಷ್ಯರು ಅಲ್ಲೇ ಎಕ್ಸೈಟಾಗಿ ಕ್ಯೂರಿಯಾಸಿಟಿ ಆಗ್ಬಿಡುತ್ತೆ, ಯಾವಾಗ ಕೊಡ್ತಾರೆ ಬ್ರದರ್ $1,00,000 ಅಂತೇಳಿ. 1,00,000ಕ್ಕಿಂತಲೂ 1,00,000ಗಿಂತಲೂ ಬೆಲೆ ಬಾಳತಕ್ಕ ವಾಕ್ಯ. ಹೇಳಿ, ನನ್ನ ಪ್ರೀತಿಸುವವರನ್ನ, ನನ್ನನ್ನು ಪ್ರೀತಿಸುವವರನ್ನ ನಾನು ಪ್ರೀತಿಸುತ್ತೇನೆ. ನಾನು ಪ್ರೀತಿಸುತ್ತೇನೆ. ನನ್ನನ್ನು ಆತುರದಿಂದ ಹುಡುಕುವವರನ್ನ, ನನ್ನನ್ನು ಆತುರದಿಂದ ಹುಡುಕುವವರನ್ನ ನನ್ನನ್ನು ಕಂಡುಕೊಳ್ಳುತ್ತಾರೆ. ನನ್ನನ್ನು ಕಂಡುಕೊಳ್ಳುತ್ತಾರೆ. ನನ್ನಲ್ಲಿ ಕರೆನ್ಸಿಗಳು, ಡಾಲರ್ಗಳು, ಬೆಳ್ಳಿ ಬಂಗಾರಗಳು, ಶ್ರೇಷ್ಠ ಸಂಪತ್ತುಗಳು, ನೀತಿಯು ತುಂಬಿ ತುಳುಕುತ್ತದೆ. ನಾನು ಹಿಡಿದಿರುವ ದಾರಿ ನೀತಿಯ ದಾರಿ. ಹೀಗಿರಲು ನನ್ನನ್ನು ಪ್ರೀತಿಸುವವರಿಗೆ ಅಲ್ಮೇರಗಳನ್ನು ತೆರೆದು ಹಣದ ಬಾಧ್ಯತೆಗಳನ್ನು ಕೊಟ್ಟು ಅವರ ಬೊಕ್ಕಸಗಳನ್ನು ತುಂಬಿಸುವೆನು. ಓ ಬ್ಲೆಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. क्या खुदा से what is God says? I'll open the windows of the heaven. ಅವರಿಗೆ, ನನ್ನ ಪ್ರೀತಿಸೋರಿಗೆ ಹಣದ ಬಾಧ್ಯತೆಗಳನ್ನು ತೆರೆದು ದೊರಕಿಸಿ ಅಂದ್ರೆ ಏನು ಮಾಡ್ತಾರೆ? ಹಣ ನಾವು ಸೂಪರ್ ನ್ಯಾಚುರಲ್ ಹಣ ಕೊಂಡ್ಬಿಡ್ತಾರೆ. ಹಣ ಆದವ್ರು ಕೊಡೋಕ್ಕೆ ಮುಂಚೆ ನೀನು ಮಾಡಬೇಕು, ನೀನು ಸ್ವಲ್ಪ ಹಣನ ಬಿತ್ತಬೇಕು ಅಲ್ವಾ? ಬೋರ್ವೆಲ್ ಹತ್ರ ಹೋಗಿ ನೋಡಿ, ನೀರು ಹೊಡೀರಿ, ನೀರು ಬರೋದಿಲ್ಲ. ಫಸ್ಟ್ ಏನು ಮಾಡ್ಬೇಕು? ಒಂದು ಬಕೆಟ್ ಅಷ್ಟು ನೀರು ಹಾಕ್ಬೇಕಲ್ಲಿ. ನೀರು ಹಾಕಿದ ಮೇಲೆ ಆಮೇಲೆ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿ ನೀರು ಚಿಮ್ಕೊಂಬರುತ್ತೆ. ಇಡೀ ಊರಿಗೆ ನೀವು ಸಪ್ಲೈ ಮಾಡ್ಬೋದು ಅಲ್ವಾ? ಅವಾಗ ಹಿಂಗೆ ಬಂತು ನೀರು? ಅದೇ ನಾನು ಹಾಕ್ತೆ ಇಲ್ಲ, ನೀನು ಹಾಕಿದ್ದಕ್ಕೆ ನೀರು ಬರಲಿಲ್ಲ. ನೀರನ್ನ ಆಲ್ರೆಡಿ ದೇವ್ರ ಭೂಮಿಯೊಳಗೆ ಇಟ್ಟಿದ್ದಾರೆ. ಆ ಲಾ ಏನಂದರೆ, ಆ ಸಿಸ್ಟಮು, ಆ ಬೋರ್ವೆಲ್ ಸಿಸ್ಟಮ್ ಹೆಂಗೆ ವರ್ಕ್ ಆಗುತ್ತಂದರೆ, ಸರ್ಟನ್ ಅಮೌಂಟ್ ಆಫ್ ವಾಟರ್ ವೆನ್ ಯು ಪೋರ್ ಇನ್ಸೈಡ್ ದ ವಾಟರ್, ಆ ಪೈಪಲ್ಲಿ ಹಾಕಿದ ತಕ್ಷಣ ಅದು ಫಿಲ್ ಆಗಿ ಅಲ್ಲಿಂದ ನೀನು ಆ ಪಂಪ್ನ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅದು ನೀರು ಹೊಡ್ಕೊಂಬಂದ್ಬಿಡುತ್ತೆ. ನೀರು ಹಾಕಿದ್ದೀನಿ, ನೀರು ಬರೋದಕ್ಕಾಗಿ ಸ್ತೋತ್ರ. ಇಲ್ಲ ಹುಚ್ಚು ನನ್ನ ಮಗನೇ, ಬರೋದಿಲ್ಲ ಅದು. ನೀನೇನು ಮಾಡಬೇಕು? ಅದನ್ನು ಪಂಪ್ ಮಾಡಬೇಕು. ಹೇಳಿ, ಕೈ ಹಿಂಗೆ ಮಾಡಿ. ಎಲ್ಲರೂ ನಿಂತ್ಕೊಳ್ಳಿ. ಸ್ವಲ್ಪ ಕೆಲಸ ಕೊಡೋಣ. ಇವತ್ತಾಗ ಬಂದಿದ್ದೀರಿ, ಅಡ್ಮಿಟ್ ಆಗಿ ಇವಾಗಲೇ ಡಿಸ್ಚಾರ್ಜ್ ಆಗಿ ಬಂದಂಗೆ. ಹೊಡೀರಿ, ಪಂಪ್ ಹೊಡೀರಿ. 1 2 ಹೇಳಿ, 3 4 5 6 7 8 9 ನಿನ್ನ ಕಾಲು ಕುಂಟು 10 ಆಶೀರ್ವಾದ ಎತ್ತು. ಅಲ್ಲೆಲ್ಲೂಯ್ಯ, ಚಪ್ಪಾಳೆ ಬರಲಿ ಅಲ್ವಾ? ಪಿಕ್ಚರ್ ಥಿಯೇಟ್ರಿಗೆ ಹೋದ್ರೆ ಹೆಂಗೆ ವಿಸಿಲ್ ಹೊಡಿತೀರ? ಬಂದ ಹೀರೋ ನೋಡಮ್ಮ, ಬೀರೋ ಪಾಪ ಅವ್ರು ಮೇಕಪ್ ಹಾಕೊಂಡು ಇನ್ನೂ ಕಷ್ಟಪಟ್ಟು ಡ್ಯಾನ್ಸ್ ಆಡಿರ್ತಾರೆ. ಒಂದು ಹಾಡಿಗೆ 500 ಸ್ಕ್ರೀನ್ ಪ್ಲೇ ಆಗಿರುತ್ತೆ. ಅಲ್ಲಿ ಎಲ್ಲ ಒಂದೇ ರೀಲ್ ಮಾಡಿ ಹಾಗೆ ಫಾಸ್ಟಾಗಿ ಆಡೋದು ತೋರಿಸ್ತಾರೆ. ಇದು ಆ ಥರ ಅಲ್ಲ ರೀ. ನಿಮ್ಮ ರಾಜ ಯೇಸು ರಾಜ, ಅವ್ರು ನಿಮ್ಮ ಮೈಯ ಪಡಿಸ್ತೀರ. ನೀವು ಸಂತೋಷಪಟ್ಟು ಆ ಡ್ಯಾನ್ಸ್ ಆಡಬೇಕಾದ್ರೆ ಈಲಿಂಗ್ ಬಂದ್ಬಿಡುತ್ತೆ, ಮಿರಕಲ್ ಬಂದ್ಬಿಡುತ್ತೆ. ಕೆಲವು ಕೂತಿದ್ದೀರಾ ಅಂತ ಕೂತಿದ್ದೀರಾ, ಸೈತಾನದ ಒಂದು ದೊಡ್ಡ ಬಾಣ್ಲಿ ತಂದು ಮುಚ್ಚಿಬಿಡ್ದು ನನ್ನ ತಲೆ ಮೇಲೆ ಹಾಕ್ಬಿಟ್ಟು, ಮುಚ್ಚಿಬಿಟ್ಟು ಕೂತ್ಕೊಳ್ಳಮ್ಮ ಅಂತ ಹೇಳಿ ಬಾಯಿ ಅದಕ್ಕೆ ತೆಗಿಬೇಕು. ಆಮೇಲೆ ಹಲ್ಲೆಲೂಯಾ ಹೇಳಿ ಜೋರಾಗಿ, ಆಮೇಲೆ ಹಲ್ಲೆಲೂಯಾ. ಪ್ರಸಂಗ ಮಾಡಬೇಕಾದ್ರೆ ವಾಕ್ಯ ನೀವು ಸ್ಪಂದಿಸಬೇಕು. ಫಾಸ್ಟ್ ಮಾತಾಡ್ತಿರ್ತಾರೆ, ಆಮೇಲೆ ಹಲ್ಲೆಲೂಯಾ ನೀವು ಎಷ್ಟು ಹೇಳ್ತಾ ಇರಬೇಕು. ಮನೇಲಿ ಅಪ್ಪ ಅಮ್ಮ ಸೈಲೆಂಟಾಗಿದ್ದರೆ ಮಗು ಹೆಂಗೆ ಬೆಳೆಯುತ್ತೆ? ಅದು ಸೈಲೆಂಟ್ ಥರ ಬೆಳೆಯುತ್ತದೆ, ಸೈಲೆಂಟಾಗಿ ಬೆಳೆಯುತ್ತೆ. ಯಾಕಂದರೆ ಅಪ್ಪ ಅಮ್ಮ ಏನು ಚಲಾವಣೆಗಳು, ಅಮ್ಮ ಅಂತಿರ್ತಾರೆ, ಮಗು ಅಷ್ಟೇ, ಏನು ಬರೋಲ್ಲ ಮಗು ಬಾಯಿಂದ, ಮೂಕನಾಗಿರುತ್ತೆ ಅಲ್ವಾ? ಕೇಟನ್ನ ಸೋಲೋರು ಅಪ್ಪ ಪೋಲೆ ಇರ್ಕದು ಪಾತ್ಯಾ ಪುಳ್ಳೆ. ಜನ ಹೇಳ್ತಾರೆ, ಅಪ್ಪ ಥರನೇ ಕಾಣತ್ತಲ್ಲ, ಮುಗ್ಧವಾಗಿ ಮೂರ್ತಿಯಾಗಿ ಕಾಣ್ತಾ ಇದೆ. ಅಮ್ಮ ಥರ ಬೇತಾಳ್ತಾರೆ ಅಂತ ಬಾಯಿ ಬಿಡ್ತಾ ಇದೆ. ನೋಡು, ಚುರುಕಾಗಿರ್ಬೇಕು ನೀವು, ಅರ್ಥ ಆಯ್ತಾ? ಚುರುಕಾಗಿರ್ಬೇಕು. ಚಿಗಿಟಿ ಅಲ್ಲಿ ಪಕ್ಕದಲ್ಲಿ ಹಿಂಗೆ ಅನ್ನಿ ಪಿಂಚ್ ಮಾಡಿ, ಹಲ್ಲೆಲೂಯಾ ಕೊರಡಾರ ಪಿಂಚ್ ಮಾಡಿ ನಿಮ್ಮ ಫ್ರೆಂಡ್ಗೆ, ಆಮೇಲೆ ಹಂಗೆ ಇವ್ರಿಗೆ ರೋಸ್ಲಿಂಗ್ ಮಾಡಿ ಪಿಂಚ್ ಮಾಡಿ 2 ಕಣ್ಣು ಮುಚ್ಕೊಂಡ್ಬಿಡ್ತಾರೆ ಅವರು. ಎಲ್ಲೋ ಬಿಡ್ತಾರೋ ಗೊತ್ತಿಲ್ಲ, ಅನಿತಾರೆ ಚುಚ್ಚಿ ಅದೇ ಅಲ್ಲಿ ಹಿಂದ್ಗಡೆ ಯಾರನ್ನ ಚುಚ್ಚಿ ಸ್ವಲ್ಪ ಚುಚ್ಕಡ ಪ್ರೈಸ್ ಅಲ್ಲ ಖುಷಿಯಾಗಿರಬೇಕು. ಅದೇ ದೇವ್ರಿಗೆ ಸ್ತೋತ್ರ. ನಿಮ್ಮಲ್ಲಿ ಆ ಸ್ಪಾಂಟೇನಿಯಸ್ ಜಾಯ್ ಬರ್ತಾ ಇರ್ಬೇಕು ಮಕ್ಕಳೇ, ಸ್ಪಾಂಟೇನಿಯಸ್ ಜಾಯ್ ಇರಬೇಕು. ದೇವ್ರಿಗೆ ಸ್ತೋತ್ರ ಅಲ್ವಾ? ಸರ್ಕಸೆಲ್ಲ ನೋಡಿ ನಗಿಸ್ತಾರೆ, ಅವ್ರಿಗೆಲ್ಲ ಸಂಬಳ ಕೊಡ್ತಾರೆ. ಮಶಾಣಕ್ಕೆಲ್ಲ ನೋಡಿ ಅವ್ರು ಅಳ್ತಾರೆ, ಸಾವು ಮುಂದೆ ನಿಂತ್ಕೊಂಡು ಅಳ್ತಾರೆ.
ಅವ್ರು ಹೇಳ್ತಾರೆ ಸಾಯ್ಬೇಕಾದ್ರೆ ಸತ್ತಿದ್ರಲ್ಲಿ ನಿಮ್ಮ ತಾಯಿ ಹೆಂಗೆ ಸತ್ತರು, ಉಪ್ಪಿನಕಾಯಿ ಅಂದರೆ ತುಂಬ ಇಷ್ಟ. ಅಯ್ಯೋ ಅಕ್ಕ, ನಿನಗೆ ಉಪ್ಪಿನಕಾಯಿ ಅಂದರೆ ತುಂಬ ಇಷ್ಟ ಅಲ್ಲ ಅಕ್ಕ, ಅಕ್ಕ ಉಪ್ಪಿನಕಾಯಿ ತಿನ್ನೋರು ಯಾರಕ್ಕ ಅಳ್ತಾರೆ ಅವರು. ಆಮೇಲೆ ಅಳು ನಿಲ್ಲಿಸ್ಬಿಟ್ಟು 20 ರೂಪಾಯಿ ತೊಗೊಂಡು ಹೋಗ್ಬಿಡ್ತಾರೆ ಅವರು. ಅಲ್ಲಿ ಅಳೋರು ಇದ್ದಾರಲ್ಲಿ, ಅಲ್ಲೇ ಬಂದು ಕೇಳ್ತಾರೆ ಸಮಾಧಿಗೆ ಹೋದರೆ ನಿವೇದಿತವ್ರೆ, ಸರ್ ಅಳಬೇಕಾ ಸರ್? ಹೌದಮ್ಮ ಅಳಬೇಕು, ನಾವು 8 ಜನ ಇದ್ದೀವಿ, ಅಳಿ. ಏನು ನಿಮ್ಮ ತಾಯಿ ಏನು ತಿಂತಾಯಿದ್ರು? ಉಪ್ಪಿನಕಾಯಿ ತುಂಬ ಇಷ್ಟ, ಆಲಿಕ್ಸ್ ಅಂದರೆ ತುಂಬ ಇಷ್ಟ, ಎಲೆಡಿಕೆ ಅಂದರೆ ಪಂಚ ಪ್ರಾಣ ಅವ್ರಿಗೆ, ಬಂಗುಡೆ ಅಂದರೆ ಬಂಗಾನು ಬಿಟ್ಟು ಮಾರ್ಬಿಡ್ತಾರೆ ಬಂಗುಡೆ. ಇಷ್ಟು 4 ಇಟ್ಕೊ ಅಕ್ಕ, ಜಸಿ ಅಕ್ಕ, ಜಸೋಜ ಅಕ್ಕ, ನೀನು ಕೊರಡೆ ನೀನು ಬಂಗಡೆ ಮೀನು ತಿಂತಾಯಿದ್ದೆ, ಇವಾಗ ತಿನ್ನೋರು ಯಾರಕ್ಕ? ಎದ್ದೋಳಿ ಅಕ್ಕ ನಾವು ಇವ್ರು ನೆನೆಸ್ಕೊಂಡಿದ್ದೀವಿ ನಮ್ಮ ಚೆನ್ನಾಗಿ ಅಳಬೇಕು ಅವರು. ಆಡ್ದವರೆಲ್ಲ ಹತ್ತಿದ ಮೇಲೆ ಸರ್ ಎಷ್ಟು ಪೀಸು? 500 ರೂಪಾಯಿ ತೊಗೊಂಡು ಹೋಗ್ಬಿಡ್ತಾರೆ ಅಲ್ವಾ? ಈ ಥರ ಬಾಡಿಗೆಗಳದು, ಬಾಡಿಗೆಗೆ ನಗೋ ಸಭೆ ಅಲ್ಲ ಇದು. ಇಟ್ಸ್ ಕಮಿಂಗ್ ಫ್ರಮ್ ಯೋರ್ ವಿದಿನ್ ಯೋರ್ ಹಾರ್ಟ್, ಒಳಗಿಂದ ಉಕ್ಕಿ ಬರಬೇಕು. ಚಪ್ಪಾಳೆ ಬರ್ರಿ, ವಿಜಿಲಡೆ ಮನೋಜ್ ಎದುರುಬಿಟ್ಟ, ಕೂತ್ಕೊಳಪ್ಪ ಎದುರುಬೇಡಪ್ಪ, ಅವ್ರು ಯಾರು ಬರಲ್ಲ ಬಿಡಪ್ಪ. ಹೋದ ಐಸಕ್ ಹೋಗಿ ಬಚ್ಕೊಂಬಿಟ್ಟಾರ ಆ ಕಡೆ, ಎದುರುಬೇಡಪ್ಪ. ದಾಮಿ ಕಾಯತು ಉದರಿ ನೋಡ್ದ, ನಮ್ಗೆ ಆ ಸಂತೋಷದ ಚಿಲಿಮೆ ನಮ್ಗೆ ಕೊಟ್ಟಿದ್ದಾರೆ. ಬ್ರದರ್ ಹೆಂಗೆ ನಿಂತಿರ್ತಾರೆ, ನಾನು ಯಾವಾಗಲೂ ಸೈಲೆಂಟಾಗಿ ಬಂದು, ಪ್ರಿಯರಾದ ದೇವ ಮಕ್ಕಳೇ, ಇವತ್ತು ನಾವು ವಾಕ್ಯವನ್ನು ಗಮನಿಸೋಣ. ದೇವರು ನಮ್ಮನ್ನು ಇಷ್ಟ ಆಗಿ ಪ್ರೀತಿಸಿದ್ದಾರೆ, ಬರಲಾ ಟಾಟಾ ಅಂತ ಹೋದರೆ ನೀವು ಉದ್ಧಾರ ಆಗ್ತೀರಾ? ನೀವು ಹಂಗೇ ಇರ್ತೀರ ಅಲ್ವಾ? ಅದಕ್ಕೆ ಬೆಂಗಳೂರಲ್ಲಿ ಕೇಳ್ತಾರೆ, ಅದೇನು ಫಸ್ಟ್ ಅಷ್ಟು ಜೋಕ್ ಮಾಡಿದ್ರು ಕೂಡ ಆ ಮಂಗಳೂರವ್ರು ನಗೋದೇ ಇಲ್ಲ. ಅಯ್ಯೋ ನಗಲ್ಲಪ್ಪ, ಅವರು ತುಂಬ ನಗಲ್ಲ, ಯಾಕಂದ್ರೆ ನಕ್ಕಿ ಹಲ್ಗಳು ಬಿದೋಗಿದೆ, ಮತ್ತೆ ಬೇರೆ ಪ್ಲಾಸ್ಟಿಕ್ ಹಲ್ಗಳು ಹಾಕೊಂಡವ್ರಪ್ಪ ಅವರು. ತುಂಬ ನಕ್ಕಿ ಅವ್ರು ನೆಗೆದು ಎಲ್ಲ ಅವ್ರ ಹಲ್ಗಳೆಲ್ಲ ಉದ್ರೋಗೈತಪ್ಪ. ಇವಾಗ ಹಂಗೆ ಹಾಕಿರೋದೆಲ್ಲ ಪ್ಲಾಸ್ಟಿಕ್ ಹಲ್ಗಳಪ್ಪ, ತಿರ್ಗಾ ನಕ್ಬಿಟ್ರೆ ಅಲ್ಲಿ ಎಲ್ಲಿ ಬಿದೋಗುತ್ತೆ ಅಂತೇಳಿ ಡೆಂಟಲ್ ಹತ್ರ ಹೋಗಿ ಮೆಂಟಲ್ ಆಗಿ ಕೊನೆಗೆ ಡೊಂಟಲ್ ಆಗಿ ಹೋಗ್ಬಿಟ್ಟಿದಾರಪ್ಪ. ಏನು ಮಾಡೋದಪ್ಪ? ಅಲ್ಲಪ್ಪ ಅಷ್ಟು ಇಷ್ಟು ನಗ್ಸ್ತೀರ ನೀವು ಮತ್ತೆ ಗಳಗಳ ಅಂತ ನಗ್ತಿರ್ತೀರ, ಅವ್ರ ಗರಗರ ಅಂತ ಸೈಲೆಂಟಾಗಿ ಕೂತಿರ್ತಾರೆ. ನಾವು ನಗೋದಿಲ್ಲವೋ? ಇಲ್ಲ, ನಾವು ನಗೋದಿಲ್ಲ. ನೀವು ನಗೋದೇ ಏಕೆ? ಎಂಥದ್ದು ಮಾರ್ರೆ. ಸ್ಟಾರ್ಟಿಂಗಲ್ಲಿ ಮಂಗ್ಳೂರು ಬಂದಿದ್ದೀನಿ, ಅಲ್ಲಿ ಮ್ಯಾನೇಜರ್ ಹತ್ರ ಏನೋ ಅಪ್ಪ ಹೇಳ್ಬಿಟ್ಟ, ನಾನು ಸಡನ್ನಾಗಿ ನಗ್ಬಿಟ್ಟೆ. ಹಿಂದೆ ನಿಂತವ್ನು ಕ್ಯೂಲ್ಲಿ ಹೇಳ್ತಾರೆ, ನೀವೆಂಥ ಮಾರಾಯ, ನೀವೀಗ ನಗೋದೇ ಏಕೆ? ಅವನೊಂದು ಕ್ವಶನ್ ಕೇಳಿದ, ನಗೋದು ಏನಕ್ಕೆ? ನಕ್ಕಿದ್ದು ಆರ್ಡಿನರಿ ನಮ್ಮ ನಗು ಬರುತ್ತೆ. ಅವನೇನೋ ಫಾರಮ್ ತಂದು ಇನ್ನೊಂದು ಫಾರಮ್ ತಂದುಬಿಟ್ಟು ಅವನೇ ಮ್ಯಾನೇಜರು ಅವ್ನಿಗೆ ಬೈದ್ಬಿಟ್ಟು ನಕ್ಕೊಳೆ ಹೋಗಯ್ಯ ಹುಚ್ಚ ಅಂತ ಹೇಳಿ ಕಳಿಸ್ತಾ ಇದ್ದಾನೆ. ಅದಕ್ಕೆ ಅಲ್ಲಿ ಕ್ಯೂವಲ್ಲಿ ನಿಂತಿದ್ದಾರೆ, ಅವನಿಂದ ನಾನು ನಿಂತ್ಬಿಟ್ಟು ನಾನು ನಕ್ಬಿಟ್ಟೆ. ನೀವೆಂಥದ್ದು ಮಾರಾಯ, ಎಂಥದ್ದು ನೀವು ನಗೋದು? ಇಲ್ಲ ನೆಗದಿ ಬೀಳೋದಾ ಅಂತ ಅಂದೆ ನಾನು. ಅವ್ರು ನಗಲ್ಲ, ಅವ್ರು ನಗೋದೇ ಇಲ್ಲ, ಅವ್ರು ಏನೇ ಮಾಡಿ. ಅದಕ್ಕೆ ಕಲಾವಿದ ಈ ಊರಿಗೆ ಬರೋದು ತುಂಬ ಯೋಚನೆ ಮಾಡ್ತಾರೆ ಬರೋದ. ಸಲ್ಮಾನ್ ಖಾನ್ ಬಂದರೂ ಕೂಡ, ಸಲ್ಮಾನ್ ಖಾನ್ ನೀವಾ ಬಂದಿದ್ದೀರಾ? ಹಾಂ ನೀವು ಹೋಗಿ, ನಾವು ಈ ಕಡೆ ಹೋಗ್ತಾ ಇದ್ದೀವಿ, ನಿಮ್ಮ ಕೆಲಸ ಅಷ್ಟೇ. ಅವ್ರು ಏನು ಹೋಗಲ್ಲ, ಅವ್ರೇನು ಎಕ್ಸೈಟ್ಮೆಂಟೆಲ್ಲ ಆಗಲ್ಲ, ಎಕ್ಸೈಟ್ಮೆಂಟೇ ಆಗಲ್ಲ. ಮನೆ ಮುಂದೆ ಒಂದು ಮರ್ಡ್ರೆ ಮಾಡಿ ಬಿದ್ದಿದ್ರು ಕೂಡ ಸರಿ, ಪ್ರೆಸ್ ಮೀಟರೆಲ್ಲ ಬರ್ತಾರೆ, ಹೇಗೆ ಇದು ಏನಾಯ್ತು, ಇದು ಹೀಗೆ ಏನಾಯಿತು, ನಾವು ಇಲ್ಲೇನು ಕೊಲೆ ಮಾಡುತ್ತಿದ್ದಾಗ ನಾವು ಇಲ್ಲೇ ಇದ್ದೀವಿ ಸರ್, ಏನಾಯಿತು? ಅವನು ಕತ್ತಿರ ಸೀದಾ ತಂದು ತಲೆನೋವು 2 ಮಾಡ್ದ, ಆಮೇಲೆ ಮುಂಡವನ್ನು 2 ಮಾಡಿ ಕೈನ ಆ ಕಡೆ ಹಾಕ್ದ, ಕಾಲು ಈ ಕಡೆ ಆಯಿತು, ನಾವು ಆ ಕಡೆ ಹೋದ್ವಿ. ನಮ್ಮ ಕತೆ ಮುಗೀತು, ಇದು ಮುಗೀತು ಕತೆ. ಬೆಂಗಳೂರವ್ರನ್ನ ಕೇಳಿ ನೋಡಿ, ಮೈಸೂರವ್ರನ್ನ ಕೇಳಿ ನೋಡಿ, ಏನಮ್ಮ ಕೊಲೆ ಸರ್, ನಾನು ಏನಂತ ಹೇಳಿ ಸರ್, ನನ್ನ ಮಗ ಕತ್ತಿಲಿ ಹಂಗೆ ತಂದಾಗಲೇ ನನಗೆ ಲೂಸ್ ಮೋಷನ್ ಸ್ಟಾರ್ಟ್ ಆಗೋಯ್ತು ಸರ್, ಅವನು ಮಾಡಬೇಕಾದ್ರೆ ಎಂಥ ರಪ ಅಂತ. ಅಯ್ಯೋ ಸರ್ ನೋಡಿ, ಎಕ್ಸೈಟ್ಮೆಂಟ್ ಇಲ್ಲ ನಮಗಿಲ್ಲಿ. ಆ ಎಕ್ಸೈಟ್ಮೆಂಟು ದೇವರು ಹಾಗೆ ನೀವು ಕೊಡುತ್ತೆ ನೋಡಿ. ಅದೇನಾಯಿತು ನಿಮಗೆ ಹತ್ತಿರ ಚಿಕ್ಕ ಮಗುವಿಂದ ಬೆಳೆಸ್ಕೊಂಬಂದ್ಬಿಟ್ರು, ಏನು ಬಂದು ಸಂತೋಷ ಪಡಬಾರ್ದು. ಅವಾಗ ನೀವು ಯಾವುದ್ರಲ್ಲಿ ಆಶ್ಚರ್ಯ ಪಡ್ತೀರಾ? ಉಪ್ಪಿಟ್ಟಲ್ಲಿ ಒಂದು ಕೂದಲು ಬಿದ್ದಾಗ ಅಯ್ಯೋ ಕೂದಲು ಉಂಟಿಲ್ಲಿ ಅಂತ ಹೇಳ್ತೀರಾ ನೋಡಿ, ಅದಕ್ಕೆ ನೀವು ಎಕ್ಸೈಟ್ಮೆಂಟ್ ಆಗ್ತೀರಾ ನೋಡಿ. ಇಲ್ಲೇನು ಮಾಡಬೇಕು? ಕರೆಕ್ಷನ್ ಮಾಡಿಬಿಡ್ತಾರೆ ನಿಮ್ಮನ್ನು. ಏನೇ ಬಡತನ ಇದೆಯಾ, ನೋವಿದೆ ಇರಲಿ, ಇದೆಲ್ಲ ದಾಟ್ಕೊಂಡು ಹೊರಗಡೆ ಬಂದುಬಿಡ್ತೀರಾ, ಬ್ಲೆಸ್ಸಿಂಗ್ ಆಗ್ಬಿಡುತ್ತೆ ನಿಮಗೆ. ಅಪ್ಪ ಹೇಳ್ತಾರೆ, ನನ್ನನ್ನು ಪ್ರೀತಿಸೋನ ನಾನು ಪ್ರೀತಿಸ್ತೇನೆ. ಹೇಳಿ, ನನ್ನನ್ನು ಪ್ರೀತಿಸೋರನ್ನ ಯಾವುದನ್ನು ಪ್ರೀತಿ ಮಾಡ್ತೀರಾ? ದೇವ್ರು ಹೇಳ್ತಾರೆ, ನೀವು ಹಣವನ್ನು ದೇವರನ್ನ ಎರಡನ್ನೂ ಪ್ರೀತಿ ಮಾಡೋಕ್ಕಾಗಲ್ಲ. ದೇವರನ್ನ ಪ್ರೀತಿಸಿ. ಯು ಕಾಂಟ್ ಸರ್ವ್ ಗಾಡ್ ಆ್ಯಂಡ್ ಮ್ಯಾಮ್. ಐದರ್ ಯು ಹ್ಯಾವ್ ಟು ಲೀವ್ ಗಾಡ್, ಆರ್ ಯು ಹ್ಯಾವ್ ಟು ಸರ್ವ್ ಮನಿ, ಆರ್ ಯು ಹ್ಯಾವ್ ಟು ಲೀವ್ ಮನಿ ಆ್ಯಂಡ್ ಸರ್ವ್ ಗಾಡ್. ವಾಟ್ ಯು ವಾಂಟ್ ಟುಡೇ? ಯಾವುದನ್ನು ಪ್ರೀತಿ ಮಾಡ್ತೀರಾ? ದೇವರನ್ನ. ಯು ಹ್ಯಾವ್ 2 ಮಾಸ್ಟರ್ಸ್, ಒನ್ ಇಸ್ ಗಾಡ್ ಆ್ಯಂಡ್ ಸೆಕೆಂಡ್ ಇಸ್ ಮನಿ. ಒಂದು ದೇವರು, ಇನ್ನೊಂದು ಹಣ.
ಯಾವ್ದನ್ನ ಪ್ರೀತಿ ಮಾಡ್ತೀರಾ? ದೇವರನ್ನ ಪ್ರೀತಿ ಮಾಡ್ತೀವಿ. ದೇವನ ಪ್ರೀತಿ ಮಾಡ್ತೀಯಾ? ಆಗ ದೇವನ ಪ್ರೀತಿ ಮಾಡಿ ಹೃದಯದಲ್ಲಿರುತ್ತೆ. ಅದಕ್ಕೆ ದೇವರು ವಾಕ್ಯಳುತ್ತೆ, ನಿನ್ನ ಮನಸ್ಸು ಎಲ್ಲಿ, ನಿನ್ನ ಗಂಟು ಎಲ್ಲಿದೆಯೋ ನಿನ್ನ ಹೃದಯ ಅಲ್ಲೇ ಇರುತ್ತೆ, ನಿನ್ನ ಹೃದಯ ಅಲ್ಲೇ ಇರುತ್ತೆ. ವೇರ್ ದೇರ್ ಇಸ್ ಯೋರ್ ಟ್ರೆಜರ್ ದೇರ್ ಶಲ್ ಬಿ ಯೋರ್ ಹಾರ್ಟ್. ಅವಾಗ ಏನು ಹೇಳುತ್ತೆ, ನಿನ್ನ ಹೃದಯದಿಂದ ಮನಪೂರ್ವಕವಾಗಿ ಸ್ತೋತ್ರ ಮಾಡು, ಪ್ರೀತಿ ಮಾಡಂತೆ. ಆ ಹೃದಯದಲ್ಲಿ ತುಂಬಿರೋ ದೇವ್ರು ಬಂದ್ಬಿಟ್ರೆ, ಅದಕ್ಕೆ ಆ ವಾಕ್ಯ ಹೇಳ್ತಾರೆ, ಏಸಪ್ಪ ಹೇಳ್ತಾರೆ, ಮೋಸ ಹೇಳ್ತಾರೆ ಆ ಚರ್ಚಿಗೆ, ಈ ವಾಕ್ಯಗಳು ಯಾವಾಗಲೂ ನಿಮ್ಮ ಹೃದಯದಲ್ಲಿ ಬಾಯಿಲಿರಲಿ. ಇರಬೇಕು. ಹಣ ಇರಬಾರ್ದು, ಹಣ ಕಾಲ್ ಕೆಳಗಿಡು. ಹಣ ನೀನು ಎಲ್ಲಿರಬೇಕು? ಕೆಳಗಡೆ. ದೇವ್ರ ವಾಕ್ಯ ನಿನ್ನ ಹೃದಯದಲ್ಲಿದ್ದು ಹಣವನ್ನು ಕಾಲ್ ಕೆಳಗಿಡು. ಯೂಸ್ ಮನಿ, ಸರ್ವ್ Serve ಗಾಡ್. Lord. Amen. ಬಟ್ ಡೆವಿಲ್ ಮೇಡ್ ಯೂಸಿಂಗ್ ಗಾಡ್ ಆ್ಯಂಡ್ ಸರ್ವಿಂಗ್ ಮನಿ. ಮನಿ ಹ್ಯಾಸ್ ಬಿಕಮ್ ದರ್ ಗಾಡ್ ಟುಡೇ ಇನ್ ದಿಸ್ ವರ್ಲ್ಡ್. ಪ್ರಪಂಚದಲ್ಲಿ ದುಡ್ಡೇನಾಗೋಯ್ತು? ದೇವರಾಗಿದೆ. ದುಡ್ಡೇ ದೇವರು. ದೊಡ್ಡಪ್ಪ, ಮೊಬೈಲೇ ಅದರಪ್ಪ. ದುಡ್ಡೇ ದೊಡ್ಡಪ್ಪ, ಮೊಬೈಲೇ ಚಿಕ್ಕಪ್ಪ. ಮೊಬೈಲಪ್ಪ. ಊಟ ಬಲ್ಲವನಿಗೆ ರೋಗವಿಲ್ಲ, ಮೊಬೈಲ್ ಇಲ್ಲದವನಿಗೆ ಮರ್ಯಾದೆನೇ ಇಲ್ಲ. ಅವನಿಗೆ ಊಟ ಬಲ್ಲವನಿಗೆ ರೋಗವಿಲ್ಲ, ಮೊಬೈಲ್ ಇಲ್ಲದವನಿಗೆ ಮರ್ಯಾದೆ ಇಲ್ಲ. ದುಡ್ಡೇ ದೊಡ್ಡಪ್ಪ, ಮೊಬೈಲೇ ಅದರಪ್ಪ. ಬಾಲಕನಿಗೆ ಮೊದಲ ಪಾಠಶಾಲೆ ಮೊಬೈಲೇ ಮೊದಲ ಪಾಠಶಾಲೆ, ವಯಸ್ಸಾದವನಿಗೆ ಅದೇ ಮೊಬೈಲೇ ಅನಾಥ ಶಾಲೆ. ಹುಚ್ಚು ಒಯ್ಯೋ 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 ಒಯ್ಯೋ, ಆ ರೀಲ್ಸ್ ಒಯ್ಯೋ ಒಯ್ಯೋ ಹೇಳ್ತಾ ಇರ್ತದೆ ನೋಡಿ. 2 ಅವರ್ 3 ಅವರ್ ಅದು ನಗದು ಬಿದ್ದು ಹೋಗೋವರೆಗೂ ರೀಲ್ಸ್ ನೋಡ್ಕೊಂಡು ಇರ್ತಾರೆ. ಅದೇನು ನೋಡ್ತಾವೆ ಮುಂಡೆದು ಗೊತ್ತಿಲ್ಲ ನೋಡಿ ಅಲ್ವಾ. ಏನೇನೋ ತೋರಿಸ್ತಾರೆ. ಸುನಿ ನೀನು ನೋಡಲ್ಲಪ್ಪ ಬ್ರದರ್? ನಾನು ಏನೂ ನೋಡಲ್ಲ ಬ್ರದರ್, ನಾನು ಹಿಂಗೆ ಮೈಂಡೇ ಉಚ್ಕೊಳ್ತಾ ಇರ್ತೀನಿ ಬ್ರದರ್ ಅಷ್ಟೇ. ಹಾಂ, ಚಿಕ್ಕ ಚಿಕ್ಕ ಮಗು ಅವಾಗ ಊಟ ತಿನ್ಬೇಕಾ, ರೀಲ್ಸ್ ತೋರಿಸು, ಆಗಲೇ ಅನ್ನ ತಿಂತೀವಿ ಅಂತವೆ. ಹೌದು. ಹಾಂ, ಕೆಲವು ಮಲ್ಕೊಂಡು ಬೆಡ್ ಮೇಲೆ ಮಲ್ಕೊಂಡು ಅದರಲ್ಲೂ ರೀಲ್ಸ್ ನೋಡ್ತಾ ಇರ್ತಾರೆ. ಹಂಗೆ ಮಲ್ಕೊಂಡು ಹಾಗೆ ಬಿದ್ದುಬಿಟ್ಟಿರ್ತಾರೆ ಅಲ್ವಾ. ಆ ಮೊಬೈಲ್ ಅವ್ರ ಮೇಲೆ ಬಿದ್ದುಬಿಟ್ಟಿರುತ್ತೆ. ಎಲ್ ಶೇಪ್ ಹಂಗೆ ಮಾರ್ಕ್ ಬಂದುಬಿಡ್ತದೆ ಅಲ್ಲಿ. ಕೆಲವು ಟಾಯ್ಲೆಟಲ್ಲಿ ಹೋಗಿ ರೀಲ್ಸ್ ನೋಡ್ತಿರ್ತಾರೆ, ಅಲ್ಲಿ ಉಚ್ಕೊಂಡು ನೋಡ್ತಿರ್ತಾರೆ. ಇಲ್ಲಿ ಬುರ್ರು ಅಂತಿರುತ್ತೆ, ಇಲ್ಲಿ ರೀಲ್ಸ್ಗಳು. ಅಲ್ಲೂ ಹೋಗ್ತಾರೆ, ಅಲ್ಲೂ ಅಪ್ಲಿಕೇಶನ್ ಬರೀತಿರ್ತಾರೆ ಟಾಯ್ಲೆಟ್ಗೆ ಹೋಗಿ. ಅಲ್ಲಿ ತೊಳ್ಕೊಳ್ತಾರೋ ಇಲ್ಲ ತೊಳಿತಾರೋ ಗೊತ್ತಾಗಲ್ಲ ನೋಡಿ. ತಲೆ ತಗ್ಗಿಸಿ ನೋಡು, ತಲೆ ಎತ್ತದಂತೆ ಮಾಡ್ತೀನಿ ಅಂತ ಮೊಬೈಲ್ ಹೇಳುತ್ತೆ. ದೇವ್ರ ವಾಕ್ಯ ಹೇಳುತ್ತೆ, ತಲೆ ತಗ್ಗಿಸಿ ನೋಡು ಮನೋಜ್ ಅವರೇ, ತಲೆ ಎತ್ತುವಂತೆ ಮಾಡ್ತೀವಿ ಅಲ್ವಾ. ವಾಕ್ಯ ಪ್ರೀತಿ, ಲವ್. ವೆನ್ ಯು ಲವ್ ಯುವರ್ ಹಸ್ಬೆಂಡ್, ವೆನ್ ಯು ಲವ್ ಯುವರ್ ವೈಫ್, ಯು ವಿಲ್ ಆಲ್ವೇಸ್ ಬಿಹೈಂಡ್ ದ ವೈಫ್ ಓನ್ಲಿ. ವೈಫ್ ಈಸ್ ಕ್ಯೂಟ್ ವೆನ್ ಶಿ ಈಸ್ ಮ್ಯೂಟ್, ಹಸ್ಬೆಂಡ್ ಈಸ್ ಹನಿ ವೆನ್ ಹಿ ಗಿವ್ಸ್ ಮನಿ ಅಲ್ವಾ. ಏ ಮುನ್ನ ಕ್ಯಾ ತೆರೆ ಮುನ್ನಿ. ದೇರಿಸ್ತದೆ ನೋಡ, ಮಗು ಬಂದು ಕಾಣಿಕೆ ದೇರಿಸ್ತದೆ. ಅಲ್ಲೆಲ್ಲೂಯ್ಯ. ಆ ಇಂಟಿಂದನೇ ಹೋಗ್ತಾನೆ ನೋಡಿ. ಅದು ಹನಿಮೂನ್ ಟೈಮಲ್ಲಿ ಮಾತ್ರ ಅವಳಿಂದನೇ ಹೋಗ್ತಾನೆ. ಹಿಂಗೆ ಲೆಫ್ಟು ರೈಟು. ಯಾವ ಥರ ಬಂದ್ಬಿಡ್ತೀವಿ ಪ್ರಪಂಚ. ಎಲ್ಲ ಆನ್ಲೈನ್ ಬಂದ್ಬಿಡ್ತು. ಯಾವನೋ ಬಂದ್ಬಿಟ್ಟವನೆ, ಝೊಮ್ಯಾಟೋ ಅವನು ಮಸಾಲೆ ದೋಸೆ ಒಳಗಿಡೆಲ್ಲ ತಂದ್ಬಿಟ್ಟವನೆ. ಎಲ್ಲಪ್ಪ ಇದೆಯಾ? ಅಮ್ಮ ನಿಮ್ಮ ಮನೆ ಮುಂದೆನೇ ಇದ್ದೀನಮ್ಮ. ಅಯ್ಯೋ ಏನಪ್ಪ ಮನೆ ಮುಂದೆ, ಒಳಗೆ ಬಾಪ್ಪ, ನೀನು ಬಾಗ್ಲು ತೆಗ್ದೈತೆ, ಸೀದಾ ಒಳಗೆ ಬಾಪ್ಪ, ಬಾ ಬಾ ಬಾ, ಲೆಫ್ಟಿಗೆ ಹೋಗು. ಲೆಫ್ಟ್ ಮೇಡಮ್ ಎಲ್ಲಿದ್ದೀರಾ? ಲೆಫ್ಟ್ ಒಳಗೆ ಬಂದೆ. ಲೆಫ್ಟಿಂದ ರೈಟ್ ತಗೋ, ರೈಟ್ ಬಾ. ಎಲ್ಲಿ ಬಂದೆ? ಅಯ್ಯೋ ಮೇಡಮ್ ಇದೇನು ಅಡುಗೆ ಮನೆ ತೋರಿಸ್ತಾ ಇದೆ. ಹೌದಾ? ಅಲ್ಲೊಂದು ಸ್ಪೂನ್ ಎತ್ಕೊಳ್ಳಪ್ಪ, ಎತ್ಕೊಂಡು ಮತ್ತೆ ರಿವರ್ಸ್ ಮಾಡು, ತಿರ್ಗಿ ಲೆಫ್ಟ್ ತಗೋ, ರೈಟ್ ಬಾ ಸ್ಟ್ರೈಟ್ ಬಾ, ಈ ಕಡೆ ಬಾ, ಈ ಕಡೆ ಸೀದಾ ಬೆಡ್ರೂಮ್ ಬಾ ಕಡಪ್ಪ. ನನಗೆ ಕುಂಡಿ ಅಷ್ಟು ಭಾರ ಆಗ್ಬಿಡೈತೆ ಡಿಕ್ಕಿ ಅವ್ರದ್ದು, ಎದೋಳಲ್ಲ. ಅಷ್ಟು ಭಾರ ಆಗ್ಬಿಟ್ಟೆ ಮುಂಡೆ ಬೇಕೆ, ಎದೋಳಲ್ಲ ಅವರು. ಅಲ್ಲೇ ತಿಂದು ಅದೇನಾಗಿರುತ್ತೆ, ಪಾಟ್ ಥರ ಬೆಳ್ಕೊಂಡು ಹೋಗಿರ್ತದೆ ನೋಡಿ. ಅದು ತಿಂದು ಅಲ್ಲೇ ತಿನ್ನಬೇಕು. ಕೊನೆ ಕೈ ತೊಳೆಗೆ ನೀರು ಅಲ್ಲೇ ಕೊಡಬೇಕು ಹೆಣ್ಮಗಳಿಗೆ. ಬಿಟ್ಟರೆ ಅಂಡೇನೆ ತಂದು ಅಲ್ಲೇ ಸ್ನಾನ ಮಾಡು ಅಂದ್ಬಿಡ್ತಾಳೆ. ಪ್ರಪಂಚ ಆ ರೀತಿ ಪ್ರಪಂಚಕ್ಕೆ ಹೋಗ್ಬಿಡ್ತು ನೋಡಿ. ಅಲ್ಲಿ ತಂದು ಎದ್ದು ತಗೊಳ್ಳೋ ಶಕ್ತಿನ ಎಮ್ಮನಿಗೆ ಇಲ್ಲ. ಅಲ್ಲಿ ಹೆಂಗೆ ನೋಡೋಣ ಹೇಳ್ತಾನೆ, ಮೇಡಮ್ ಏನು ಮೇಡಮ್ ನಿಮ್ಮ ಅವಸ್ಥೆ. ಗಂಡ ಹೇಳ್ತಾನೆ, ಹೊರಗಡೆ ಬಂದಷ್ಟೇ ಗಂಡ ಬಂದಿರ್ತಾನೆ. ಏನು ಸರ್? ಹಾಂ ಕೊಟ್ಟಿದ್ಯಪ್ಪ? ಹಾಂ ಕೊಟ್ಟಿದ್ದೀವಿ. ಒಳಗೋ ಕೊಟ್ಟ? ಒಳಗೋ. ನಿಮ್ಮ ಹೆಂಡ್ತಿನ ಸರ್? ಹೌದು ಸರ್. ತುಂಬ ಆರಾಮಿರಿ ಸರ್ ನೀವು ಅಂದ್ಬಿಟ್ಟು ಹೋಗ್ಬಿಟ್ಟ ಅವನು ನೋಡಿ. ಆ ಥರ ಪ್ರಪಂಚ ಎಲ್ಲ ಈಸಿ ಆಗಿಬಿಡ್ಬೇಕು. ಎಲ್ಲ ಈಸಿ ಆಗಲ್ಲ. ನೀ ಕರ್ತನ ಪ್ರೀತಿ ಮಾಡಬೇಕು. ಹೆಂಡ್ತಿಯಿಂದನೇ ಹೋಗ್ತಾನೆ ಗಂಡ ಪ್ರೀತಿ ಮಾಡಿದ್ರೆ ಅಲ್ವಾ. ಅವಳು ಅಳಬೇಕಾದ್ರೆ ಇವನು ಅವಳ ಪಕ್ಕದಲ್ಲಿ ಕೂತ್ಕೊಂಡು ಅಳ್ತಾನೆ. ಅವಳು ನಗಬೇಕಾದ್ರೆ ಇನ್ನೊಂದು ಚೆನ್ನಾಗಿ ನಗಿಸ್ತಾನೆ ಅಲ್ವಾ. ಅವಳೆಲ್ಲ ಲಾಸ್ ಆದರೆ ಅಲ್ಫೋನ್ಸ್ ಅವರೇ, ಅಯ್ಯೋ ಲಾಸ್ ಆಯಿತಾ, ನೀನು ಅಷ್ಟೇ ಹೋದೆ ಅಲ್ವಾ, ಸಂತೈಸ್ತಾನೆ ನೋಡು. ಆ ಪ್ರೀತಿ ಇತ್ತು ಅಂದರೆ ಎಲ್ಲ. ಅದಕ್ಕೆ ದೇವ್ರು ಹೇಳ್ತಾರೆ, ನನ್ನ ಹುಡುಕೋರ್ನ ನಾನು ಹುಡುಕ್ತೇನೆ, ನನ್ನ ಪ್ರೀತಿ ಮಾಡೋರನ್ನ
ಪ್ರೀತಿಸ್ತೇನೆ. ನಿಮ್ಮ ಇವತ್ತು ನಿಮ್ಮ ಹೆಂಡತಿದನ್ನ ಗಂಡದನ್ನ ಪ್ರೀತಿ ಮಾಡ್ತಿದ್ದೀರಾ? ಎಲ್ಲಿ ಬದೆ ಆ 1942 ಎಲ್ಲ ಪ್ರೀತಿ ಮಾಡಿದ್ದು ಬದೆ. ಇವಾಗ ಏನಿಲ್ಲ ಬದೆ, ಪ್ರೀತಿ ಇಲ್ಲ, ಉಗಿಸ್ಕೊಳ್ತಾ ಇದ್ದೀವಿ ಬದೆ ಅಲ್ವಾ? ಆ ಪ್ರೀತಿ ಅನ್ನೋದು ಹೊರ್ಟೋಯ್ತು ಇವತ್ತು. ಯಾಕೆ? ಆ ಬಾಂಧವ್ಯಗಳು ನಮಗೆ ಹೊರ್ಟೋಯ್ತು. ನೋಡಿ, ದೇವ್ರ ಬಾಂಧವ್ಯ ಆ ಥರ ಅಲ್ಲ, ಕೊನೆಯವರೆಗೂ ಅದು ನಿರಂತರವಾಗಿರುತ್ತೆ. ನೀನು ಪ್ರೀತಿ ಬಾಂಧವ್ಯ ದೇವರಲ್ಲಿ ಬಂದುಬಿಟ್ರೆ ಯು ಲವ್ ಎವ್ರಿ ಒನ್. ನೀನು ಎಲ್ಲನೂ ನಗಿಸ್ತೀಯ, ಎಲ್ಲರ ಜೊತೆ ಅಳ್ತೀಯ, ಎಲ್ಲರ ಜೊತೆ ನಗ್ತೀಯ, ಎಲ್ಲರ ಜೊತೆ ಮಾತಾಡ್ತೀಯ ಅಲ್ವಾ? ಎಲ್ರಿಗೂ ಬಂಧುಗಳಾಗ್ತೀಯ, ಮಿತ್ರನಾಗ್ಬಿಡ್ತೀಯ ನೀನು. ಅದಕ್ಕೆ ಅಪ್ಪ ಹೇಳ್ತಾರೆ, ಈಗ ನನ್ನ ಪ್ರೀತಿಸೋರಿಗೆ ನಾನು ಹಣದ ಬಾಧ್ಯತೆಯನ್ನು ಒದಗಿಸಿ ಅವರ ಬೊಕ್ಕಸಗಳನ್ನು ತುಂಬಿಸುತ್ತೇನೆ. ದಟ್ ಐ ಮೇ ಬೆಸ್ಟೋ ದ ರಿಚಸ್ ಆನ್ ದೋಸ್ ಹೂ ಲವ್ ಮೀ ಆ್ಯಂಡ್ ಐ ವಿಲ್ ಫಿಲ್ ಆಲ್ ದ ಟ್ರೆಷರೀಸ್. ಟ್ರೆಷರೀಸ್ ಅಂದ್ರೇನು? ನಿಮ್ಮ ಅಲ್ಮೇರದಲ್ಲೆಲ್ಲ ದುಡ್ಡು ತುಂಬ್ಕೊಳ್ಳುತ್ತೆ. ನೋಡಿ, ಇಸ್ರಾಯೇಲ್ ಮಕ್ಕಳು ಪ್ರೀತಿ ಮಾಡಿದ್ದಕ್ಕೆ ಹಂಗಾಗಿ ದೇವರು ಒಂದೊಂದು ಮೂಟೆ ಅಷ್ಟು ಚಿನ್ನ ಬೆಳ್ಳಿಗಳು ಕೊಟ್ಬಿಟ್ರು. ದುಡಿದ್ರ ಅವರು, ಬಡ್ಡಿ ತೆಗೆದ್ರ, ಬ್ಯಾಂಕಲ್ಲಿ ಹಾಕಿದ್ರ, ಸ್ಕೀಮ್ ಹಾಕಿದ್ರ, ಶೇರ್ ಹೋದ್ರ, ಶೇರ್ ಮಾರ್ಕೆಟ್ಗೆ, ಏನೂ ಇಲ್ಲ ರೀ. ಆ ದೇವ್ರನ್ನ ಪ್ರೀತಿ ಮಾಡಿದ್ರು. ಅದಕ್ಕೆ ದೇವರು ಒಬ್ಬೊಬ್ಬರಿಗೂ ಕೂಡ 20 kg 25 kg ವಜ್ರಗಳನ್ನ ತೂಗಿ ಕೊಟ್ಟು, ಎಲ್ಲ ವಜ್ರ ಬೆಳ್ಳಿ ಬಂಗಾರಗಳನ್ನೆಲ್ಲ ತೂಗಿ ಕೊಟ್ಬಿಟ್ರು ಮಕ್ಕಳೇ. ಎಲ್ಲ ಕಲ್ಲುಗಳು ಬಂದ್ಬಿಡ್ತು. ಇಸ್ರಾಯೇಲ್ ಮಕ್ಕಳಿಗೆ 30 ಲಕ್ಷ ಜನಗಳು ತಲೆ ಮೇಲಿನ ಬಂದ್ಬಿಡ್ತು. ಮೂಟೆ ಅಷ್ಟು ಬೆಳ್ಳಿ ಬಂಗಾರ ಒಬ್ಬೊಬ್ಬರ ಮೇಲೆ ತುಂಬ್ಕೊಂಡ್ಬಿಡ್ತು. ವಜ್ರ, ವೈಡೂರ್ಯ, ಪಚ್ಚೆ, ಪದ್ಮರಾಗ, ಗೋಮೇಧಿಕ, ಮಾಣಿಕ್ಯ, ಪೀತರತ್ನ, ಬೇರುಲ, ಪುಷ್ಪರಾಗ, ಗರುಡ ಪಚ್ಚೆ, ಇಂದ್ರನೀಲ, ನೀಲ ಸ್ಫಟಿಕ ಎಲ್ಲ ಮುತ್ತುಗಳಿಂದ ದೇವರನ್ನ ತುಂಬಿಸ್ತಾರೆ. ವಾವ್ ಕ್ಯಾ ಬಾತೆ. ಒಂದು ಕಲ್ಲಿನ್ನು ಸರಿಗೆ ನೋಡೋಕ್ಕಾಗಲಿಲ್ಲ. ಯಾಕೆ ನೋಡೋಕ್ಕಾಗಲಿಲ್ಲ ಅಂದರೆ ಇರೋ ಕಲ್ಲನ್ನ ನೀನು ಆರಾಧನೆ ಮಾಡೋಕ್ಕಾಗಲಿಲ್ಲ. ಅಮಾಂಗ್ ಆಲ್ ದಿಸ್ ಸ್ಟೋನ್ ಜೀಸಸ್ ಹ್ಯಾಸ್ ಬಿಕಮ್ ದ ಚೀಫ್ ಕಾರ್ನರ್ ಸ್ಟೋನ್. ಅವ್ರ ಬೆಲೆ ಉಳ್ಳ ಮುತ್ತು. ಆ ಮುತ್ತನ್ನ ನೀನು ಯಾವಾಗ ಆರಾಧಿಸ್ತೀಯಾ, ಆ ಮುತ್ತನ್ನ ಯಾವಾಗ ನೀನು ಪ್ರೀತಿ ಮಾಡ್ತೀಯಾ, ಆಗ ಎಲ್ಲ ಮುತ್ತುಗಳು ನಿಂಗೆ ಕೊಡ್ತಾರೆ. ಕಲ್ಲುಗಳು, ಎಲ್ಲ ಕಲ್ಲುಗಳನ್ನ ನಿಮಗೆ ಅಪ್ಪ ಕೊಟ್ಟು ಆಶೀರ್ವಾದ ಮಾಡಿ ಬಿಟ್ಬಿಡ್ತಾರೆ. ಅದಕ್ಕೆ ನಾನು ಹೇಳ್ತೇನೆ, ಕರ್ತನ ವಾಕ್ಯ ನಂಬಿ ಪ್ರೀತಿ ಮಾಡಿ. ಎವ್ರಿ ಡೇ ಯು ಶುಡ್ ಸೇ, ಲಾರ್ಡ್ ಐ ಲವ್ ಯು ಲಾರ್ಡ್, ಐ ಲವ್ ಯು ಲಾರ್ಡ್. ನಿನ್ನ ದೇವರಾದ ನಿನ್ನನ್ನು ನನ್ನ ಹೃದಯದಿಂದ, ನನ್ನ ಪ್ರಾಣದಿಂದ, ನನ್ನ ಆತ್ಮದಿಂದ, ನನ್ನ ಬಲದಿಂದ ನಿನ್ನನ್ನು ಪ್ರೀತಿಸ್ತೀನಿ. When Peter was betrayed Jesus, the last moment of the hour, Jesus came to the Sea of Gennesaret and asked Peter, Simon, do you love me? ನೋಡಿ, ಮತ್ತೆ ಕ್ವಶನ್ ಕೇಳ್ತಾರೆ ಅವನ ಹತ್ರ, ನಿನ್ನನ್ನು ಪ್ರೀತಿ ಮಾಡ್ತೀಯಾ? ಮೀನು ತಿಂತಾ ಇದ್ದಾನೆ, ಅವನು ಹೇಳ್ತಾರೆ ಮೀನು ತಿನ್ಕೊಂಡೆ. ಹೌದು ದೇವರೇ, ನಾನು ತುಂಬ ಪ್ರೀತಿ ಮಾಡ್ತೀನಪ್ಪ. 2ನೇ ಬಾರಿ ಮತ್ತೆ ಕೇಳ್ತಾರೆ, ಸೀಮೋನ ಮಗನ, ಯೋನನ ಮಗನಾದ ಸೀಮೋನನೇ, ನಿನ್ನನ್ನು ಪ್ರೀತಿ ಮಾಡ್ತೀಯಾ? ಹೌದು ದೇವರೇ ಅಂತಾನೆ. 3ನೇ ಬಾರಿ ಮತ್ತೆ ಕೇಳ್ತಾರೆ. ನೋಡಿ, ಅಥೆಂಟಿಸಿಟಿ. ನಿನ್ನ ಹೃದಯ, ನಿನ್ನ ಆಸ್ತಿ ಎಲ್ಲಿದೆ? ನಿನ್ನ ಹೃದಯ ಅಲ್ಲೇ ಇರುತ್ತೆ. ಇವನ ಹೃದಯ ಎಲ್ಲಿತ್ತು? ಆ ಬೋಟ್ ಮೇಲಿತ್ತು. ಆ ಬೋಟೆ ಇವನು ಆರಾಧನೆ ಮಾಡ್ತಿದ್ದ. ಆ ಬೋಟೆ ಇವನು ದೇವರಾಗಿತ್ತು. ದೇವ್ರನ್ನ ಅವನು ಪ್ರೀತಿ ಮಾಡಲಿ. ಅದಕ್ಕೆ ದೇವ್ರು ಕೈ ಕೊಟ್ಟು ಹೋಗ್ಬಿಡ್ತಾನೆ. ಆಗ 3ನೇ ಸತಿ ಕೇಳಿದಾಗ ಅವನ ಮನಸ್ಸು ಹೊಡೆದ ಅಳ್ತಾನೆ. ಕೊರಡೇರವ್ರೆ, ಯಾಕೆ ಅಳ್ತಾನೆ? ಅವನು ದೇವ್ರನ್ನ ಪ್ರೀತಿ ಮಾಡಲಿಲ್ಲ. ಪ್ರೀತಿ ಮಾಡಿದ್ರೆ ಅವನು ಬ್ಯಾಕ್ ಸ್ಲೈಡ್ ಆಗಿ ಅಪೋಸ್ತಲನ ಜೊತೆಗೆ ಸೇವೆ ಬಿಟ್ಟು ಅವನು ಹೋಗ್ತಿರಲಿಲ್ಲ. ಪ್ರೀತಿ ಮಾಡೋನಾಗಿದ್ದರೆ ಯೇಸುನ ದೇವಕುಮಾರ ಅಂತ ಅಲ್ಲ ಕಳಿತಿರಲಿಲ್ಲ. ಅವನು ಡಿನೇ ಮಾಡ್ದ, ರಿಜೆಕ್ಷನ್ ಮಾಡ್ದ, ಮಿನಿಸ್ಟ್ರಿ ಬಿಟ್ಟ, ದೇವ್ರ ರಾಜ್ಯನ ಬಿಟ್ಟು ಮೀನು ಹಿಡಿಯೋಕ್ಕೆ ಹೋಗ್ಬಿಟ್ಟ. ಅಮ್ಮನ ಹುಡ್ಕೊಂಬರ್ತಾರೆ. ದೇವರು ಹುಡ್ಕೊಂಬಂದು ಕೇಳ್ತಾರೆ, ನೀನು ನನ್ನ ಪ್ರೀತಿ ಮಾಡ್ತೀಯ ಮಗಳೇ ಅಲ್ವಾ? ನಾವು ಜಗಳ ಆಡ್ತೀವಿ ನೋಡಿ. ಒಂದು ಮಗು ಹುಟ್ಟಿದರೆ ಮಗುನ ಏನು ಮಾಡ್ತೀವಿ? ತೊಡೆ ಮೇಲೆ ಮಲಗಿಸ್ಕೊಂಡು, ಮಮ್ಮಿ ಡ್ಯಾಡಿ ಬೆಡ್ ಮೇಲೆ ಕೂತ್ಕೊಂಡು, ಪುಟ್ಟು ನಿನಗೆ ಮಮ್ಮಿ ಬೇಕಾ ಡ್ಯಾಡಿ ಬೇಕಾ? ಅದು ಹೇಳ್ತಿದ್ದೆ, ನನಗೆ ಡ್ಯಾಡಿನೇ ಬೇಕು. ಹೋಗಿ ನಿನಗೇನು ಕೊಡ್ಸಲ್ಲ. ನಾವೇ ಕೇಳ್ತೀವಿ ರೀ ಅದನ್ನು. ನಾವೇ ಕೇಳ್ತೀವಿ. ಆ ಪ್ರೀತಿನೇ ಅದನ್ನು ಡಿಸೈರ್ ಮಾಡ್ತೀವಿ ನಾವು. ನಿನ್ಗೆ ಯಾರು ಬೇಕು? ಮಮ್ಮಿ ಬೇಕಾ ಡ್ಯಾಡಿ ಬೇಕಾ? ಈಗಿನ ಕಾಲದ ಮಕ್ಕಳು ಭಾಳ ಚುರುಕು. ಅವಳತಿ ನೀನು ನಡ್ದಬೇಕು, ಅವ್ನು ನಡ್ದಬೇಕು, ಇಲ್ಲಾಂದರೆ ಗ್ರಾಚಾರ ಕೆಟ್ಟೋಯ್ತದೆ ನನಗೆ. ನೀನು ನಡ್ದಬೇಕು, ಅವ್ನು ನಡ್ದಬೇಕು, ಇಲ್ಲಾಂದ್ರೆ ಇವ್ನು ಅರ್ಧ ಹೋಗ್ಲಿಲ್ಲ ಅಂದರೆ ಇವ್ನು ಚಾಕ್ಲೇಟ್ ಕೊಡ್ಸಲ್ಲ, ಇವಳು ಅರ್ಧ ಕೊಡಲಿಲ್ಲ ಅಂದರೆ ಇವಳು ಸ್ನಾನ ಮಾಡಿಸಲ್ಲ, ಸ್ಕೂಲ್ ಕಳ್ಸ್ಕೊಂಡು ಹೋಗಲ್ಲ. ಮಾಡಬೇಕಲ್ಲ. ಭಾಳ ಚುರುಕಿ ಮಕ್ಕಳಿನ ಕಾಲದಲ್ಲಿ. ಇಬ್ಬರು ಬೇಕು ನನಗೆ. ಮಮ್ಮಿ ಡ್ಯಾಡಿ ಅಂತ ತಪ್ಕೊಳ್ತೇವೆ ನೋಡಿ. ದೇವ್ರಿಗೆ ಸ್ತೋತ್ರ. ಹಾಗೆ ಮಮ್ಮಿ ಡ್ಯಾಡಿ ಅಂದ್ಬಿಟ್ಟು ಕೊನೆಗೆ ಆ ಮಮ್ಮಿ ಡ್ಯಾಡಿನ ಅನಾಥಾಶ್ರಮಲ್ಲಿ ಹಾಕ್ಬಿಟ್ಟು ಈ ಮಗು ಅಮೇರಿಕ ಹೋಗಿರ್ತೈತೆ. ಅಯ್ಯೋ ಮುಸು ಮಮ್ಮಿ ತಗೋ ಮಸ್ತು ಮೋ ಕರ್ತಾ ಕಾಯಿಗಲ್ಲ ಮಮ್ಮಿ ಅನಾಥಾಶ್ರಮಕ್ಕೆ ಹೋಗ್ಯ ಎಲ್ಲೋ ಅಲ್ಲಿಗೆ ಹಾಕಿ ಹೋದ್ಲು ಅಷ್ಟೇ. ಮಗ ಹಾಕಿ ಹೋದ. ಮಕ್ಕಳು ವಿದೇಶದಲ್ಲಿ, ತಂದೆ ತಾಯಿಗಳು ಅನಾಥಾಶ್ರಮದಲ್ಲಿ, ಮೊಮ್ಮಕ್ಕಳು ಗ್ಯಾಲರಿಯಲ್ಲಿ, ಫ್ರೆಂಡ್ಗಳು ಹೋಟ್ಲಲ್ಲಿ, ಗೆಳತಿಯರು ಗೆಳೆಯರು ವಾಟ್ಸಪ್ಪಲ್ಲಿ ಕಾಲ ಕಳೀತಾ ಹೋಗ್ಬಿಡ್ತಾರೆ. ನಿನ್ನ ಲೈಫು, ನಿನ್ನ
ಸೆಂಟರ್ ಆಫ್ ದ ಹಾರ್ಟ್, ನೀನು ಹೃದಯದ ಸೆಂಟರ್ ವಿಲ್ಲೆಲ್ಲಿರ್ಬೇಕಂದ್ರೆ ದ ಕ್ರೈಸ್ಟ್ ಅಷ್ಟು. ಸ್ತೋತ್ರ. ಆಮೆನ್. ಹಲ್ಲೆಲೂಯಾ. ಯಾಕೆ ಅವನಿಗೆ ಇನ್ನೂ ರೊಟ್ಟಿಗಳು ಬೇಕಾಗಿತ್ತು, ಮೀನುಗಳು ಬೇಕಾಗಿತ್ತು. ಆ ಮೆಸೇಜ್ ಅವ್ನು ಕೇಳ್ಬಿಟ್ಟು ಅವತ್ತು ಕೇಳಿದ ತಕ್ಷಣ ಅವನಲ್ಲೊಂದು ಮೋಟಿವೇಶನ್ ಬಂದ್ಬಿಡ್ತು. ನಾನು ಯಾಕೆ ಈ ಬೀಜ ಬಿತ್ತಬಾರ್ದು, ಇದನ್ನು ರೊಟ್ಟಿನೇ ಬೀಜವಾಗಿ ಬಿತ್ತಬಾರ್ದು ಅಂತೇಳಿ ಆ 5 ರೊಟ್ಟಿ 2 ಮೀನನ್ನು ಮಾಟಿಸೋರೆ ಅದನ್ನೇ ತೊಗೊಂಡೋಗಿ ಜೀಸಸ್ ಕೈಲಿ ಕೊಟ್ಟಿದ ತಕ್ಷಣ ಏಸಪ್ಪ ಅದನ್ನು ಬ್ಲೆಸ್ ಮಾಡಿ ಎಲ್ಲ ಜನಗಳು ತಿನ್ನೋ ಹಾಗೆ ಅವನ ಊಟ ಎಲ್ರಿಗೂ ಆಶೀರ್ವಾದ ಆಗೋಯ್ತು. ದೇವ್ರಿಗೆ ಸ್ತೋತ್ರ. ಈಗ ಬುಟ್ಟಿ ಮುಟ್ಟಿರ್ತಾರಲ್ಲ, ಬುಟ್ಟಿ ಮೇಲೆ ಆಶೀರ್ವಾದ ಬಂದಿರ್ತದೆ ಇಲ್ವಾ? 100% ನಾನು ಹೇಳ್ತೀನಿ. ಆ ಬುಟ್ಟಿ ಮನೆಗೆ ಕೊಟ್ಟು ಇಟ್ಟ ಮೇಲೆ ದೀಪಕ್ ಅವರೇ ಇರೋ ಮನೇಲಿರೋಲ್ಲ ಬುಟ್ಟಿಗಳೆಲ್ಲ ಆಶೀರ್ವಾದ ಆಗಿದೆ. ಹಲ್ಲೆಲೂಯಾ. ನಾಳೆ ಭಾನುವಾರ ಈ ಸೀಡ್ ಬಗ್ಗೆ ಫೈನಾನ್ಸ್ ಹೆಂಗೆ ನಮಗೆ ಇನ್ಕ್ರೀಸ್ ಆಗಿ ಹೋಗುತ್ತೆ ಅನ್ನೋದನ್ನು ಡಿರೈವ್ ಆಗಿ ಇದರಲ್ಲಿ ಸ್ಕ್ರೀನಲ್ಲೆಲ್ಲ ಹಾಕಿ ನಾನು ಮಾತಾಡೋಕ್ಕೆ ಹೋಗ್ತೇನೆ. ಆ ಮೆಸೇಜ್ ನನಗೆ ಕೇಳಿ ಅದಕ್ಕೆ ನಾನು ಡಿ ಪಿಲಿ ಕೂಡ ಹಾಕ್ಬಿಟ್ಟಿದ್ದೀನಿ ಆ ವಾಕ್ಯನ. ಅದನ್ನು ಓದಿ ಮನಪಾಠ ಮಾಡಿ ಕಂಠಪಾಠ ಮಾಡಿ, ಹೇಗೆ ನ್ಯಾಷನಲ್ ಆ್ಯಂಥಮ್ ನಮ್ಮ ರಾಷ್ಟ್ರಗೀತನ ಕಂಠಪಾಠ ಮಾಡಿದ್ದೀವಿ. ದೇವ್ರು ಹೇಳ್ತಾರೆ ಕಂಠಪಾಠ ಮಾಡಿ ಬೆಳಗ್ಗೆ ಎದ್ದೇಳಬೇಕಾದ್ರೆ ಮನೇಲಿ ಮಕ್ಕಳಿಗೆ ಏನು ಮಾಡು, ಅಭ್ಯಾಸ ಮಾಡು. ಬೆಳಗ್ಗೆ ಎದ್ದೇಳಬೇಕಾದ್ರೆ, ರಾತ್ರಿ ಮಲಗಬೇಕಾದ್ರೆ, ಕೆಲಸಕ್ಕೆ ಹೋಗ್ಬೇಕಾದ್ರೆ ಈ ವಾಕ್ಯ ನುಡಿದು ಏನು ಮಾಡು, ಅರಿಕೆ ಮಾಡು. ಕಟ್ಟದೇ ಇರುವ ಮನೆಗಳಲ್ಲಿ ವಾಸ ಮಾಡ್ತೀಯ. ಅದೇನು ನಿನ್ನ ಮನೆ ಎಲ್ಲೋ ಇಟ್ಟಿದ್ದಾರೆ, ಹೊಸ ಮನೆಗಳು ಕೊಡ್ತಾರೆ. ನಿನ್ನ ಆಸ್ತಿ ಎಲ್ಲೋ ಒಂದು ಕಡೆ ಇಟ್ಟಿದ್ದಾರೆ, ಆಸ್ತಿ ಬರುತ್ತೆ. ನಿನ್ನ ಒಡವೆ ಬಂಗಾರಗಳು ಎಲ್ಲೋ ಇರುತ್ತೆ, ಅದು ಬರುತ್ತೆ. ನಿನ್ನ ಆಭರಣಗಳು ಎಲ್ಲೋ ಇದೆ, ಅದು ವಾಪಸ್ ಬರುತ್ತೆ. ನಿನ್ನ ಪೊಸಿಷನ್ ಎಲ್ಲೋ ಇದೆ, ಪೊಸಿಷನ್ ದೇವ್ರು ಮಾಡ್ತಾರೆ. ಎಲ್ಲೆಲ್ಲಿ ಮನೆಗಳು ಬೇಕು, ಆಶೀರ್ವಾದಗಳು ಬೇಕು. God is going to fix you, my son. ಅಪ್ಪ ಹೇಳ್ತಾರೆ, ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಹೊತ್ಕೊಳ್ಬೇಕೆಂದು ಚಿಂತೆ ಮಾಡಬೇಡಿ. ಮೊದಲು ದೇವರ ರಾಜ್ಯಕ್ಕಾಗಿ ಏನು ಅವ್ರ ಪ್ರೀತಿ ಮಾಡು. ಮೊದಲು ನನ್ನ ಪ್ರೀತಿ ಮಾಡು ವಿನ್ಸೆಂಟ್ ಅವರೇ, ಆಗ ನಾನು ನಿನ್ನ ಕುಟುಂಬಕ್ಕೆ ಏನು ಬೇಕು ಅದನ್ನು ನಾನು ನಿನಗೆ ಅನುಗ್ರಹಿಸಿ ಕೊಡ್ತೀನಿ ಅಂತ ಹೇಳ್ತಾರೆ. ನಾವು ಪ್ರೀತಿ ಮಾಡಲ್ಲ. ಅಯ್ಯೋ ಲೈಫ್ ತುಂಬ ಸ್ಟ್ರಗಲ್ ಬದೆ, ಸಾಲ ತುಂಬ ಇದೆ ಬದೆ. ಎಸ್, ಸಾಲ ಇದೆ. ಈ ಸಾಲದ ಮಧ್ಯದಲ್ಲಿ ದೇವ್ರು ನಿಮ್ಗೆ ಹೇಳ್ತಾರೆ ಮಕ್ಕಳು ಆಗ್ತಿಲ್ಲ, ದೇವ್ರು ಹೇಳ್ತಾರೆ ಭಯ ಪಡಬೇಡ. ದೇವರೇ ನಿನ್ನ ಮನಪೂರ್ವಕವಾಗಿ ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ನಿನ್ನನ್ನು ಪ್ರೀತಿಸುತ್ತೇನೆ. ಏಸಪ್ಪ ಕೇಳ್ತಾರೆ ನನ್ನ ಪ್ರೀತಿ ಮಾಡ್ತೀಯ ಅಂತ ಹೇಳಿ. ಹಿ ವಾಸ್ ಬಿಟರ್ಲಿ ಕ್ರೈಸ್, ಹಾರ್ಟ್ ವಾಸ್ ಬ್ರೋಕನ್. ಅವ್ರ ಹೃದಯ ಹೊಡೆದೋಯ್ತು. ಆಗ ಹೇಳ್ತಾರೆ, ನನಗೆ ಗೊತ್ತಿಲ್ವಾ ಮಗ, ನೀನು ಬೋಟ್ನ ತುಂಬ ಲವ್ ಮಾಡ್ತಿದ್ಯಲ್ಲ, ಅವಾಗೇನು ಮಾಡಲಿ? ಇವಾಗ ಯೋಚನೆ ಮಾಡಿ, ನಿನಗೆ ಬೋಟ್ ಬೇಕಾ, ನಾನು ಬೇಕಾ? आप चूज़ करो क्या चाहिए. खुदा बोला बोट चाहिए तुमको और मैं चाहिए. दुनिया का सर्व आशीर्वाद तुमको मिलते हैं, लेकिन बोट चाहिए, लेकिन बोट का बाद तुम मर जाता. बोट ಜೊತೆ ನೀನು ಸತ್ತೋಗ್ತೀಯ. ಯಾವ್ದು ಬೇಕು ನಿನಗೆ? ಈ ಸೈಡ್ ನನಗೆ ನೀನು ಬೇಕಪ್ಪ. ಅವಾಗ ಏನು ಮಾಡ್ಬೇಕು ನೀನು? ಹೋಗೋದು ಅದನ್ನು ಲಾಸ್ಟ್ ಹಗ್ ಮಾಡಿ ಒಂದು ಕಿಸ್ ಕೊಟ್ಬಿಟ್ಟು ಬಾ. ಬೋಟು ಅಂತ ಸಾಯ್ತಾ ಇದೆಯಲ್ಲ, ಕಂಪ್ಯೂಟರ್ ಅಂತ ಕೆಲಸ ಸಾಯ್ತಾ ಇದೆಯಲ್ಲ, ಹೋಗೋದಕ್ಕೆ ಒಂದು ಕಿಸ್ ಕೊಟ್ಬಿಟ್ಟು ಬಾ, ಒಂದು ಎಂಬ್ರೇಸ್ ಮಾಡಿ ಬಾ, ಇದೇ ಲಾಸ್ಟ್ ತಪ್ಕೊ ಹೋಗಂತ ಹೇಳಿ. ದಟ್ ವಾಸ್ ದ ಲಾಸ್ಟ್ ನೈಟ್ ಆಫ್ ಪೀಟರ್ ವಿತ್ ಜೀಸಸ್ ಕ್ರೈಸ್ಟ್. ರಾತ್ರಿಯ ಕೊನೆಯ ವಿಸಿಟೇಷನ್. ದಟ್ ವಾಸ್ ದ ಫೈನಲ್ ವಿಸಿಟೇಷನ್ ಫ್ರಮ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಫಾರ್ ಪೀಟರ್. ಗೋ ಆ್ಯಂಡ್ ಗಿವ್ ಎ ಒಂದು ಲಾಂಗ್ ಕಿಸ್ ಕೊಟ್ಬಿಟ್ಟು ಒಳ್ಳೆ ವೈಡ್ ಆಗೋದಕ್ಕೆ ಎಂಬ್ರೇಸ್ ಮಾಡಿಕೊಂಡು ಗುಡ್ ಬೈ ಹೇಳ್ಬಿಟ್ಟು ಬಾ ಅಂತ ಹೇಳ್ತಾನೆ. ಅವ್ನು ಹೋಗ್ತಾನೆ ಬೋಟ್ ಹತ್ರ ಹೋಗ್ಬಿಟ್ಟು ಅಂತ ಹೇಳ್ಬಿಟ್ಟು, ಟಾಟಮ್ಮ ಬೇಡ, ಇನ್ನಿನ ಅವಶ್ಯ ಬೇಡ, ನಾನು ಅಪ್ಪನ ಜೊತೆ ಹೋಗ್ತೀನಿ. ಪಿಚೆ ಮೋಡ್, ನೋ ಟರ್ನಿಂಗ್ ಬ್ಯಾಕ್. ಅಲ್ಲಿಂದ ಅವನು ಟರ್ನ್ ಮಾಡ್ಕೊಂಡು ಬರ್ತಾನೆ. ಅವತ್ತಿನಿಂದ ದೇವರ ಮಹತ್ವವಾದ ಶಿಷ್ಯನಾಗಿ ಅವನು ಬದಲಾವಣೆ ಆಗ್ತಾನೆ. ದಟ್ಸ್ ವೈ ವೆನ್ ಯು ವಾಸ್ ಪ್ರೀಚಿಂಗ್ 3,000-5,000 ಪೀಪಲ್ ದೇ ರಿಸೀವ್ಡ್ ಜೀಸಸ್. ಯು ನೋ ವೈ? ಬಿಕಾಸ್ ಈ ಗೇವ್ ಎ ಲಾಸ್ಟ್ ಹಗ್ ಟು ದಟ್ ಬೋಟ್. ಒಂದು ಸತಿ ನೀವು ತಪ್ಪುಗಳನ್ನ ಮಾಡಿ ಮತ್ತೆ ಅದೇ ಪಾಪನ ಹಿಡಿಯೋಕೆ ಹೋದರೆ ಮತ್ತೆ ಯಾವುದೇ ಆಶೀರ್ವಾದ ನಿಮ್ಗೆ ಬರೋದಿಲ್ಲ. ಯು ವಿಲ್ ಲೂಸ್ ಎವ್ರಿಥಿಂಗ್. ಎಲ್ಲ ಕಳ್ಕೊಳ್ತೀರಾ. ಇವತ್ತು ನಾನು ಹೇಳ್ಬೋದು, ನನಗೆಲ್ಲ ಇದೆ ಬದ, ಸರ್ಟಿಫಿಕೇಟ್ ಇದೆ, ಕೆಲಸ ಇದೆ, ಒಳ್ಳೆ ಕಾರಿದೆ, ಮರ್ಸಿಡೀಸ್ ಬೆನ್ಸ್ ಕಾರಿದೆ, ಓ ವಾ ಐ ಆಮ್ ನಾಟ್ ಲ್ಯಾಕಿಂಗ್ ನಥಿಂಗ್ ಬದ, ಡೋಂಟ್ ವರಿ. ಆದರೆ ಒಳಗೊಂದು ಹುಳ ಎದೊಳುತ್ತೆ. ಆ ಹುಳ ಪ್ಯಾಂಕ್ರಿಯ ಮೂಲಕನೋ ಯೂರಿನ್ ಮೂಲಕನೋ ಗರ್ಭಕೋಶದಲ್ಲಿ ಬಂದು ಒಂದು ಹುಳ ಕಚ್ಚತ್ತಲ್ಲ, ಆವಾಗ ನಿಮಗೆ ನೋವು ಸ್ಟಾರ್ಟ್ ಆಗುತ್ತೆ. ಆವಾಗ ನೀವು ಆಸ್ಪತ್ರೆಗೆ ಹೋಗ್ತೀರಾ. ಬೆಂಗಳೂರಲ್ಲಿ ಒಂದು ಹುಡುಗ ಇದ್ದಾನೆ, ಅವನ ಹತ್ರ ಬಂದು 10 ಫಾರ್ಚುನರ್ ಕಾರಿದೆ. ಎಷ್ಟು ಕಾರಿದೆ? 10 ಫಾರ್ಚುನರ್ ಕಾರಿದೆ, 4 ಮರ್ಸಿಡೀಸ್ ಬೆನ್ಸು, 7 ಸೀರೀಸ್ ಕಾರಿದೆ. ಎಷ್ಟೋ ಕಡೆ ಸೈಟು, ಎಕರೆ ಬಾಂಗ್ಲಾಗಳು ತೊಗೊಂಡಿದ್ದಾನೆ. ಆದರೆ ಒಂದು ಫೈನ್ ನೈಟ್, ಒಂದು 3 ಗಂಟೆ ಮಧ್ಯರಾತ್ರಿ ನನಗೆ ಕಾಲ್ ಮಾಡ್ತಾನೆ. ಏನ್ರಿ ಆಯಿತು? ಫಾದರ್ ಒಂದೇ ಒಂದು ಪ್ರೇ ಮಾಡ್ತೀರಾ? ಏನಪ್ಪ ಆಯಿತು? ನನಗೆ ಪ್ಯಾಂಕ್ರಿಯಾಸ್ ಇದೆ ಫಾದರ್. ಡಾಕ್ಟ್ರ್ ಹೇಳ್ತಾರೆ ಸ್ವಲ್ಪ ದಿನ ಮೇಲೆ ಉಳಿಯೋಕ್ಕಾಗಲ್ಲಪ್ಪ, ನೀನು ಉಳಿಯೋಕ್ಕಾಗೋದಿಲ್ಲ, ನಾವೇನು ಮಾಡೋಕ್ಕಾಗಲ್ಲ, ಎಲ್ಲ ಆಸ್ಪತ್ರೆ ಮೆಡಿಸನ್ನ ಕೊಟ್ಟಿದ್ದೀವಿ, ನಾವೇನು ಮಾಡೋಕ್ಕಾಗಲ್ಲ. ಆಗ ಕಾರಿದ್ದು ಪ್ರಯೋಜನ, ಮರ್ಸಿಡೀಸ್ ಬೆನ್ಸಿದ್ದು ಪ್ರಯೋಜನ ಏನು, BMW ಕಾರಿದ್ರು ನಮಗೇನು ಪ್ರಯೋಜನ ಏನು ಪ್ರಯೋಜನ ಆಗಲ್ಲ. ಆವತ್ತು ಆ 2 ನಿಮಿಷ ಅವನು ಮಾಡಿದ್ನಲ್ಲ ಪ್ರೇಯರು, ಆ ಪ್ರಾರ್ಥನೆ ಮಾಡಿದಾಗ ಮಾಟಿಸೋರೆ, ಅವತ್ತು ಜೀಸಸ್ ಡಿವೈನ್ ಮರ್ಸಿ ಅವನಿಗೆ ಆ ಬಿಡುಗಡೆ ಮಾಡಿದ್ರು.
ಒಂದು ಫೋನ್ ಮೂಲಕ ಬಿಡುಗಡೆ ಮಾಡಿದ್ರು. ಅವತ್ತು ಹೋದ ಪ್ಯಾಂಕ್ರಿಯಾಸ್ ಕಾಯಿಲೆ ಇವತ್ತವರೆಗೂ ಆ ಕಾಯಿಲೆ ಮತ್ತೆ ಅವನಿಗೆ ಬರಲೇ ಇಲ್ಲ. ಏನು ಬೇಕು ಹೇಳಿ ಫಾದರ್, ನಾನು ದೇವ್ರ ರಾಜ್ಯಕ್ಕೆ ನಾನು ಮಾಡ್ತೀನಿ. ನೋಡಿದ್ರ ಇವಾಗ ಅವ್ನ ಮನಸ್ಸು ಏನು ಬಂದ್ಬಿಡ್ತು, ಎಲ್ಲಿ ಬಂದ್ಬಿಡ್ತು? ಕಾರ್ ಮೇಲೆಲ್ಲ ಹೊಂಟೋಯ್ತು. ಈಗ ಆರೋಗ್ಯ ಕೊಟ್ಟ ದೇವ್ರ ಮೇಲೆ ಬಂದ್ಬಿಡ್ತು ಅಲ್ವಾ? ನಿಮ್ಗೆ ಆರೋಗ್ಯ ದೇವ್ರು ಕೊಡೋದದು. ಐಶ್ವರ್ಯ ಇರ್ಬೋದು, ಆದರೆ ಅನುಭವಿಸೋಕ್ಕೆ ಶಕ್ತಿ ಇಲ್ಲ. ಎಷ್ಟೋ ಜನ ನೋಡಿ ಇವತ್ತು ಬಾಂಬೆಲಿ, ಡೆಲ್ಲಿಲಿ ಸುಪ್ರೀಂ ಕೋರ್ಟ್ಗಳಲ್ಲಿದ್ದಾರೆ. ಕೋಟಿ, 300 ಕೋಟಿ, 2,000 ಕೋಟಿ, 15,000 ಕೋಟಿ ಕೇಸ್ಗಳು ನಡೀತಾ ಇದೆ. ಒಬ್ಬರು ಆ ಕೇಸ್ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ. ದೇ ಕಾಂಟ್ ಹೀಟ್ ದಟ್ ಬ್ಲೆಸ್ಸಿಂಗ್. ಬಂಗಾರದ ಮಂಚನೇ ತಂದಿರ್ಬೋದು, ಆದರೆ ನಿದ್ರೆ ಬರೋದಿಲ್ಲ. ಆ ನಿದ್ರೆ ಕೂಡ ದೇವರಿಂದ ಬರುತ್ತೆ. ನೀವು ಒಳ್ಳೆ ವೈಟಮಿನ್ಸ್ ಫುಡ್ಡೆಲ್ಲ ತಿಂದಿರ್ಬೋದು, ಒಮೆಗಾ 3 ನಟ್ಸು, ಡೇಟ್ಸು ಇದೆಲ್ಲ ನೀವು ತಿಂದಿರ್ಬೋದು. ಆದರೆ ಒಳಗಿರೋ JCB ಮಿಷಿನ್ ಸರಿ ಇಲ್ಲ ಅಂದರೆ ಎಲ್ಲ ನಿಮ್ಮ ಅನಾರೋಗ್ಯಗಳು ಆಗ್ಬಿಡತ್ತೆ. ಆಗ ಜೀರ್ಣಶಕ್ತಿ ಕೊಡೋನು ದೇವರೇ, ಗೊತ್ತಾ? ಬಿಲಿಯನ್ಸ್ ಆಫ್ ವೈರಸ್ ಇಸ್ ದೇರ್ ಇನ್ ಅವರ್ ಬಾಡಿ. ಹುಳುಗಳಿದೆ ಗೊತ್ತಾ ನಿಮಗೆ? ಬಿಲಿಯನ್ಸ್, ನಾಟ್ ಮಿಲಿಯನ್ಸ್, ಬಿಲಿಯನ್ಸ್. ಅಷ್ಟು ಚಿಕ್ಕ ಚಿಕ್ಕ ಬ್ಯಾಕ್ಟೀರಿಯಾಗಳು ನಿಮ್ಮ ಹೃದಯದಲ್ಲಿದೆ, ದೇಹದಲ್ಲಿ ಇಟ್ಟಿದ್ದಾರೆ. ಅವೆಲ್ಲ ಕೆಲಸ ಮಾಡ್ತಾ ಇದೆ, ಗೊತ್ತಾ ನಿಮಗೆ? ನಾವು ಮಲಗಿದ ತಕ್ಷಣ ಆ ಊಟ ಏನು ಮಾಡುತ್ತೆ, ಅದು ಎಲ್ಲ ಜೀರ್ಣಶಕ್ತಿ ಮಾಡಿ ನಾವು ಎಲ್ಲೆಲ್ಲಿ ಕಳಿಸ್ಬೇಕು ಅಲ್ಲೆಲ್ಲಿ ಕಳಿಸಿ ಬ್ಲಡ್ ಎಲ್ಲೇ ಹೋಗುತ್ತೆ, ರನ್ನಿಂಗ್ ಆಗುತ್ತೆ ಅಲ್ವಾ? ಬೆಳಿಗ್ಗೆ ಎದ್ದ ತಕ್ಷಣ ಕಣ್ಣು ಚೆನ್ನಾಗಿ ಕಾಣುತ್ತೆ, ಕಿವಿ ಚೆನ್ನಾಗಿ ಕೇಳುತ್ತೆ, ಬಾಯಿ ಚೆನ್ನಾಗಿ ಮಾತಾಡುತ್ತೆ, ಕೈ ಕಾಲೆಲ್ಲ ಕರೆಕ್ಟಾಗಿದೆ, ಕರಡಿ ನೋಡ್ಕೋಬೇಕಾ? ವಾ, ಐ ಆಮ್ ಸೋ ಹ್ಯಾಪಿ ಲಾರ್ಡ್, ಥ್ಯಾಂಕ್ ಯು ಫಾರ್ ದ ಬೋನಸ್ ಲಾ ಅರ್ಗಾಂತಕ ಸೌಮ್ಯಾಜೇಸು. ದೇವರಿಗೆ ನೀವು ವಂದನೆ, ದೇವ್ರಿಗೆ ಒಂದೇ ಸಲ್ಲಿಸ್ಬೇಕು. ದೇವ್ರಿಗೆ ಸ್ತೋತ್ರವಾಗಲಿ. ಕೈಗಳೆಲ್ಲ ಚೆನ್ನಾಗಿ ಹಿಂಗೆಲ್ಲ ಫೋಲ್ಡ್ ಮಾಡಿ ಎಲ್ಲ ಹಿಂಗೆಲ್ಲ ಮಾಡಕ್ಕೆ ಇಟ್ಟಿದ್ದಾರೆ. ಕೆಲವರು ಕೈ ಎತ್ತಕ್ಕಾಗಲ್ಲ, ಕೆಲವರು ಕಾಲು ಎತ್ತಕ್ಕಾಗಲ್ಲ, ಕೆಲವರು ನಡೆಯೋಕ್ಕಾಗೋದಿಲ್ಲ. ಪ್ಯಾಂಕ್ರಿಯಾಸ್ ಪ್ರಾಬ್ಲಮ್ಮು, ಯೂರಿನ್ ಪ್ರಾಬ್ಲಮ್ಮು, ಯೂರಿನ್ ಇನ್ಫೆಕ್ಷನ್ನು, ಗರ್ಭಕೋಶ ತೊಂದರೆ, ಮೆಂಟಲಿ ರಿಟಾರ್ಡೆಡ್, ಮಾನಸಿಕ ಒತ್ತಡ, ತಲೆಗಳಲ್ಲಿ ಮೆದುಳಲ್ಲಿ ಪ್ರಾಬ್ಲಮ್ಮು, ಹಂಗೆ ಬಿದ್ದಂಗೆ ಹಂಗೇ ಇದ್ದಾರೆ. ನೋಡ್ತೀರಾ? ಲಕ್ಷಗಟ್ಟಲೆ ರೂಪಾಯಿಗಳು ಖರ್ಚು ಮಾಡ್ತಾ ಇದ್ದಾರೆ. ನಿಮ್ಮನ್ನ ಯಾಕೆ ಇಲ್ಲಿ ಕೊಡ್ಸೋರು ಗೊತ್ತಾ? ನನ್ನ ಮಗಳನ್ನ ಹೊಗಳಬೇಕು, ನನ್ನ ಪ್ರೀತಿ ಮಾಡಬೇಕು, ಪ್ರೀತಿ ಮಾಡಬೇಕು. ಅದಕ್ಕೆ ನಾವು ಸೀರಿಯಸ್ ಆಗಿ ಇದೆಲ್ಲ ಟೀಚ್ ಮಾಡ್ತೀವಿ. ಯಾಕೆ? ದೇವರ ರಾಜ್ಯದಲ್ಲಿ ಹುಡುಕಬೇಕು. ಆಗ ಕರ್ತನು ಹೇಳ್ತಾನೆ, ನನ್ನ ಪ್ರೀತಿಸೋರಿಗೆ ಹಣದ ಬಾಧ್ಯತೆ ಬೊಕ್ಕಸಗಳನ್ನ ತೆರೆದು ನಿಮ್ಮ ಅಲ್ಮೇರೆಗಳಲ್ಲಿ ಹಣನೇನು ಮಾಡ್ತೀನಂತೆ ಅಪ್ಪ ಹೇಳ್ತಾರೆ. ಇವಾಗ ಏನು ಮಾಡ್ಬೇಕು? ಹಣ ತುಂಬಿಸ್ಬೇಕಾದ್ರೆ ಅಲ್ಮೇರೆ ಹತ್ರ ಹೋಗೋ ದೇವರೇ ಹಣ ತುಂಬಿಸೋದಕ್ಕಾಗಿ ಆಗ ಹಣ ಏನು ಮಾಡ್ಬೇಕು? ನೀವು ದೇವರ ರಾಜ್ಯದಲ್ಲಿ ಬಿತ್ತಲ್ಲಿ ಮಾಡಬೇಕು. ನೀವು ಬಿತ್ತಬೇಕು ಮಾಡಿ 21 ವಾರಗಳವರೆಗೆ ಇದನ್ನು ಅರಿಕೆ ಮಾಡಿ. ನಾಳೆ ಅದನ್ನೇ ಪ್ರಸಂಗ ಮಾಡ್ತೀನಿ. 77 days means 21 weeks, long weeks, that preacher was preached in Africa, and that man became so millionaire and billionaire. Today he has thousands of hotels, thousands of taxis, thousands of childrenಗೆ, ಅನಾಥ ಮಕ್ಕಳಿಗೆ ಹಾಲ್ಗಳು ಕೊಟ್ಟು ಮಕ್ಕಳಿಗೆ 40,000ಕ್ಕಿಂತ ಹೆಚ್ಚು ಮಕ್ಕಳಿಗೆ ಅವನು ಫೀಸ್ಗಳು ಕಟ್ತಾ ಇದ್ದಾನೆ. ದೇವರನ್ನ ರಾಕೆಟ್ ಥರ ದೇವ್ರು ತಂದ್ಬಿಟ್ರು. ಯಾಕೆ ಗೊತ್ತಾ? ಅವನು ಆ ವಾಕ್ಯ ಅರಿಕೆ ಮಾಡಿ ಮಾಡಿ ಬೀಜ ಬಿತ್ತಕ್ಕೆ ಸ್ಟಾರ್ಟ್ ಮಾಡ್ದ. ಪ್ರತಿ ವಾರ ಬರಬೇಕಾದ್ರಲ್ಲ, ದೇವರೇ ನಾನು $70 ನಿನ್ನ ಬೀಜ ಬಿತ್ತುತ್ತೀನಪ್ಪ, ಕಷ್ಟನ ಸುಖನೋ ಏನೇ ಆಗಲಿ 21 ವಾರಗಳವರೆಗೆ $70 ಬೀಜ ಬಿತ್ತುತ್ತೀನಿ ಅಂತೇಳಿ ಬಿತ್ಕೊಂಡೇ ಹೋದ. ಇವತ್ತು ಅವನು ಮಲ್ಟಿ ಮಿಲಿಯನರ್ ಆಗ್ಬಿಟ್ಟ. ದೇ ನಮಗೆ ಸ್ತೋತ್ರವಾಗಲಿ. ಅಪ್ಪ ಹೆಚ್ಚಿಸಿ ಆಶೆ. ಅದಕ್ಕೆ ಹೇಳ್ತಾರಲ್ಲ, ಹಣದ ಬಾಧ್ಯತೆಗಳನ್ನ ತೆಗೆದು ನಿನ್ನ ಮನೆ ಇಳಿಯಾದಷ್ಟು ನಿನ್ನ ಸುವರ್ಗಳನ್ನ ಸುರಿಸುತ್ತೇನೆ. ವಾಕ್ಯ ಇಟ್ಟಿದ್ದಾರೆ, ಓದಿ ಅದನ್ನ ಅರಿಕೆ ಮಾಡಿ. ಇವತ್ತು ಜ್ಞಾನೋಕ್ತಿ 8ನೇ ಅಧ್ಯಾಯ ವಾಕ್ಯ 17, 18, 19, 21 ಪ್ರಕಾರ ದೇವರೇ ನನ್ನ ಬೊಕ್ಕಸದಲ್ಲಿ ಹಣ ತುಂಬೋದಕ್ಕಾಗಿ ಪ್ರತಿ ವಾರ ಬರಬೇಕಾದ್ರೆ ದೇವರೇ ಈ ಬೀಜ ಬಿತ್ತುತ್ತೀನಿ ಅಂತ ಒಂದು ಕವರಲ್ಲಿ ಹಾಕೊಂಡು ತಂದು ಇಡಿಯಲ್ಲಿ 77 ದಿನ 21 ವಾರ ಕಂಟಿನ್ಯೂಸ್ ಆಗಿ ನೀವು ಅರಿಕೆ ಮಾಡಿ ನೋಡಿ. ಅನಿಲ್ ಅವರೇ, ರೆಸ್ಟೋರೇಷನ್ ತಾನಾಗಿ ಬಂದ್ಬಿಡುತ್ತೆ. ನಿಮಗೆ ರೆಸ್ಟೋರೇಷನ್ ಬಂದ್ಬಿಡುತ್ತೆ. ವಿಧವೆಗೆ ದೇವರು 3.5 ವರ್ಷ ಆಶ್ರಯ ಮಾಡಬೇಕಾಗಿತ್ತು. ಅದಕ್ಕೆ ಮುಂಚೆ ಅವ್ರು ಕೇಳಿದ್ರು, ನಿನ್ನ ಬಡತನ ಹೊಡಿಬೇಕಾ? ಆ ರೊಟ್ಟಿ ಮಾಡ್ಕೊಂಡು ತಗೊಂಡು ಬಾ, ನಾನು ಆ ರೊಟ್ಟಿಯಿಂದಲೇ ನಿನ್ನ ರೊಟ್ಟಿನ ಆಶ್ರಯ ಮಾಡ್ತೀನಿ ಅಂತ ಹೇಳಿದೆ. ಐ ವಾಂಟ್ ಟು ಡಿಸ್ಟ್ರಾಯ್ ದಟ್ ಪಾವರ್ಟಿ ಆ್ಯಂಡ್ ಐ ವಾಂಟ್ ಟು ಬ್ರಿಂಗ್ ದ ಹಾರ್ವೆಸ್ಟ್ ಫಾರ್ ಯು. ಐ ವಾಂಟ್ ಟು ಬ್ಲೆಸ್ ಯುವರ್ ಬಾನ್ಸ್, ಐ ವಾಂಟ್ ಟು ಬ್ಲೆಸ್ ಯುವರ್ ಬ್ಯಾರಲ್ಸ್ ಸೊ ದಟ್ ಯುವರ್ ಬ್ಯಾರಲ್ ವಿಲ್ ನೆವರ್ ಗೋ ಇನಫ್, ಯುವರ್ ಜಾರ್ ವಿಲ್ ನೆವರ್ ಗೋ ಎಂಟಿ ವಿತ್ ಅನ್ ಆಯಿಲ್. ಪ್ರವಾದಿ ಹೇಳ್ಬಿಡ್ತಾನೆ. ಅದೇ ರೀತಿ ಅನಿತಾ ಅವರೇ ಅದನ್ನು ಮಾಡಿದ್ರು. ಆ ಅಮ್ಮ ಮಳೆ ನನ್ನ ಕೇಳಿ ಕೊಡೋಕ್ಕಾಗಲ್ಲ, ನೀನು ಬೇಕಾ ಮಾಡ್ಕೋ ಅಂತ ಹೇಳಲಿಲ್ಲ. ಅವಳು ವಿಧೇಯತೆ ಆದ್ಲು. ಅದಕ್ಕೆ ವಾಕ್ಯ ಹೇಳುತ್ತೆ, ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನ ಶ್ರದ್ಧೆಯಿಂದ ಕೇಳಿ ನಾನೀಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ಕೈಗೊಂಡು ನಡೆದರೆ ಈ ಭೂಮಿಯ ಮೇಲಿರುವ ಎಲ್ಲ ಆಶೀರ್ವಾದಗಳು ನಿಮ್ಮ ಮೇಲೆ ಹುಡ್ಕೊಂಡು, ಅದಕ್ಕೆ ದೇವರ ತ್ರಾಣವುಳ್ಳ ಹಸ್ತದಗಳಿಗೆ ನಿಮ್ಮನ್ನು ಹಂಬಲ್ ಯೋರ್ ಸೆಲ್ಫ್ ಇನ್ ದ ಮೈಟಿ ಹ್ಯಾಂಡ್ ಆಫ್ ದ ಲಾರ್ಡ್. ಇನ್ ಡ್ಯೂ ಟೈಮ್ ಗಾಡ್ ವಿಲ್ ರೈಸ್ ಅಪ್. ದೇವ್ರ ತಕ್ಕ ಕಾಲದಲ್ಲಿ ನಿಮ್ಮನ್ನು
ಲೆಕ್ಕಿದ್ದಾರೆ. ನೋಡಿ ನನ್ನ ತಂದಿದ್ದಾರೆ ಮೇಲೆ, ನಾನೇ ಎಕ್ಸಾಂಪಲ್ ಅದಕ್ಕೆ, ನಾನೇ ಎಕ್ಸಾಂಪಲ್ಲು.